ಹೆಲೋ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ಎಲೆಕ್ಟ್ರೋಕೆಮಿಸ್ಟ್ರಿದು ಮಾಸ್ಟರ್ PYQ ಸೀರೀಸ್ನ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಎಕ್ಸಾಮ್ ತುಂಬ ಹತ್ತಿರ ಬರ್ತಿದೆ ಆ್ಯಂಡ್ ಕ್ವೆಶನ್ ಪೇಪರ್ಸ್ ನಿಮಗೆ ಬೇಕು ಪ್ರೀವಿಯಸ್ ಇಯರ್ದು. ಆ ಕ್ವೆಶನ್ನ ನೀವು ಚಾಪ್ಟರ್ ವೈಸ್ ಸೆಗ್ರಿಗೇಟ್ ಮಾಡಬೇಕು. ಆ ಕ್ವೆಶನ್ನ ಒಂದರಲ್ಲಿ ಬರೀಬೇಕು, ಆಮೇಲೆ ಅದರ ಸೊಲ್ಯೂಷನ್ನ ಹುಡುಕಬೇಕು. ಸೊಲ್ಯೂಷನ್ನ ಹುಡ್ಕೊಂಡು ಸೊಲ್ಯೂಷನ್ನ ಬರೀಬೇಕು. ಬರೆದಾದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು, ಅರ್ಥ ಮಾಡ್ಕೊಬೇಕು. ಜಾಸ್ತಿ ಕೆಲಸ ಇದೆ ಅಲ್ವಾ? ಸೊ ಈ ಕೆಲಸನೇ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ ಮಾಸ್ಟರ್ PYQ ಸೀರೀಸ್ನ. ಸೊ ಈ ಸೀರೀಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನಾನು ಚಾಪ್ಟರ್ ವೈಸ್ ಆಗಿ ನಿಮಗೆ ಸಾಲ್ವ್ ಮಾಡಿಸ್ತೀನಿ, ಆಯಿತಾ? ಬಟ್ ನಂದು ಮಾಸ್ಟರ್ PYQ ಸೀರೀಸಲ್ಲಿ ಒಂದು ಚೇಂಜಸ್ ಇದ್ದಾವೆ. ಅದೇನಂತ ಹೇಳಿದ್ರೆ, ಟಾಪಿಕ್ ವೈಸ್ ನಾನು PYQಸ್ನ ಸೆಗ್ರಿಗೇಟ್ ಮಾಡಿದ್ದೀನಿ. ಸೊ ಒಂದು ಟಾಪಿಕ್ ತೊಗೊತೀನಿ, ಆ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ದೆನ್ ಅದ್ರದ್ದು PYQ ಸೀರೀಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ಲಿಯರ್? ಸೊ ಇದರಿಂದ ಏನಾಗುತ್ತೆ, ಆ ಟಾಪಿಕ್ ಮೇಲೆ ಯಾವ ಟೈಪ್ ಆದರೂ ಕ್ವಶನ್ ಕೇಳಿದ್ರು ನೀವು ಮಾಡಲಿಕ್ಕೆ ರೆಡಿ ಇರ್ತೀರಾ. PYQs ಏನಕ್ಕೆ ನೋಡೋದು? ಸಚ್ ದಟ್ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅರ್ಥ ಆಗಲಿ. ಸೊ ಇಂಪಾರ್ಟೆಂಟ್ ಟಾಪಿಕಲ್ಲಿ ಯಾವುದಾದ್ರು ಕ್ವಶನ್ ಬರ್ಬೋದು ಅದಕ್ಕೋಸ್ಕರ. ಸೊ ನಾವು ಲೆಟ್ ಸ್ಟಾರ್ಟ್. ಸೊ ಟುಡೇಸ್ ಗೋಲ್. ಸೊ ಈ ಚಾಪ್ಟರ್ದು ಮೇನ್ ಮೋಟಿವ್ ಏನಾಗಿರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡ್ಕೊಳೋದು, ರೈಟ್? ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ರೆ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಅಂತ ನೋಡ್ಕೊತ ಹೋಗೋಣ. ಸೊ ಕಂಡಕ್ಟಿವಿಟಿ ಫಸ್ಟ್ ಒನ್. ಕಂಡಕ್ಟಿವಿಟಿಯಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಇಕ್ವಿವೆಲೆಂಟ್ ಕಂಡಕ್ಟಿವಿಟಿಯಲ್ಲಿ ಪಕ್ಕಾ ಒಂದು ಕ್ವೆಶನ್ ಫಸ್ಟ್ ಇರ್ತಾ ಇತ್ತು ಆ್ಯಂಡ್ ಇವಾಗಲೂ ಕೂಡ ಯಾವುದೇ ಒಂದು ಕಾರಣಕ್ಕೆ ಬರ್ಬೋದು. ನಾನು ಬರ್ದಿರೋ ಒಂದು ಇಯರಲ್ಲಿ ಅವಾಗ ಏನು ಆಗ್ತಿತ್ತು, ಇದೇ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗ್ತಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್, ಇದ್ರ ಮೇಲೂ ಕ್ವೆಶನ್ ಬರತಕ್ಕಂಥ ಚಾನ್ಸಸ್ ಇತ್ತು ಆ್ಯಂಡ್ ದೆನ್ ಇದ್ರದ್ದು ಲಾಸ್ಗಳನ್ನು ಸ್ಟೇಟ್ ಮಾಡೋದಕ್ಕೆ ಹೇಳ್ತಿದ್ರು ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನರ್ಸ್ಟ್ ಇಕ್ವೇಷನ್. ಸೊ ನರ್ಸ್ಟ್ ಇಕ್ವೇಷನ್ ಮೇಲೂ ಪ್ರಾಬ್ಲಮ್ಸ್ ಅಥವಾ ನರ್ಸ್ಟ್ ಇಕ್ವೇಷನ್ನ ಏನು ಅಂತ ಕೇಳ್ತಿದ್ರು ಅಷ್ಟೇ. ನೆಕ್ಸ್ಟ್ ಬ್ಯಾಟ್ರೀಸ್, ಫ್ಯೂಯಲ್ ಸೆಲ್ ಆ್ಯಂಡ್ ಕರೋಷನ್. ಸೊ ಇದರಲ್ಲಿ ಏನು ಕೇಳ್ತಿದ್ರು ಅಂತ ಹೇಳಿದ್ರೆ, ನಮಗೆ ದಟ್ ಈಸ್ ಓವರ್ ಆಲ್ ಸೆಲ್ ರಿಯಾಕ್ಷನ್ ಏನು ಅಂತ ಕೇಳ್ತಿದ್ರು. ಆ್ಯಂಡ್ ನಿಮ್ಮದು ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಮಾಡಿದ್ರೆ ಅದರಲ್ಲೂ ಕೂಡ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಸೆಲ್ ರಿಯಾಕ್ಷನ್ ಅಂದರೆ ಏನು, ಅಥವಾ ಬ್ಯಾಟ್ರೀಸ್ ಅಂದರೆ ಏನು, ಅಥವಾ ಫ್ಯೂಯಲ್ ಸೆಲ್ ಅಂದರೆ ಏನು, ಇಷ್ಟೇ ಕ್ವಶನ್ಸ್ ಬರೋದು. ಸೊ ಈ ಮೇಜರ್ ಟಾಪಿಕ್ನ ನೀವು ನೀಟಾಗಿ ಕವರ್ ಮಾಡಿಕೊಂಡ್ರೆ ನಿಮ್ಮದು ಬೋರ್ಡ್ಸಿಗೆ ಪ್ರಿಪ್ರೇಷನು 90% ಮುಗೀತು ಅಂತ ಅರ್ಥ. ಸೊ ನಾವು ಲೆಟ್ ಸ್ಟಾರ್ಟ್ ವಿತ್ ದ ಬ್ಲೂ ಪ್ರಿಂಟ್. ಸೊ 2023 ಇವಾಗ ನಮ್ಮದು ಹೊಸದು ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆ. ಅದರ ಅಕಾರ್ಡಿಂಗ್ ಇವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪಾರ್ಟ್ ಎಲ್ಲಿ 2 ಪಾರ್ಟ್ಸ್ ಇರುತ್ತೆ. ಫಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಸಿಂಗಲ್ ಚಾಯ್ಸ್ ಕ್ವಶನ್ಸ್. ಸೊ ಇದರಲ್ಲಿ 15 ಕ್ವಶನ್ಸ್ ಇರುತ್ತೆ ಆ್ಯಂಡ್ ದೆನ್ ಸೆಕೆಂಡ್ ಅದರಲ್ಲೇ ಪಾರ್ಟ್ ಎದಲ್ಲಿ ಇನ್ನೊಂದು ಭಾಗ ಏನಾಗಿರೋದು ಅಂತ ಹೇಳಿದ್ರೆ ಫಿಲ್ ಅಪ್ ದ ಬ್ಲ್ಯಾಂಕ್ಸ್, ದಟ್ ಈಸ್ 5 ಕ್ವಶನ್ಸ್ ಇರುತ್ತೆ. ಸೊ ನಂದು ಈ ಒಂದು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಒಂದು ಕ್ವಶನ್ ಬರುತ್ತೆ, ದಟ್ ಈಸ್ ಸಿಂಗಲ್ ಕರೆಕ್ಟ್ ಆನ್ಸರ್ದಲ್ಲಿ, ಆಯಿತಾ? ಸಿಂಗಲ್ ಚಾಯ್ಸ್ ಕ್ವೆಶನಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿಗೆ 1 ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ 5 ಅಲ್ಲಿ 5 ಮಾರ್ಕ್ಸಿಗೆ 1 ಕ್ವೆಶನ್ ಬರುತ್ತೆ. ಅದರಲ್ಲಿ 3 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ, 2 ಮಾರ್ಕ್ಸ್ ಬಂದ್ಬಿಟ್ಟು ನಿಮ್ಮದು ಸಬ್ಜೆಕ್ಟಿವ್ ಕ್ವೆಶನ್ ಇರುತ್ತೆ. ಕ್ಲಿಯರ್? ಬ್ಲೂ ಪ್ರಿಂಟ್ ಕ್ಲಾರಿಟಿ ಸಿಕ್ತಾ? ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಟಾಪಿಕ್, ದಟ್ ಈಸ್ ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ. ಸೊ ಈ ಟಾಪಿಕಲ್ಲಿ ಕೆಲವೊಂದು ನಿಮಗೆ ಫಾರ್ಮುಲೇಸ್ ಗೊತ್ತಿರಬೇಕು, ಕೆಲವೊಂದು ಡೆಫಿನೇಷನ್ಸ್ ಗೊತ್ತಿರಬೇಕು. ಅದನ್ನು ಇಲ್ಲಿ ಪಾಯಿಂಟ್ ವೈಸಲ್ಲಿ ನೋಟ್ ಡೌನ್ ಮಾಡಿಸ್ತೀನಿ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಏನಿಲ್ಲ, ನನ್ನ ಹತ್ರ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಎರಡಿದ್ದಾವೆ. ಸೊ ಈ ಪಾಯಿಂಟ್ ಎ ಅಲ್ಲಿ ನಂದು ಒಂದು ಚಾರ್ಜ್ ಕ್ಯೂ ಇದೆ. ಈ ಚಾರ್ಜ್ ಕ್ಯೂನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರ್ಗೂ ತಗೊಂಡು ಹೋಗೋಕ್ಕೆ ಎಷ್ಟು ವರ್ಕ್ ಡನ್ ಮಾಡಿದ್ದೀನಿ, ಅದೇ ಏನು ನಿಮ್ಮದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಅದನ್ನು ಸೆಂಟೆನ್ಸಲ್ಲಿ ಬರೆದಿದ್ದೀನಿ. ದಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಈಸ್ ಡಿಫೈನ್ಡ್ ಆಸ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ಗೊತ್ತಾಯ್ತಾ? ಓಕೆ. ಅದ್ರದ್ದು ಬಂದ್ಬಿಟ್ಟು ನಿಮಗೆ ಫಾರ್ಮುಲಾ ಕೇಳಿದ್ರೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಶಿಫ್ಟ್ ಆಗಿದೆ ಡಿವೈಡೆಡ್ ಬೈ ಚಾರ್ಜ್ ಅದಾಗುತ್ತೆ. SI ಯೂನಿಟ್ ಬಂದ್ಬಿಟ್ಟು ವೋಲ್ಟಲ್ಲಿ ನಾವು ಇದನ್ನು ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಏನು? ಸೊ ಕರೆಂಟು ಒಂದು ಕಡೆಯಿಂದ ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಆ ಕರೆಂಟಿಗೆ ತಡ ಹಾಕೋದು, ಆಯಿತಾ? ಸೊ ದಟ್ ಈಸ್ ಅಪೋಸಿಷನ್ ಮಾಡೋದು. ಸೊ ಆ ಫ್ಲೋಗೆ ಅಪೋಸ್ ಮಾಡೋದು ಒಂದು ಫ್ಯಾಕ್ಟರ್ ನಿಮ್ದೇನು? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಇಸ್ ದ ಟೆಂಡೆನ್ಸಿ ಟು ಅಪೋಸ್ ದಿ ಫ್ಲೋ ಆಫ್ ಕರೆಂಟ್, ಆಯಿತಾ? ಇದ್ರದ್ದು SI ಯೂನಿಟ್ ಏನಾಗಿರುತ್ತೆ? ಓಮ್ಸ್ ಆಗಿರುತ್ತೆ.
ಅಥವಾ ವೋಲ್ಟ್ ಪರ್ ಆಂಪಿಯರ್ ಕೂಡ ಇದರದ್ದು SI ಯೂನಿಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಆರದ್ದು ಏನಾಗಿದೆ ನಿಮ್ಮದು ರಿಲೇಷನ್ ಏನಾಗಿದೆ ಲೆಂತ್ ಆ್ಯಂಡ್ ಏರಿಯಾದಲ್ಲಿ. ಸೊ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂದರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಈ ಥರನಾ. ಆ್ಯಂಡ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದರೆ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, ರೈಟ್. ಸೊ ಇದ್ರ ಅಕಾರ್ಡಿಂಗ್ ನಾನು ಏನು ಬರಿಬೋದು, ಇವೆರಡನ್ನೂ ಕಂಬೈನ್ ಮಾಡಿದ್ರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇದನ್ನು ಬರಿಬೋದಾ? ಸೊ ಇದರ ಮೋಟಿವ್ ಇದು. ಸೊ ನನಗೆ ಆ ಒಂದು ಈಕ್ವೇಷನ್ ಬರಲಿ ಅಂತ. ನೆಕ್ಸ್ಟ್ ಬರೋಣ, ದಟ್ ಈಸ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಇಟ್ ಸ್ಟೇಟ್ಸ್ ದಟ್ ಕರೆಂಟ್ ಐ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಅಟ್ ಎ ಗಿವನ್ ಟೆಂಪರೇಚರ್. ಸೊ ಐ ಅನ್ನೋ ಒಂದು ಕರೆಂಟು ಯಾವುದೋ ಒಂದು ಕರೆಂಟ್ ಥ್ರೂ ಫ್ಲೋ ಆಗ್ತಿದೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಯಾವುದಕ್ಕಾಗತ್ತೆ ಐ ಅನ್ನೋದು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ದಟ್ ಈಸ್ ಇದನ್ನು ವಿ ಅಲ್ಲಿ ಬರ್ಕೊಳ್ಳಿ, ವಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಸೊ ಏನು ಬರೀತೀರಾ, ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಸೊ ಇದೇ ಈಕ್ವೇಷನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಓಮ್ಸ್ ಲಾ. ದಟ್ ಈಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಕ್ಲಿಯರ್? ಇದರಲ್ಲೆಲ್ಲ ನಿಮ್ಮದು ಸಬ್ಜೆಕ್ಟಿವ್ ಕ್ವೆಶನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕಂಡಕ್ಟೆನ್ಸ್ ಅಂದರೆ ಏನು ಅಂತ ಕ್ವಶನ್ ಕೇಳ್ಬೋದು. ಸೊ ಕಂಡಕ್ಟೆನ್ಸ್ ಅಂದರೆ ಏನಿಲ್ಲ, ಎಷ್ಟು ಈಸಿಲಿ ನಿಮ್ಮದು ಕರೆಂಟು ಒಂದು ಕಂಡಕ್ಟರ್ ಥ್ರೂ ಫ್ಲೋ ಆಗ್ತಿದೆ ಅಷ್ಟೇ. ಸೊ ಇಟ್ ಈಸ್ ದ ಈಸ್ ವಿತ್ ವಿಚ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟರ್. ಎಷ್ಟು ಈಸಿಲಿ ಎಲೆಕ್ಟ್ರಿಕ್ ಕರೆಂಟು ಒಂದು ಕಂಡಕ್ಟರ್ ಥ್ರೂ ಫ್ಲೋ ಆಗ್ತಿದೆ ಅದನ್ನು ಏನು ಹೇಳ್ತೀರಾ ನೀವು, ಇಟ್ ಈಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಅಂದರೆ 1/R ಆಗಿರುತ್ತಾ, ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ. ಆ್ಯಂಡ್ SI ಯೂನಿಟ್ ಏನಾಗಿರುತ್ತೆ ಇದ್ರದ್ದು, ಮೋಹೋ ಅಥವಾ ಪರ್ ಓಮ್ ಅಥವಾ ಸೈಮನ್ ಆಗಿರುತ್ತೆ, ಆಯಿತಾ. ಸೊ ಕಂಡಕ್ಟೆನ್ಸ್ ಇದಾಗೋಯ್ತಾ ನಿಮ್ಮದು? ಓಕೆ. ಸೊ ಕಂಡಕ್ಟೆನ್ಸ್ ಏನು, ಇನ್ವರ್ಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಗೊತ್ತಾಗಿದೆ. ಸಾರಿ, ಇದು ಈ ಥರ ರೆಸಿಸ್ಟೆನ್ಸ್ ಅಂತ ಗೊತ್ತಾಗಿದೆಯಾ? ಓಕೆ. ನೆಕ್ಸ್ಟ್ ಬರೋಣ ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್ ಅಂದರೆ ಏನು? ಸೆಲ್ ಕಾನ್ಸ್ಟೆಂಟ್ ಅಂದರೆ ಏನಿಲ್ಲ, ನಿಮ್ಮದು ಇದೇನಿತ್ತು ದಟ್ ಈಸ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಈ ಎಲ್ ಡಿವೈಡೆಡ್ ಬೈ ಎನ ನೀವೇನು ಹೇಳ್ತೀರಾ, ಸೆಲ್ ಕಾನ್ಸ್ಟೆಂಟ್ ಅಂತ ರೆಫರ್ ಮಾಡ್ತೀರಾ. ಸೊ ಪ್ರಾಬ್ಲಮ್ಸಲ್ಲಿ ಎಲ್ಲಾದರೂ ಸೆಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಷ್ಟು ಅಂತ ಕೊಟ್ಟಿದ್ರೆ ದಟ್ ಈಸ್ ದೇ ಆರ್ ಟಾಕಿಂಗ್ ಅಬೌಟ್ ಎಲ್ ಡಿವೈಡೆಡ್ ಬೈ ಎದ್ ವ್ಯಾಲ್ಯೂ. ಕ್ಲಿಯರಾ? ನೆಕ್ಸ್ಟ್ ಬರೋಣ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸೊ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳಿದ್ರೆ ಒಂದು ಈಸ್ ಸೇಮ್ ಕಂಡಕ್ಟೆನ್ಸ್ ರಿಲೇಟೆಡ್, ಎಷ್ಟು ಈಸಿಲಿ ಕರೆಂಟು ಫ್ಲೋ ಆಗ್ತಿದೆ ಕಂಡಕ್ಟರ್ ಥ್ರೂ. ಬಟ್ ಈಗ ಸ್ಪೆಸಿಫಿಕ್ ಬಂದಿದ ತಕ್ಷಣ ನಾವೇನು ಮಾಡ್ತೀವಿ, ಆ ಕಂಡಕ್ಟರ್ದು ಒಂದು ಸ್ಪೆಸಿಫಿಕ್ ಅಥವಾ ಯೂನಿಟ್ ಡೈಮೆನ್ಷನ್ನ ತಗೊತೀವಿ. ಸೊ ದೇರ್ ಫೋರ್ 1 cm³ ಮೆಟೀರಿಯಲ್ ಅಂತ ಹೇಳ್ತೀವಿ. ಇದೇನಕ್ಕಾಗಿರುತ್ತೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಅಂದರೆ ಇದೇನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟಿವಿಟಿ ಆಗಿರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ಇದನ್ನು ಈ ಥರನೂ ಬರಿಬೋದು, ದಟ್ ಈಸ್ 1 ಡಿವೈಡೆಡ್ ಬೈ ರೆಸಿಸ್ಟಿವಿಟಿ. ಓಕೆ. ಸೊ ದಿಸ್ ಈಸ್ ಯುವರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಏನರಿಂದ ಡಿನೋಟ್ ಮಾಡ್ತೀರಾ, ಕಪ್ಪಾದಿಂದ ಡಿನೋಟ್ ಮಾಡ್ತೀರಾ. ಆ್ಯಂಡ್ ಇಲ್ಲೇ ನಿಮ್ಮದು ಬರೋದು ಸೆಲ್ ಕಾನ್ಸ್ಟೆಂಟ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಎಲೆಕ್ಟ್ರೋಲೈಟ್ ಅಂದರೆ ಏನು. ಸೊ ಎಲೆಕ್ಟ್ರೋಲೈಟ್ ಅಂದರೆ ಏನಿಲ್ಲ, ಇದು ಒಂದು ಟೈಪ್ ಆಫ್ ಸಬ್ಸ್ಟೆನ್ಸ್ ಆಗಿದೆ. ಇದನ್ನು ನೀವು ಯಾವಾಗ ಒಂದು ಸೊಲ್ಯೂಷನ್ ಒಳಗಡೆ ಹಾಕ್ಬಿಡ್ತೀರಾ ಅದೇನಾಗುತ್ತೆ, ಸಪ್ರೇಟ್ ಔಟ್ ಆಗುತ್ತೆ, ಡಿಸೋಸಿಯೇಟ್ ಆಗುತ್ತೆ, ಆಯಿತಾ. ಆ್ಯಂಡ್ ಡಿಸೋಸಿಯೇಟ್ ಆಗಿದೆ ಪಾರ್ಷಿಯಲಿ ಕಂಪ್ಲೀಟ್ಲಿ ಏನಾದರೂ ಆಗಿರ್ಬೋದು. ಈ ಟೈಪ್ ಆಫ್ ಸಬ್ಸ್ಟೆನ್ಸ್ನ ನೀವೇನು ಹೇಳ್ತೀರಾ, ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀರಾ. ಸೊ ಇಟ್ ಈಸ್ ಅ ಸಬ್ಸ್ಟೆನ್ಸ್ ದಟ್ ಡಿಸೋಸಿಯೇಟ್ಸ್ ಇನ್ ಟು ಅಯಾನ್ಸ್. ಅಯಾನ್ಸಲ್ಲಿ ಡಿಸೋಸಿಯೇಟ್ ಆಗುತ್ತೆ, ಅದು ಪಾರ್ಷಿಯಲಿ ಆಗಿರ್ಬೋದು ಅಥವಾ ಕಂಪ್ಲೀಟ್ಲಿ ಆಗಿರ್ಬೋದು. ಯಾವುದ್ರಲ್ಲಿ ಹಾಕಿದಾಗ, ಸೊಲ್ಯೂಷನಲ್ಲಿ ಅಥವಾ ಮೋಲ್ಟನ್ ಸ್ಟೇಟಲ್ಲಿ. ಕ್ಲಿಯರ್? ಸೊ ಇದೇ ನೆಕ್ಸ್ಟ್ ಬರೋಣ ಕಂಡಕ್ಟರ್ಸ್. ಸೊ ಕಂಡಕ್ಟರ್ ಅಂತ ಮಾತಾಡಿದೆ ಕಂಡಕ್ಟರ್ಸ್ ಹೇಳಬೇಕಾದ್ರೆ. ಸೊ ಈ ಕಂಡಕ್ಟರಲ್ಲಿ ಯಾವ್ಯಾವ ಟೈಪ್ ಆಫ್ ಕಂಡಕ್ಟರ್ ಇದ್ದಾವೆ, ಸೊ ಡಿಫ್ರೆನ್ಸ್ ಕೇಳ್ತಾರೆ. ಸೊ ಒಂದು ಮೆಟಾಲಿಕ್ ಕಂಡಕ್ಟರ್ ಬರುತ್ತೆ, ಒಂದು ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ ಅಂತ ಬರುತ್ತೆ. ಸೊ ಇದರ ನೇಮಲ್ಲೇ ಇದೆ ನೋಡಿ, ಮೆಟಾಲಿಕ್ ಕಂಡಕ್ಟರ್ ಅಂದ್ರೆ ಏನು, ಯಾವುದೋ ಮೆಟಲ್ ಥ್ರೂ ಏನಾಗ್ತಿದೆ, ಕಂಡಕ್ಟರ್ ಆಗಿ ಆ್ಯಕ್ಟ್ ಆಗ್ತಿದೆ. ಸೊ ಮೆಟಲ್ ಆ್ಯಕ್ಟ್ ಆಗ್ತಿದೆ ಇಲ್ಲಿ. ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸ್ ಅಂದ್ರೆ ಏನು, ಇವಾಗ ತಾನೇ ಎಲೆಕ್ಟ್ರೋಲೈಟ್ ಹೇಳಿದೆ. ಎಲೆಕ್ಟ್ರೋಲೈಟ್ ಥ್ರೂ ಏನಾಗ್ತಿದೆ ನಿಮಗೆ ಇಲ್ಲಿ, ಎಲೆಕ್ಟ್ರೋಲೈಟ್ ಒಂದು ಕಂಡಕ್ಟರ್ ಆಗಿ ಬಿಹೇವ್ ಮಾಡ್ತಿದೆ ಅಂತ ಅರ್ಥ. ಸೊ ಫಸ್ಟ್ ಡಿಫ್ರೆನ್ಸಿಗೆ ಬರೋಣ. ಮೆಟಲ್ ಬಂದಾಗೆಲ್ಲ ನಾನು ಹೇಳಿದೆ, ಮೆಟಲ್ ಯಾವ ಥರ ಇರುತ್ತೆ, ಮಧ್ಯದಲ್ಲಿ ಒಂದು ಕ್ಯಾಟಯಾನ್ ಇರುತ್ತೆ ಈ ಥರ,
ಈ ಥರ ಕೆಟಯಾನ್ ಇರುತ್ತೆ ಆ್ಯಂಡ್ ಅದರ ಸುತ್ತ ಎಲೆಕ್ಟ್ರಾನ್ ಸಿ ಇರುತ್ತೆ. ಈ ಕೆಟಯಾನ್ ಏನು ಹೇಳ್ತೀರಾ ನೀವು, ಕರ್ನಲ್ ಅಂತ ಹೇಳ್ತೀರಾ, ರೈಟ್. ಸೊ ಈಗ ಇದರಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾರು? ಕರೆಂಟ್ ಯಾವಾಗ ಆಗುತ್ತೆ? ಯಾವಾಗ ನಿಮ್ಮದು ಚಾರ್ಜ್ ಕ್ಯಾರಿಯರ್ಸು ಮೂವ್ ಆಗುತ್ತೆ, ಚಾರ್ಜ್ ಕ್ಯಾರಿಯರ್ಸ್ ಇರಬೇಕು, ಅವಾಗ ತಾನೇ ಕಂಡಕ್ಟಿವಿಟಿ ತೋರಿಸೋದು. ಸೊ ದೇರ್ ಫೋರ್ ಇಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾರು ಮೆಟಾಲಿಕ್ ಕಂಡಕ್ಟರ್ಸಲ್ಲಿ? ನಮ್ಮದು ಎಲೆಕ್ಟ್ರಾನ್. ಅದೇ ಎಲೆಕ್ಟ್ರೋಲೈಟಿಕ್ ಕಂಡಕ್ಟರ್ಸಲ್ಲಿ ಬಂದರೆ ಚಾರ್ಜ್ ಕ್ಯಾರಿಯರ್ಸ್ ಏನು, ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಿದಾವ ಇವು, ಸೊ ಅಯಾನ್ಸ್. ಕ್ಲಿಯರ್? ಮೆಟಾಲಿಕ್ ಕಂಡಕ್ಟರ್ ಏನಾದರೂ ಕೆಮಿಕಲ್ ಚೇಂಜ್ ಆಗುತ್ತಾ ಅಂದರೆ ನೀವು ವೈರ್ ಥ್ರೂ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿದ್ದೀರಾ, ಕರೆಂಟ್ನ ಪಾಸ್ ಮಾಡ್ತಿದ್ದೀರಾ, ವೈರಲ್ಲಿ ಏನಾದರೂ ಕೆಮಿಕಲ್ ಚೇಂಜಸ್ ಆಗ್ತಿದ್ದಾವ? ಆಗ್ತಿಲ್ಲ. ಸೊ ನೋ ಕೆಮಿಕಲ್ ಚೇಂಜ್, ಬಟ್ ಇಲ್ಲೇನಾಗುತ್ತೆ, ಎಲೆಕ್ಟ್ರೋಲೈಟ್ ಡಿಕಂಪೋಸ್ ಆಗುತ್ತಾ? ಸೊ ಎಲೆಕ್ಟ್ರೋಲೈಟ್ ಡಿಕಂಪೋಸ್ ಆಗುತ್ತೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಮಾಸ್ ಆಗ್ತಿದೆಯಾ? ಸೊ ಒಂದು ಕಡೆಯಿಂದ ಮಾಸ್ ಇನ್ನೊಂದು ಕಡೆ ಆಗ್ತಿದೆಯಾ? ಈ ವೈರ್ ಥ್ರೂ ಕನೆಕ್ಷನ್ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಅರ್ಧ 2, 3, 4, 1 ತಿಂಗಳೆಲ್ಲ ಆದಮೇಲೆ ನೀವೇನಾದರೂ ಇಲ್ಲಿಂದ ವೈರ್ ಇರೋದು ಗಾಯಬಾಗಿರೋದು ನೋಡಿದ್ದೀರಾ? ಫುಲ್ ಡಿಸಪಿಯರ್ ಆಗೋಯ್ತಾ? ಇಲ್ಲ. ಸೊ ನೋ ಟ್ರಾನ್ಸ್ಫರ್ ಆಫ್ ಮಾಸ್, ಬಟ್ ಅದರಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಮಾಸ್ ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಈಸ್ ಬಿಕಾಸ್ ಏನರಿಂದ ರೆಸಿಸ್ಟೆನ್ಸ್ ಆಗ್ತಿರೋದು? ಬಿಕಾಸ್ ಆಫ್ ಕೊಲಿಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಫಿಕ್ಸ್ಡ್ ಮೆಟಲ್ ಆಟಮ್ಸ್. ಸೊ ಮೆಟಲ್ ಆಟಮ್ ಜೊತೆ ಎಲೆಕ್ಟ್ರಾನ್ಸ್ನು ಕೊಲೈಡ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಆಗ್ತಿರೋದು. ಬಟ್ ಇದರಲ್ಲಿ ರೆಸಿಸ್ಟೆನ್ಸ್ ಏನರಿಂದ ಆಗಿರೋದು? ಅಯಾನ್ಸು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಜೊತೆ ಏನಾಗ್ತಿದ್ದೇವೆ, ಕೊಲಿಷನ್ಸ್ ಆಗ್ತಿರೋದ್ರಿಂದ. ನೆಕ್ಸ್ಟು ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಲೋ ರೆಸಿಸ್ಟೆನ್ಸ್ ಇರುತ್ತೆ ಜನರಲಿ, ಇದರಲ್ಲಿ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆನ್ಸಸ್, ನೋಟ್ ಡೌನ್ ಮಾಡ್ಕೊಳ್ಳಿ ಬೇಗ ಬೇಗ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಂಡಕ್ಟೆನ್ಸ್. ಸೊ ಏನೇನು ಫ್ಯಾಕ್ಟರು ಅಫೆಕ್ಟ್ ಮಾಡುತ್ತೆ ನಿಮ್ಮದು ಮೆಟಾಲಿಕ್ ಕಂಡಕ್ಟೆನ್ಸ್ಗೆ ಅಥವಾ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ಗೆ ಅಂತ ಕ್ವಶನ್ಸ್ ಬರುತ್ತೆ. ಸೊ ಇದಕ್ಕೆ ಏನೇ ಆನ್ಸರ್ ಮಾಡಬೇಕು ನೋಡಿ. ಸೊ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಅಂದರೆ ಮೆಟಾಲಿಕ್ ಕಂಡಕ್ಟರ್ಸ್ ಕೊಟ್ಟರೆ ಏನು ಬರೀತೀರಾ? ಸೊ ಫಸ್ಟು ನೇಚರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಮೆಟಲ್. ಸೊ ನಿಮ್ಮದು ಮೆಟಲ್ ಸ್ಟ್ರಕ್ಚರ್ ಯಾವ ಥರ ಇದೆ, ನೇಚರ್ ಯಾವ ಥರ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ವೇಲಿಯನ್ಸ್ ಎಲೆಕ್ಟ್ರಾನ್ ಪರ್ ಆಟಮ್. ಏನಕ್ಕಂದರೆ ಚಾರ್ಜ್ ಕ್ಯಾರಿಯರ್ಸಿಂದ ಆ್ಯಕ್ಟ್ ಮಾಡ್ತಿರೋದು, ಅಂದರೆ ಎಲೆಕ್ಟ್ರಾನ್ಸ್ ಇಂದ ಆ್ಯಕ್ಟ್ ಆಗ್ತಿರೋದಲ್ವ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸು ವೇಲೆನ್ಸ್ ಶೆಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಎಷ್ಟು ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತೀರಾ, ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಏನಾಗುತ್ತೆ ಅಷ್ಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸಿಗೆ ಬಂದರೆ ಇದೇನಾಗುತ್ತೆ, ನೇಚರ್ ಆಫ್ ಎಲೆಕ್ಟ್ರೋಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೇಚರ್ ಆಫ್ ಮೆಟಲು, ಇದು ನೇಚರ್ ಆಫ್ ಎಲೆಕ್ಟ್ರೋಲೈಟು. ಇದರಲ್ಲಿ ಸೈಜ್ ಆಫ್ ದಿ ಅಯಾನ್ಸ್ ಪ್ರೊಡ್ಯೂಸ್ಡ್ ಅಂದರೆ ಸಾಲ್ವೇಷನ್. ಸೊ ನಾವು ಡಿಸೋಸಿಯೇಟ್ ಮಾಡಿದ್ಮೇಲೆ ಏನು ಅಯಾನ್ಸ್ ಪ್ರೊಡ್ಯೂಸ್ ಆಗಿದೆ ಆ ಅಯಾನ್ಸ್ದು ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ನೇಚರ್ ಆಫ್ ಸಾಲ್ವೆಂಟ್. ಸೊ ಯಾವ್ದ್ರ ಒಳಗಡೆ ನಾವು ಈ ಒಂದು ಸಾಲ್ಯೂಟ್ನ ಹಾಕಿದ್ದೀವಿ ಅದು ಸಾಲ್ವೆಂಟ್, ಆ ಸಾಲ್ವೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್, ಎಷ್ಟು ಎಲೆಕ್ಟ್ರೋಲೈಟ್ ಹಾಕಿದ್ದಾರೆ ಎಷ್ಟು ಅಮೌಂಟ್ ಆಫ್ ಸಾಲ್ವೆಂಟಲ್ಲಿ, ಸೊ ಅದು ಕೂಡ ಇಲ್ಲಿ ನೋಟ್ ಡೌನ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸು ಕೂಡ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಟಾಪಿಕ್ಕಿಗೆ ಬರೋಣ, ದಟ್ ಈಸ್ ಕಂಡಕ್ಟೆನ್ಸ್. ಸೊ ಈ ಕಂಡಕ್ಟೆನ್ಸಲ್ಲಿ ಓಕೆ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ಆ್ಯಂಡ್ ಮೆಟಾಲಿಕ್ ಕಂಡಕ್ಟರ್ಸು ಆಯಿತು, ಕಂಡಕ್ಟರ್ಸ್ನ ನೀವು ಹೇಳಿದ್ರಿ. ಬಟ್ ಕಂಡಕ್ಟೆನ್ಸ್ ವ್ಯಾಲ್ಯೂನ ಯಾವ್ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು? ಸೊ 2 ರೀತಿ ನಿಮಗೆ ಸಿಲೆಬಸಲ್ಲಿ ಇರೋದು ಆ್ಯಂಡ್ 2 ರೀತಿನ ಆಬ್ವಿಯಸ್ಲಿ ಮೋಸ್ಟ್ಲಿ ಎಲ್ಲ ಕಡೆನೂ ಇರೋದು. ಸೊ ಫಸ್ಟ್ ಒನ್ ಈಸ್ ಮೋಲಾರ್ ಕಂಡಕ್ಟೆನ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್. ಸೊ ನೇಮ್ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ತಿರ್ಬೋದು ಮೋಲಾರ್ ಕಂಡಕ್ಟೆನ್ಸ್ ಅಂದರೆ ಮೊಲಾರಿಟಿ ಮೇಲೆ ಎಲ್ಲಾದರೂ ಡಿಪೆಂಡ್ ಆಗಿದೆ. ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಅಂದ್ರೇನು, ಈಕ್ವಿವೆಲೆಂಟ್ ಮಾಸ್ ದಟ್ ಈಸ್ ನಾರ್ಮ್ಯಾಲಿಟಿ ಮೇಲೆ ಎಲ್ಲಾದರೂ ಡಿಪೆಂಡ್ ಆಗಿದೆ ಅಂತ ಕಾಣಿಸ್ತಿದೆ, ರೈಟ್? ಸೊ ಮೋಲಾರ್ ಕಂಡಕ್ಟೆನ್ಸ್ ಅಂದರೆ ಏನು ಅದನ್ನು ನೋಡ್ಕೊತಾ ಹೋಗೋಣ. ಫಸ್ಟ್ ನೀವು ಎರಡಕ್ಕೂ ಫಸ್ಟ್ ಲೈನ್ ಏನು ಬರೀತೀರಾ, ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಂಡಕ್ಟೆನ್ಸ್ ಆಫ್ ಅಯಾನ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್. ಸೊ ಅಯಾನ್ಸಿಂದ ಕಂಡಕ್ಟೆನ್ಸ್ ಆಗ್ತಿದೆ, ಬಟ್ ಈ ಅಯಾನ್ಸ್ ಎಲ್ಲಿಂದ ಬಂತು ಅದು ಡಿಫ್ರೆನ್ಸು. ಸೊ ಕಂಡಕ್ಟೆನ್ಸ್ ಆಫ್ ಅಯಾನ್ಸ್ ಪ್ರೊಡ್ಯೂಸ್ಡ್ ಫ್ರಮ್ 1 mole ಆಫ್ ಎಲೆಕ್ಟ್ರೋಲೈಟ್ ಡಿಸಾಲ್ವ್ಡ್ ಇನ್ V ವಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ 1 mole ಆಫ್ ಎಲೆಕ್ಟ್ರೋಲೈಟ್ ಎಲ್ಲ ತಗೊಂಡಾಗ ಇದನ್ನು ಹೇಳ್ತೀರಾ ವೆನ್ ಬರೆದ್ಬಿಟ್ಟು ಈ ಕಂಡೀಷನ್ನ ಬರಿಬೇಕು. ಎಲೆಕ್ಟ್ರೋಡ್ಸ್ ಆರ್ 1 unit ಅಪಾರ್ಟ್, ಎಲೆಕ್ಟ್ರೋಡ್ಸ್ 1 unit ಅಪಾರ್ಟ್ ಇರುತ್ತೆ. ದ ಏರಿಯಾ ಇಸ್ ಸೋ ಲಾರ್ಜ್ ದಟ್ ದ ಹೋಲ್ ಸೊಲ್ಯೂಷನ್ ಇಸ್ ಕಂಟೈನ್ಡ್ ಬಿಟ್ವೀನ್ ದೆಮ್. ಸೊ ಏರಿಯಾ ಎಷ್ಟು ಲಾರ್ಜ್ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಇದು ಫುಲ್ಲು ನಿಮ್ಮದು ಏನಾಗಿರಬೇಕು, ಒಂದು ಪರ್ಟಿಕ್ಯುಲರ್ ಒಂದು ಸೊಲ್ಯೂಷನಲ್ಲಿ ಕಂಟೈನ್ ಆಗಿರಬೇಕು. ನೆಕ್ಸ್ಟ್ ಬರೋಣ ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ಗೆ.
ಕಂಡಕ್ಟೆನ್ಸ್ ಆಫ್ ಅಯಾನ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಎಲ್ಲಿಂದ 1 ಗ್ರಾಮ್ ಇಕ್ವಿವೆಲೆಂಟ್ ಆಫ್ ಎಲೆಕ್ಟ್ರೋಲೈಟ್. ಅಲ್ಲಿ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್, ಇಲ್ಲಿ 1 ಗ್ರಾಮ್ ಇಕ್ವಿವೆಲೆಂಟ್ ಆಫ್ ಎಲೆಕ್ಟ್ರೋಲೈಟ್ dissolved in again same V volume of solution. And then again same, when electrodes are 1 unit apart and the area is so large that the whole solution is contained between them. ಇಷ್ಟ ಆಯ್ತಾ? ನೆಕ್ಸ್ಟ್ ಫಾರ್ಮುಲಾಗೆ ಬರೋಣ. ಸೊ ಫಾರ್ಮುಲಾದಲ್ಲಿ ಬಂದ್ಬಿಟ್ಟು ನೋಡಿ, ಮುಲಾರ್ ಕಂಡಕ್ಟಿವಿಟಿ ಆ್ಯಂಡ್ ಇಕ್ವಿವೆಲೆಂಟ್ ಕಂಡಕ್ಟಿವಿಟಿ, ಕಪ್ಪ ಅಂತೂ ನಿಮ್ಮದು ಕಾಮನ್ ಆಗಿದೆ, ಕಂಡಕ್ಟಿವಿಟಿ ಡಿವೈಡೆಡ್ ಬೈ ಏನು ಬರುತ್ತೆ, ಕಾನ್ಸಂಟ್ರೇಷನ್ ಟರ್ಮ್ಸ್. ಸೊ ಕಾನ್ಸಂಟ್ರೇಷನ್ ಟರ್ಮ್ ಏನಾಗಿರುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಮೊಲಾರಿಟಿ ಆಗಿರುತ್ತೆ, ಇಲ್ಲಿ ನಾರ್ಮ್ಯಾಲಿಟಿ ಆಗಿರುತ್ತೆ, ಇಷ್ಟ ಡಿಫ್ರೆನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಈ 1000 ಮ್ಯಾಮ್ ಒಂದು ನ್ಯೂಮಿನೇಟರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಡಿನಾಮಿನೇಟರಿಗೆ ಮಾಡಿದ್ದೀರಾ, ಏನಕ್ಕೆ ನೋಡಿ. ಇಲ್ಲಿ ಯಾವಾಗ ಸೈಮನ್ ಮೀಟರ್ ಸ್ಕ್ವೇರ್ ನಿಮಗೆ ವ್ಯಾಲ್ಯೂಲಿ ಕೊಟ್ಟಿರ್ತಾರೆ, ಸೈಮನ್ ಮೀಟರ್ ಸ್ಕ್ವೇರಲ್ಲಿ ಆನ್ಸರ್ ಬರತಕ್ಕಂಥದ್ದು ಏನಾದರೂ ಕ್ವಶನ್ಸ್ ಇದ್ದರೆ ಅವಾಗ ಏನು ಮಾಡ್ತೀರಾ ನೀವು, ಮಲ್ಟಿಪ್ಲೈ ಮಾಡ್ತೀರಾ 1000ಇಂದ. ಯಾವಾಗ ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ ಅವಾಗ ಏನು ಮಾಡ್ತೀರಾ, ಡಿವೈಡ್ ಮಾಡ್ತೀರಾ 1000ಇಂದ. ಸೇಮ್ ಗೋಸ್ ದೇ, ಮೀಟರ್ ಅಂದರೆ ನ್ಯೂಮರೇಟರಲ್ಲಿ 1000, ಸೆಂಟಿಮೀಟರ್ ಅಂದರೆ ಡಿನಾಮಿನೇಟರಲ್ಲಿ 1000. ಇಷ್ಟು ಕ್ಲಾರಿಟಿ ಸಿಕ್ತಲ್ವಾ? ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶನ್. ಸೊ ಈ ಒಂದು ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಏನೇನು ಕ್ವಶನ್ಸ್ ಬಂದಿದ್ದಾವೆ, ಇಷ್ಟು ಕಾನ್ಸೆಪ್ಟ್ ಅರ್ಥ ಆದಮೇಲೆ ಇದನ್ನೇನು ಬೇಗ ಮಾಡಿಬಿಡ್ತೀರ ನೋಡಿ. ಸೊ ವಾಟ್ ಈಸ್ ಮೋಲಾರ್ ಕಂಡಕ್ಟೆನ್ಸ್? ಅವಾಗಲೇ ಹೇಳಿದೆ, ಮೋಲಾರ್ ಕಂಡಕ್ಟೆನ್ಸ್ ಇಸ್ ದ ಕಂಡಕ್ಟೆನ್ಸ್ ಆಫ್ ದಿ ಅಯಾನ್ಸ್ ಪ್ರೊಡ್ಯೂಸ್ಡ್ ಬೈ ವಾಟ್ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ ಇನ್ V ವಾಲ್ಯೂಮ್ ಆಫ್ ಸೊಲ್ಯೂಷನ್. ಕರೆಕ್ಟಾ? ಅದನ್ನು ಬರೀರಿ. ಆ್ಯಂಡ್ ನಿಮ್ಗೇನು ಕೊಟ್ಟಿದ್ದಾರೆ, ಹೌ ಇಟ್ ಈಸ್ ರಿಲೇಟೆಡ್ ಟು ಕಾನ್ಸಂಟ್ರೇಷನ್ C ಮೋಲ್ ಪರ್ ಕ್ಯೂಬ್ ಆ್ಯಂಡ್ ಕಂಡಕ್ಟಿವಿಟಿ K ಸೈಮನ್. ಸೊ ನಿಮಗೆ ಫಾರ್ಮುಲಾ ಕೇಳಿದ್ದಾರೆ. ಸೊ ಏನಕ್ಕೆ ಫಾರ್ಮುಲಾ? ನಿಮ್ಮದು ಕಂಡಕ್ಟೆನ್ಸ್ ಅಂದರೆ ಏನು? ಸೊ ದಟ್ ಈಸ್ ಕಪ್ಪ ಕಂಡಕ್ಟಿವಿಟಿ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಮೊಲಾರಿಟಿ ನಾರ್ಮ್ಯಾಲಿಟಿ ಏನು? ಕಾನ್ಸಂಟ್ರೇಷನ್ನೇ ತಾನೆ. ಸೊ ಈ ಕಾನ್ಸಂಟ್ರೇಷನ್ ಮೇಲೆ ಕ್ವಶನ್ ಕೇಳಿದ್ರು ಆ್ಯಂಡ್ ಈ ಫಾರ್ಮುಲಾನ ಬರೆದಿದ್ರೆ ಮುಗಿಯೋದು ಕ್ವಶನ್. ಆಯಿತಾ? ಇದು ಬರಿಬೋದಾಗಿತ್ತು, ಯಾವ್ದಾದ್ರು ಬರೆದಿದ್ರು ನಿಮಗೆ ಮಾರ್ಕ್ಸ್ ಸಿಗೋದು. ಕ್ಲಿಯರಾ? ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 2020 ಆ್ಯಂಡ್ 2018 ಸೇಮ್ ಕ್ವಶನ್ ಕೇಳಿದರೆ, ದಟ್ ಈಸ್ ವಾಟ್ ಈಸ್ ಮೆಂಟ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು ಅಂತ ಕ್ವಶನು. ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಅರ್ಥ ಆಯಿತು ನಿಮಗೆ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಏನು ವಾಲ್ಯೂಮ್ ಆಫ್ ಸೊಲ್ಯೂಷನ್ ನೀವು ಯೂಸ್ ಮಾಡಿದ್ದೀರಲ್ವ, ಆ ವಾಲ್ಯೂಮ್ ಏನಾಗಿರುತ್ತೆ, ಇನ್ಫೈನೈಟ್ ಆಗಿರುತ್ತೆ. ಸೊ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಆನ್ಸರ್ ನಿಮಗೆ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಈಸ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಸೊ ಇನ್ಫೈನೈಟ್ ಡೈಲ್ಯೂಷನ್ ಮಾಡಿದಾಗ ಅಂದರೆ ಸಾಲ್ಯೂಟ್ ತುಂಬಾ ಕಡಿಮೆ ಇರೋದು, ಬರೀ ಸಾಲ್ವೆಂಟ್ ತುಂಬ್ಕೊಂಡಿರೋದು. ಸೊ ದಟ್ ಈಸ್ ಯುವರ್ ಇನ್ಫೈನೈಟ್ ಡೈಲ್ಯೂಷನ್. ಆಯಿತಾ? ಅಥವಾ ನೀವೇನಾದರೂ ವೆನ್ ದ ಕಾನ್ಸಂಟ್ರೇಷನ್ ಅಪ್ರೋಚಸ್ 0, ಕಾನ್ಸಂಟ್ರೇಷನ್ 0 ಆಗಲ್ಲ ಕಂಪ್ಲೀಟಾಗಿ, ಬಟ್ ಅಪ್ರೋಚ್ ಆಗುತ್ತೆ ನಿಯರ್ಲಿ ಟು 0, ಆ ಒಂದು ಪರ್ಟಿಕ್ಯುಲರ್ ಒಂದು ಇನ್ಸ್ಟೆನ್ಸ್ ಅಲ್ಲದೇನು ಹೇಳ್ತೀರಾ ನೀವು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಆಯಿತಾ? ಸೊ ಇದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಆನ್ಸರು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 2019 ಕೇಳಿದರೆ, ಸೊ ಗ್ರಾಫ್ನ ಡ್ರಾ ಮಾಡಿ, ಯಾವುದು ವರ್ಸಸ್ ಯಾವುದು, ನಿಮ್ಮದು ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ಸು ರೂಟ್ ಆಫ್ ಕಾನ್ಸಂಟ್ರೇಷನ್ಗೆ. ಆಯಿತಾ? ಯಾವುದ್ರದ್ದು? ಅಸಿಟಿಕ್ ಆ್ಯಸಿಡ್ಗೆ. ಸೊ ಅಸಿಟಿಕ್ ಆ್ಯಸಿಡ್ ವೀಕ್ ಎಲೆಕ್ಟ್ರೋಲೈಟಿಕ್ ಕೊಡ್ಬೋದು, ಅಥವಾ KClನ ಇಟ್ಕೊಂಡು ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಕ್ ಕೊಡ್ಬೋದು. ಅದಕ್ಕೋಸ್ಕರ ನಿಮ್ಗೆ NCERT ಇರೋದು ಪಿಕ್ಚರ್ ನಾನು ಹಾಕಿದ್ದೀನಿ. CH3COOH ಅಂದರೆ ಅಸಿಟಿಕ್ ಆ್ಯಸಿಡ್ ಕೊಟ್ಟಿರೋದು. ಸೊ ಇದೊಂದು ಬರ್ತಿದ್ರೆ ಆಗೋದು. ವೀಕ್ ಎಲೆಕ್ಟ್ರೋಲೈಟಿಗೆ ಯಾವ ಥರ ಆಗ್ತಿರೋದು ಚೇಂಜ್ ಇಲ್ಲಿ ನೋಡಿ. ವೀಕ್ ಎಲೆಕ್ಟ್ರೋಲೈಟ್ CH3COOHಗೆ ಈ ಥರ ಒಂದು ಪ್ಯಾರಾಬೋಲಿಕಲ್ಲಿ ಹೋಗ್ತಿದೆ. ಆಯಿತಾ? ಅದೇ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಯಾವ ಥರ ಹೋಗ್ತಿದೆ, ಸೊ ಸ್ಟ್ರೇಟ್ ಲೈನ್ ಆಗಿ ಹೋಗ್ತಿದೆ ಇಲ್ಲಿ. ಆಯಿತಾ? ಸೊ ಇದನ್ನು ನೀವು ಅಲ್ಲಿ ಗ್ರಾಫ್ ಬರಿಬೇಕಾಗಿತ್ತು. ನೆಕ್ಸ್ಟ್ ಬರೋಣ. ಮೆನ್ಷನ್ 2017 ಬಂದಿರತಕ್ಕಂಥದ್ದು ಇದು. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದಿ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಸೊ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ? ಸೊ ಆವಾಗಲೇ ನಾನು ನಿಮಗೆ ಹೇಳಿದೆ ಲೈನ್ ಬೈ ಲೈನ್. ಸೊ ದಟ್ ಈಸ್ ನೇಚರ್ ಆಫ್ ಎಲೆಕ್ಟ್ರೋಲೈಟು, ಟೆಂಪರೇಚರು, ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟು, ಸೈಜ್ ಆಫ್ ಅಯಾನ್ಸು ಪ್ರೊಡ್ಯೂಸ್ಡ್ ಬೈ ದ ಸಾಲ್ವೇಷನ್ ಆ್ಯಂಡ್ ದ ನೇಚರ್ ಆಫ್ ಸಾಲ್ವೆಂಟ್ ಆ್ಯಂಡ್ ಇಟ್ಸ್ ವಿಸ್ಕಾಸಿಟಿ. ಸೊ ಇದು ನಿಮ್ದು ಇದ್ದಿರೋದು. ಸೊ ದಟ್ ಈಸ್ ಇನ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಈ ಥರ ಕೊಟ್ಟಿದ್ದವರು. ಆಯಿತಾ? ಸೊ ಇದರಲ್ಲಿ ಯಾವುದೇ ಒಂದು ಎರಡನೇ ಬರೆದಿದ್ರು ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು. ಓಕೆ, ನಾವು ಲೆಟ್ಸ್ ಮೂವ್ ಆನ್. ಸೊ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟಿವಿಟಿ ಪ್ರಾಬ್ಲಮ್ ಇದು ನೋಡಿ, ನೀಟಾಗಿ ನೋಡ್ಕೊಳ್ಳಿ. ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟಿವಿಟಿ ಸೆಲ್ ಫಿಲ್ಡ್ ವಿತ್ 0.02 ಮೋಲಾರ್ KCl. ಸೊ ಎಷ್ಟು ಮೋಲಾರ್ KCl ಅಲ್ಲಿ ಹಾಕಿದ್ದಾರೆ, ಮೊಲಾರಿಟಿನ ಕೊಟ್ಟಿದ್ದಾರೆ ಇಲ್ಲಿ. ಆಯಿತಾ? ಎಮ್ ಇರೋದ್ರಿಂದ. ಸೊ ಮೊಲಾರಿಟಿ ಎಷ್ಟು ಕೊಟ್ಟಿರೋದು? 0.02
ಮೋಲಾರ್ KCl. ಸೊಲ್ಯೂಷನ್ ಈಸ್ 520 ohms. ಸೊ ರೆಸಿಸ್ಟೆನ್ಸ್ ಎಷ್ಟು ಅಂತ ಹೇಳಿದರೆ, ಈ ಒಂದು ಯಾವುದೋ ಒಂದು ಕಂಡಕ್ಟಿವಿಟಿ ಸೆಲ್ ಇದೆ, ಈ ಕಂಡಕ್ಟಿವಿಟಿ ಸೆಲ್ದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್. ಸೊ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದರೆ 520 ohms ಇದೆ ಅಂತ ಹೇಳ್ತಿದ್ದಾರೆ. ಸೊ ರೆಸಿಸ್ಟೆನ್ಸ್ 520 ohms. ಕ್ಯಾಲ್ಕುಲೇಟ್ ದಿ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಕಂಡಕ್ಟಿವಿಟಿ ಅಂದ್ರೆ ಏನು, ಕಪ್ಪ, ಆಯಿತಾ. ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿನೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮದು ಮೋಲಾರ್ ಕಂಡಕ್ಟಿವಿಟಿನೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದ್ದಾರೆ, ಆಯಿತಾ. ಸೊ ನಿಮಗೆ ಗೊತ್ತೇ ಇದೆ. ಸೊ ದಟ್ ಈಸ್ ಫಸ್ಟ್ ನಾವು ನೋಡ್ಕೊತ ಹೋಗೋಣ, ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋಣ. ಕಂಡಕ್ಟಿವಿಟಿ ಅಂದ್ರೇನು, ಸೆಲ್ ಕಾನ್ಸ್ಟೆಂಟ್ ಅಲ್ವಾ, G*/R. ಸೆಲ್ ಕಾನ್ಸ್ಟೆಂಟ್ ಏನಿಗೆ ತೊಗೊಂಡೆ, ಸೆಲ್ ಕಾನ್ಸ್ಟೆಂಟ್ನ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಾ ನೀವು, ಡೈರೆಕ್ಟಾಗಿ ಇದನ್ನು 1.29 per centimeter ತೊಗೊತೀರಾ, ಆ್ಯಂಡ್ 520 ohms ಅಂತ ತೊಗೊತೀರಾ. ಸೊ ನಿಮ್ದೇನಾಯ್ತು, ಇದು ಕಂಡಕ್ಟಿವಿಟಿ ಆಗೋಯ್ತು, ರೈಟ್. ಕಂಡಕ್ಟಿವಿಟಿ ಆಗೋಗಾದ್ಮೇಲೆ ನೀವೇನು ಕಂಡುಹಿಡಿಬೇಕಾಗಿದ್ದು, ಮೋಲಾರ್ ಕಂಡಕ್ಟಿವಿಟಿ. ಸೊ ಮೋಲಾರ್ ಕಂಡಕ್ಟಿವಿಟಿಗೆ ಏನು ಮಾಡ್ತೀರಾ, ಮೋಲಾರ್ ಕಂಡಕ್ಟಿವಿಟಿ ಫಾರ್ಮುಲಾನ ತೊಗೊತೀರಾ. ಇಲ್ಲಿ ಏನಾಗ್ತಿದೆ ನಿಮ್ಗೆ ನೋಡಿ, ಪರ್ ಓಮ್, ಸೈಮನ್ ಪರ್ ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರಲ್ಲಿ ಇರೋದ್ರಿಂದ ಸೊ ನೀವೇನು ಮಾಡ್ತೀರಾ, ಯು ವಿಲ್ ಡಿವೈಡ್ ಬೈ 1000 ಇಲ್ಲಿ, ಓಕೆ. ಸೆಂಟಿಮೀಟರಲ್ಲಿದ್ದಾಗ ಯಾವತ್ತೇ ಆದರೂ ಡಿವೈಡ್ ಬೈ 1000 ಇದ್ದಿದ್ದು, ಬೈ 1000. ಸೊ ಈ ಥರ ಮಾಡಿದಾಗ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದು ಆನ್ಸರ್ ಇತ್ತು, ನೋಡ್ಕೊಳ್ಳಿ ಕರೆಕ್ಟ್ ಆನ್ಸರ್ ಬರುತ್ತೋ ಇಲ್ವೋ ಅಂತ ಅನ್ಸುತ್ತೆ. ಇದೇ ಫಾರ್ಮುಲಾಗೆ ಈ ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆ್ಯಂಡ್ ದೆನ್ ಮೊಲಾರಿಟಿಗೆ 0.02 ಮೋಲಾರ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಆನ್ಸರ್ ನಿಮಗೆ ಸಿಗಬೇಕು. ಕ್ಲಿಯರಾ? ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. What happens to the molar conductivity when 1 mole of KCl is dissolved in 1 liter is diluted to 5 liters? ಸೊ ಫಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ 1 mole of KCl ಇತ್ತು, ಆಯಿತಾ. ಸೊ 1 mole KClನ ಎಷ್ಟು 1 ಲೀಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರು, ಆಯಿತಾ. ನೆಕ್ಸ್ಟಲ್ಲಿ ಏನು ಮಾಡಿದ್ರು, ಈ 1 mole KClನ 5 ಲೀಟರ್ಸಲ್ಲಿ ಡಿಸಾಲ್ವ್ ಮಾಡಿದ್ರು. ಇದೇನಿದು, ಸೊ ದಿಸ್ ಈಸ್ ಅ ಸಾಲ್ವೆಂಟ್. ಸೊ ನೋಡಿ, ಡೈಲ್ಯೂಷನ್ ಇನ್ಕ್ರೀಸ್ ಮಾಡ್ತಾ ಇದ್ದರೆ ನಿಮ್ಮದು ಮೊಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ, ಮೊಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೇನು ಗೊತ್ತಿರಬೇಕಾಗಿದೆ ಇಲ್ಲಿ, ಸೊ ನಿಮಗೆ ಇದು ಗೊತ್ತಿರಬೇಕಾಗಿತ್ತು. ಸೊ ದಟ್ ಈಸ್ ಮೊಲಾರ್ ಡೈಲ್ಯೂಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದು ಮೊಲಾರ್ ಕಂಡಕ್ಟಿವಿಟಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಂಡಕ್ಟಿವಿಟಿ. ಇದು ಗೊತ್ತಿದ್ರೆ ನಿಮ್ದಿದ್ದು ಸೊಲ್ಯೂಷನ್ ಮುಗಿದೋಗೋದು. ಕ್ಲಿಯರಾ? ನೆಕ್ಸ್ಟ್ ಕ್ವಶನಿಗೆ ನೆಕ್ಸ್ಟ್ ಕ್ವಶನ್ ಇಲ್ಲ, ನೆಕ್ಸ್ಟ್ ಕೋಲ್ರಾಶ್ ಲಾ, ಸೆಕೆಂಡ್ ಟಾಪಿಕ್. ಸೊ ಈ ಕೋಲ್ರಾಶ್ ಲಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಮಾತಾಡ್ತಾರೆ. ಸೊ ನೀವು ವೀಕ್ ಎಲೆಕ್ಟ್ರೋಲೈಟ್ದು ನೋಡಿದ್ರಿ, ಅದು ಒಂದು ಕರ್ವ್ ನೋಡಿದ್ರಿ, ಯಾವುದೇ ಒಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಇನ್ಫೈನೈಟ್ ಡೈಲ್ಯೂಷನ್ಗೆ ಯಾವುದೇ ಒಂದು ಪಾಯಿಂಟ್ಗೆ ಅದು ರೀಚ್ ಆಗ್ತಿಲ್ಲ, ಹಿಂಗೆ ಇನ್ಫೈನೈಟಾಗಿ ಮೇಲ್ಮೇಲೆ ಹೋಗ್ತಿದೆ, ರೈಟ್. ಸೊ ಅದರದ್ದು ವೀಕ್ ಎಲೆಕ್ಟ್ರೋಲೈಟ್ಸ್ದು ಇನ್ಫೈನೈಟ್ ಅಥವಾ ಆ ಡೈಲ್ಯೂಷನ್, ಇನ್ಫೈನೈಟ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಝೀರೋ ಮೋಲಾರ್ ಕಂಡಕ್ಟಿವಿಟಿ ಕಂಡುಹಿಡಿಯೋದು ತುಂಬ ಕಷ್ಟ ಆಗ್ತಿತ್ತು. ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಇವ್ರು ಹೆಲ್ಪ್ ಮಾಡ್ತಾರೆ ಕೋಲ್ರಾಶ್ ಲಾ ಅವರು. ಅವ್ರದ್ದೊಂದು ಲಾ ಇದೆ, ಆ ಲಾ ಏನು ಹೇಳುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಇದನ್ನು ಸ್ಟೇಟ್ಮೆಂಟ್ ಕೇಳ್ತಾರೆ ನಿಮಗೆ, ಆಬ್ವಿಯಸ್ಲಿ ಅಟ್ ಇನ್ಫೈನೈಟ್ ಡೈಲ್ಯೂಷನಲ್ಲಿ ಏನಾಗುತ್ತೆ, ಡಿಸೋಸಿಯೇಷನ್ ಪೂರ ಕಂಪ್ಲೀಟ್ ಆಗೋಗುತ್ತೆ. ಅದು ಗೊತ್ತಿದೆ ಅಲ್ವಾ, ಇನ್ಫೈನೈಟ್ ಡೈಲ್ಯೂಷನ್ ಡಿಸೋಸಿಯೇಷನ್ ಕಂಪ್ಲೀಟ್ಸ್, ಈಚ್ ಅಯಾನ್ ಮೇಕ್ ಅ ಡೆಫಿನೆಟ್ ಕಾಂಟ್ರಿಬ್ಯೂಷನ್. ಸೊ ಅವಾಗ ಏನಾಗುತ್ತೆ, ಒಂದು ಅಯಾನ್ ಕೆಟಯಾನ್ ಆ್ಯಂಡ್ ಅನಯಾನ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಡೆಫಿನೆಟ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಯಾವುದಕ್ಕೆ, ಮೋಲಾರ್ ಕಂಡಕ್ಟೆನ್ಸಿಗೆ, irrespective of nature of the other ion with which it is associated. ಸೊ ಯಾವ ಕೆಟಯಾನ್ ಜೊತೆ ಇದು ಅಸೋಸಿಯೇಟ್ ಆಗಿದೆ ಅದರ ಮೇಲೆ ಇದು ಡಿಪೆಂಡ್ ಮಾಡಲ್ಲ, ಅದರದ್ದೇ ಓನ್ ಎಫೆಕ್ಟ್ನ ಇದು ಮಾಡ್ಕೊತಾ ಹೋಗುತ್ತೆ. ಯಾಕೆ, ಡಿಸೋಸಿಯೇಷನ್ ಕಂಪ್ಲೀಟ್ ಆಗಿರೋದ್ರಿಂದ. ಇನ್ನೊಂದು ನೀವೇನು ಬರೀಬೋದು ಸ್ಟೇಟ್ಮೆಂಟಲ್ಲಿ, ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಏನಾಗಿರುತ್ತೆ, ಇಟ್ ಈಸ್ ಸಮ್ ಆಫ್ ಅಯಾನಿಕ್ ಕಂಡಕ್ಟಿವಿಟೀಸ್ ಆಫ್ ಕೆಟಯಾನ್ ಆ್ಯಂಡ್ ಅನಯಾನ್. ಸೊ ಕೆಟಯಾನ್ ಆ್ಯಂಡ್ ಅನಯಾನ್ದು ಏನಾಗಿರುತ್ತೆ, ಸಮ್ ಆಗಿರುತ್ತೆ ಅಂತ ಬರಿತಾ ಹೋಗಬೇಕು. ಲೆಟ್ಸ್ ಏನೆಂದು ಯಾವುದೇ ಒಂದು ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ AX BY ಆಗಿದೆ. ಸೊ ಇದೇನು ಕೊಡುತ್ತೆ ನಿಮಗೆ, XAY ಪ್ಲಸ್
ಪ್ಲಸ್ ವೈ ಬಿ ಎಕ್ಸ್ ಪ್ಲಸ್ ಈ ಥರ ಡಿಸೋಸಿಯೇಟ್ ಆಗುತ್ತಾ? ಸೊ ಇದ್ರದ್ದು ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಏನಾಗಿರುತ್ತೆ? ಫೈನೈಟ್ ಡೈಲ್ಯೂಷನ್ ಆಫ್ ಎ ಎಕ್ಸ್ ಬಿ ವೈ ಇಟ್ ವಿಲ್ ಬಿ ಈಕ್ವಲ್ ಟು ಮೋಲಾರ್ ಇಂಡಿವಿಜುವಲ್ ಕಂಡಕ್ಟೆನ್ಸ್ ಆಫ್ ಎ ವೈ ಪ್ಲಸ್ ಇಂಡಿವಿಜುವಲ್ ಕಂಡಕ್ಟಿವಿಟಿ ಆಫ್ ಅಥವಾ ಅಯಾನಿಕ್ ಕಂಡಕ್ಟಿವಿಟಿ ಆಫ್ ಬಿ ಎಕ್ಸ್ ಮೈನಸ್. ಆಯಿತಾ? ಈ ಥರ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮ್ಯಾಮ್ ಇನ್ನೊಂದು ಎಲ್ಲಿ ನಿಮ್ಮದು ಎಕ್ಸ್ ಇ ಎಕ್ಸ್ ಎಲ್ ವೈ ಏನು ಮಾಡ್ತೀರಾ? ಸೊ ಇದನ್ನಿಲ್ಲಿ ಮಲ್ಟಿಪ್ಲೈ ಮಾಡೋದಷ್ಟೇ. ಆ್ಯಂಡ್ ವೈ. ಕ್ಲಿಯರಾ? ಸೊ ಇದು ಕೋಲ್ರಾಶ್ ಲಾದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಯಿತು. ಸೊ ಇದೆಲ್ಲ ಕ್ವಶನ್ ಮಾಡಿರೋದು ನೋಡಿ 2020, 2018 ಆ್ಯಂಡ್ 2016 ಸೇಮ್ ಕ್ವಶನ್ ಕೇಳಿದ್ದಾರೆ. ಸ್ಟೇಟ್ ಕೋಲ್ರಾಶ್ ಲಾ. ಇವಾಗ ತಾನೇ ಸ್ಟೇಟ್ಮೆಂಟ್ ಬರದೆ, ಸೊ ಗೊತ್ತಿದೆ. ಸೊ ಇದು ಆಲ್ರೆಡಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆನ್ಷನ್ ಎನಿ ಟೂ ಅಪ್ಲಿಕೇಶನ್ ಆಫ್ ಕೋಲ್ರಾಶ್ ಲಾ. ಕೋಲ್ರಾಶ್ ಲಾದು ಅಪ್ಲಿಕೇಶನ್ಸ್ನ ಇಲ್ಲಿ ಕೇಳಿದ್ದಾರೆ. ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನೀವು ಬರೀಬೋದು. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಈ 3 ಅಪ್ಲಿಕೇಶನ್ಸ್ ಅವ್ರು ಕೊಟ್ಟಿದ್ರು. ದಟ್ ಈಸ್ ಇನ್ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಇನ್ಫೈನೈಟ್ ಡೈಲ್ಯೂಷನಲ್ಲಿ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ, ಅಥವಾ ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ, ಆ್ಯಂಡ್ ಅಥವಾ ನಿಮ್ಮದು ಕ್ಯಾಲ್ಕುಲೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಆಯಿತಾ? ಸೊ ಇದನ್ನು ಪರ್ಟಿಕ್ಯುಲರ್ ಆಗಿ ನೀವೇನು ಬರಿಬೋದು ಅಂತ ಹೇಳಿದ್ರೆ, ಇಲ್ಲಿ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್ನ ಪರ್ಟಿಕ್ಯುಲರ್ ಆಗಿ ನೀವು ಪಾಯಿಂಟ್ ಔಟ್ ಮಾಡ್ಬೋದು. ಎಲೆಕ್ಟ್ರೋಲೈಟ್ಸ್ ಅಂತ ಈ 3ರಲ್ಲಿ ಯಾವ್ದಾದ್ರು 2 ಬರೆದಿದ್ರು ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತಾ ಇತ್ತು. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೇಳಿದರೆ ನಿಮ್ಮದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೋಡಿಯಂ ಕ್ಲೋರೈಡ್ದು. ಸೊ ಕೋಲ್ರಾಶ್ ಲಾ ಇಂದ ಬರಿಬೋದಾ? ಸೊ NaCl ಇರ್ತಾ ನಿಮ್ಮದು. ಸೊ NaCl ಡಿಸೋಸಿಯೇಟ್ ಆಗಿ ಏನಾಯಿತು? Na ಪ್ಲಸ್ Cl ಮೈನಸ್. ಸೊ ಅದ್ರದ್ದು ಅಯಾನಿಕ್ ಕಂಡಕ್ಟಿವಿಟಿ ಇದು ಸಮ್ ಆಗತ್ತಾ? ಸೊ ಕಂಡಕ್ಟಿವಿಟಿ ಆಫ್ Na ಪ್ಲಸ್ ಆ್ಯಂಡ್ ಕಂಡಕ್ಟಿವಿಟಿ ಆಫ್ Cl ಮೈನಸ್ ಅಷ್ಟೇ. ಕ್ಲಿಯರಾ? ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ MgCl2. ಸೊ MgCl2ದು ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಸ್ಟು ಈ MgCl2 ಏನು ಮಾಡಿ ನೀವು ಡಿಸೋಸಿಯೇಟ್ ಮಾಡ್ಕೊಳ್ಳಿ. ಸೊ Mg2 ಪ್ಲಸ್ ಅಲ್ಲಾಗತ್ತೆ ಪ್ಲಸ್ 2Cl ಮೈನಸ್ ಅಲ್ಲಾಯಿತು. ಕರೆಕ್ಟಾ? ಸೊ ಏನು ಹೇಳಿದ್ದಾರೆ ಅಂದರೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟೀಸ್ ಅಯಾನ್ಸ್ದು ಕೊಟ್ಟಿದ್ದಾರೆ. ಆ್ಯಂಡ್ ಇದರದ್ದು ಮೋಲಾರ್ ಕಂಡಕ್ಟಿವಿಟಿ ದಟ್ ಈಸ್ ದಿಸ್ ಒನ್. ಸೊ ಮೋಲಾರ್ ಕಂಡಕ್ಟಿವಿಟಿ ಆಫ್ MgCl2 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇದೇನಾಗುತ್ತೆ ನಿಮ್ಮದು ಅಯಾನಿಕ್ ಕಂಡಕ್ಟಿವಿಟಿ ಆಫ್ Mg2 ಪ್ಲಸ್ 2 ಅಯಾನಿಕ್ ಕಂಡಕ್ಟಿವಿಟಿ ಆಫ್ Cl ಮೈನಸ್ಸಾ. ಸೊ ಕೊಟ್ಟಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. Mg2 ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ? ಸೊ ದಟ್ ಈಸ್ 106.0 ಆ್ಯಂಡ್ Cl ಮೈನಸ್ ಎಷ್ಟು ಕೊಟ್ಟಿದ್ದಾರೆ? 2 ಇಂಟು 76.3 ರೈಟ್. ಸೊ ಇದನ್ನು ಮಾಡಿದಾಗ ನಿಮಗೆ ಫೈನಲ್ ಆಗಿ ಏನು ಸಿಗುತ್ತೆ? ಸೊ ದಟ್ ಈಸ್ 258.6 ಸೈಮನ್ ಪರ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ಕ್ಲಿಯರ್? ಅರ್ಥ ಆಯ್ತಾ ಇದು ಹೆಂಗೆ ಅಂತ? ಓಕೆ. ಸೊ ನೆಕ್ಸ್ಟ್ ಟಾಪಿಕಿಗೆ ಬರೋಣ. ದಟ್ ಈಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್. ಸೊ ಈ ಎಲೆಕ್ಟ್ರೋಕೆಮಿಸ್ಟ್ರಿ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಹೈಯರ್ ಲೆವೆಲ್ ಮಾರ್ಕ್ಸಿಗೆ ಕ್ವಶನ್ಸ್ ಕೇಳೋದು. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದರೆ ಏನು ಕ್ವಶನ್ ಬರ್ಬೋದು ಡೈರೆಕ್ಟಾಗಿ ಡೆಫಿನೇಷನ್. ಸೊ ಅದಕ್ಕೆ ಬರ್ದಿದ್ದೀನಿ ನೋಡಿ. ಸೊ ಅ ಡಿವೈಸ್, ಒಂದು ಡಿವೈಸ್ ಆಗಿದೆ ಎಲೆಕ್ಟ್ರೋಕೆಮಿಕಲ್ ಸೆಲ್ in which redox reaction is carried. ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗಿರುತ್ತೆ? ರೆಡಾಕ್ಸ್ ರಿಯಾಕ್ಷನ್ ಈಸ್ ಕ್ಯಾರಿಡ್ indirectly and decreases in free energy appears. ಸೊ ಫ್ರೀ ಎನರ್ಜಿ ಏನಾಗುತ್ತೆ ಇದರಲ್ಲಿ? ಡಿಕ್ರೀಸ್ ಆಗುತ್ತೆ. ಫ್ರೀ ಎನರ್ಜಿ ಡಿಕ್ರೀಸಸ್ ಆಸ್ ದಿ ಎಲೆಕ್ಟ್ರಿಕಲ್ ಎನರ್ಜಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಲ್ವಾನಿಕ್ ಸೆಲ್ ಆರ್ ವೋಲ್ಟಾಯಿಕ್ ಸೆಲ್. ಆಯಿತಾ? ಇದನ್ನು ಗ್ಯಾಲ್ವಾನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ಸ್ ಅಂತಲೂ ಕೂಡ ನೀವು ಕರಿತೀರಾ. ಅಂದರೆ ಕೆಮಿಕಲ್ ರಿಯಾಕ್ಷನಿಂದ ಏನಾಗ್ತಿದೆ? ನಿಮ್ಮದು ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ ರೆಡಾಕ್ಸ್ ಕಪ್ಪಲ್ ಅಂದರೆ ಅಂತ ಏನು ಅಂತ ಕೇಳ್ಬೋದು. ಸೊ ರೆಡಾಕ್ಸ್ ಕಪ್ಪಲ್ ಕೊಟ್ಟರೆ ನೀವೇನು ಹೇಳ್ತೀರಾ? ಯಾವುದೇ ಒಂದು ರಿಯಾಕ್ಷನಲ್ಲಿ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಸೈಮಲ್ಟೇನಿಯಸ್ಲಿ ಆಗ್ತಿದೆ, ಅಥವಾ ಒಂದು ಹಾಫ್ ಸೆಲ್ ಇಟ್ಕೊಂಡ್ರೆ ಆ ಹಾಫ್ ಸೆಲ್ಲಲ್ಲಿ ಏನಾಗ್ತಿದೆ? ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಸೈಮಲ್ಟೇನಿಯಸ್ಲಿ ಆಗ್ತಿದೆ ಹಂಗಂತ ಹೇಳಿದರೆ ಅದನ್ನು ನಾನೇನು ಹೇಳ್ತೀನಿ? ರೆಡಾಕ್ಸ್ ಕಪ್ಪಲ್ ಅಂತ ಹೇಳ್ತೀನಿ. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೂ ಗ್ಯಾಲ್ವಾನಿಕ್ ಸೆಲ್ ಆ್ಯಂಡ್ ವೋಲ್ಟಾಯಿಕ್ ಸೆಲ್ ಅದರದ್ದು ಡೆಫಿನೇಷನ್ ಕೇಳ್ತಾರೆ. ಸೊ ಗ್ಯಾಲ್ವಾನಿಕ್ ಸೆಲ್ ಆ್ಯಂಡ್ ವೋಲ್ಟಾಯಿಕ್ ಸೆಲ್ ಡೆಫಿನೇಷನಲ್ಲಿ ಏನು ಬರೀತೀರಾ? ಸೊ ಅದರಲ್ಲಿ ಏನಿರುತ್ತೆ? ಇಟ್ ಕನ್ಸಿಸ್ಟ್ ಆಫ್ 2 ಮೆಟಾಲಿಕ್ ಎಲೆಕ್ಟ್ರೋಡ್ಸ್. ಗ್ಯಾಲ್ವಾನಿಕ್ ಸೆಲ್ಸಲ್ಲಿ 2 ಮೆಟಾಲಿಕ್ ಎಲೆಕ್ಟ್ರೋಡ್ಸ್ ಇರುತ್ತೆ. ಇದು ಎಲ್ಲಿ ಡಿಪ್ ಆಗಿರುತ್ತೆ? ಯಾವುದೇ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನಲ್ಲಿ ಡಿಪ್ ಆಗಿರುತ್ತೆ.
ಆಯಿತಾ. ಫಸ್ಟು ಏನು ಕನ್ಸ್ಟ್ರಕ್ಷನ್ ಅಂತ ಹೇಳಿದೆ. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ, ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್ ಆಸ್ ಅ ರಿಸಲ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಸೆಲ್. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಬರಿಬೋದು. ಕ್ಲಿಯರಾ? ಸೊ ಸಿಂಪಲ್ ಆಗಿ ಏನು ಬರಿಬೋದು, ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿದೆ. ಕ್ಲಿಯರ್? ಸೊ ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ದಟ್ ಈಸ್ ಡೇನಿಯಲ್ ಸೆಲ್. ಸೊ ನಿಮ್ಮದು ವೋಲ್ಟಾಯಿಕ್ ಸೆಲ್ಸ್ ಆಯಿತು, ಈಗ ಡೇನಿಯಲ್ ಸೆಲ್ಸಿಗೆ ಬರೋಣ. ಡೇನಿಯಲ್ ಸೆಲ್ಸ್ ಅಂದ್ರೆ ಏನು? ಸೊ ಇದು ಕೂಡ ಒಂದು ಗೆಲ್ವಾನಿಕ್ ಸೆಲ್ ಟೈಪೇ, ಬಟ್ ಅದು ಇಂಪ್ರೂವ್ಡ್ ವರ್ಷನ್ ಆಯಿತಾ. ಇಂಪ್ರೂವ್ಡ್ ಗೆಲ್ವಾನಿಕ್ ಸೆಲ್ ಇದು. ಹೇಗೆ ಇಂಪ್ರೂವ್ಡ್ ಗೆಲ್ವಾನಿಕ್ ಸೆಲ್ ಏನಾಗಿರುತ್ತೆ? ಸೊ ಇದರಲ್ಲಿ ನೋಡಿ, ಆಕ್ಸಿಡೇಷನ್ ಹಾಫ್ ಸೆಲ್ಲಲ್ಲಿ ಏನು ಮಾಡ್ತೀರಾ ನೀವು, ಜಿಂಕ್ ರಾಡನ್ನ ಜಿಂಕ್ ಒಂದು ಇರತಕ್ಕಂಥ ಅಯಾನ್ಸಲ್ಲೇ ಡಿಪ್ ಮಾಡ್ತೀರಾ. ನೆಕ್ಸ್ಟು ರಿಡಕ್ಷನ್ ಹಾಫ್ ಸೆಲ್ ಏನು ಮಾಡ್ತೀರಾ, ಕಾಪರ್ನ ನೀವೇನು ಮಾಡ್ತೀರಾ, ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೀರಾ ಅಂತ ಬರೀರಿ ಅಷ್ಟೇ. ಆ್ಯಂಡ್ ನಿಮಗೆ ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಇದನ್ನು ಬರೀರಿ, ಸೆಲ್ ರೆಪ್ರೆಸೆಂಟೇಷನ್ ಆಯಿತಾ. ಆ್ಯಂಡ್ ನಿಮ್ಮದು ಸೆಲ್ ರಿಯಾಕ್ಷನ್, ಕಂಪ್ಲೀಟ್ ಸೆಲ್ ರಿಯಾಕ್ಷನ್ ಕೇಳಿದ್ರೆ ಇದರಲ್ಲಿ ನೀವು ಬರಿಬೇಕು ಆಯಿತಾ. ಸೊ ಇದಕ್ಕೆ ಒಂದು ಫೇಮಸ್ ಇದಾಗಿದೆ, ನಿಮಗೆ ಗೊತ್ತೇ ಇದೆ ಎಲ್ಲರಿಗೂ ಅಂತ ಅನ್ಕೊತೀನಿ, ಲೋನ್, LOAN. ಎಲ್ ಅಂದ್ರೇನು, ಲೆಫ್ಟ್. ಓ ಅಂದ್ರೇನು, ಆಕ್ಸಿಡೇಷನ್. ಎ ಅಂದ್ರೇನು, ಆ್ಯನೋಡ್. ಆ್ಯಂಡ್ ಇನ್ನೊಂದು ನೆಗೆಟಿವ್. ಸೊ ಇದ್ರ ಅಕಾರ್ಡಿಂಗ್ ನೋಡಿ, ಸೊ ಲೋನ್ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್, ಸೆಲ್ ರೆಪ್ರೆಸೆಂಟೇಷನ್ನ ನೋಡಿ, ಲೆಫ್ಟ್ ಸೈಡ್ ಯಾವ್ದಿರೋದು, ಸೊ ದಿಸ್ ಈಸ್ ಯೋರ್ ಲೆಫ್ಟ್ ಸೈಡ್, ಸೊ ದಟ್ ಈಸ್ ಯೋರ್ ಕಾಪರ್. ಈ ಕಡೆ ನೋಡಿ, ಈ ಕಡೆ ನೋಡಿದಾಗ ನಿಮ್ಗೆ ಲೆಫ್ಟ್ ಸೈಡ್ ಯಾವುದು, ದಿಸ್ ಈಸ್ ಯೋರ್ ಲೆಫ್ಟ್ ಸೈಡ್, ರೈಟ್. ನಂದು ಲೆಫ್ಟ್ ಹ್ಯಾಂಡ್ ಇದು, ಲೆಫ್ಟ್ ಸೈಡ್ ಇದಾ. ಸೊ ZN ಇದೆ, ರೈಟ್. ಸೊ ZN ಇರೋದ್ರಿಂದ ಇಲ್ಲೇನಾಯಿತು, ZN ಏನಾಗ್ತಿದೆ ನಿಮ್ಮದು ಲೆಫ್ಟ್ ಸೈಡಲ್ಲಿ ಆಕ್ಸಿಡೈಸ್ ಆಗ್ತಿದೆಯಾ, ದೇರ್ ಫೋರ್ ಆಕ್ಸಿಡೇಷನ್ ಹಾಫ್ ಸೆಲ್ ಇರುತ್ತೆ. ಆ್ಯಂಡ್ ಆಕ್ಸಿಡೈಸ್ ಆಗ್ತಿರೋದು ಯಾವ ಇದರಲ್ಲಿರುತ್ತೆ, ಆ್ಯನೋಡಲ್ಲಿರುತ್ತೆ. ಸೊ ಇದಾಗಿರೋದು ನಿಮ್ಮದು ಆ್ಯನೋಡಲ್ಲಿ, ಆ್ಯಂಡ್ ಇದಾಗೋದಿದು ಕ್ಯಾಥೋಡಲ್ಲಿ. ಆ್ಯಂಡ್ ಚಾರ್ಜ್ ಯಾವುದು ಇಲ್ಲಿ ನೆಗೆಟಿವ್, ಇದು ಬಂದ್ಬಿಟ್ಟು ಅದರ ಆಪೋಸಿಟ್ ಪಾಸಿಟಿವ್. ಕ್ಲಿಯರಾ? ಓಕೆ. ಸೊ ನಿಮ್ಗೆ ಏನಾದರೂ ಪಿಕ್ಚರಲ್ಲಿ ಬರೀರಿ ಅಂತ ಹೇಳಿದರೆ ಏನು ಬರೀತೀರಾ, ಈ ಥರ ಬರೀರಿ. ಸೊ ಎರಡು ಬೀಕರ್ ತೊಗೊಳ್ಳಿ, ಒಂದು ಬೀಕರಲ್ಲಿ ZnSO4 ಸೊಲ್ಯೂಷನ್ ಹಾಕಿ, ಇನ್ನೊಂದರಲ್ಲಿ COSO4 ಹಾಕಿ. ಒಂದು ಬೀಕರಲ್ಲಿ ZN ನೀವೇನು ಮಾಡಿ ಎಲೆಕ್ಟ್ರೋಡ್ ಹಾಕಿ, ಇಲ್ಲಿ COSO4ಅಲ್ಲಿ CO ಇದೆ, ಎಲೆಕ್ಟ್ರೋಡ್ ಹಾಕಿ. ಆ್ಯಂಡ್ ಇದನ್ನು ಕನೆಕ್ಟ್ ಮಾಡಿ ಒಂದು ವೋಲ್ಟಾಯಿಕ್ ಸೆಲ್ಲಲ್ಲಿ ಮಧ್ಯದಲ್ಲಿ ಏನು ಮಾಡ್ತೀರಾ ನೀವು, ಒಂದು ಸಾಲ್ಟ್ ಬ್ರಿಡ್ಜ್ನ ಕಂಡುಹಿಡಿತೀರಾ. ಇಂಪಾರ್ಟೆಂಟ್ ಏನು, ನೀವು ಆ್ಯನೋಡು ಆ್ಯಂಡ್ ಕ್ಯಾಥೋಡ್ನ ಡಿಫೈನ್ ಮಾಡೋದು, ಆ್ಯಂಡ್ ಅದ್ರದ್ದು ಮೇಲೆ ನೀವು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ನ ಹಾಕೋದು. ವಿತ್ ರೆಸ್ಪೆಕ್ಟ್ ಟು ವಾಟ್, ಲೋನ್ನ ಗ್ಯಾಪ್ನ ಇಟ್ಕೊಂಡ್ರೆ ಆರಾಮಾಗಿ ಹಾಕ್ತೀರಾ. ಕ್ಲಿಯರ್? ಸೊ ಈಗ ಈ ಸಾಲ್ಟ್ ಬ್ರಿಡ್ಜಿಗೆ ಬರೋಣ. ಸಾಲ್ಟ್ ಬ್ರಿಡ್ಜಿಗೆ ಬರೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಒಂದು ಇದಿದೆ. ಸೊ ಯಾವಾಗ ನಿಮ್ಮದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತೀರಾ ನೀವು, ಎಕ್ಸ್ಟರ್ನಲ್ ಕರೆಂಟ್ ಪ್ರೊವೈಡ್ ಮಾಡ್ತೀರಲ್ವಾ. ಸೊ ಗೆಲ್ವಾನಿಕ್ ಸೆಲ್ದು ಬಂದರೆ, ಸೊ ಇದನ್ನು ಕೇಳ್ಬೋದು ನೋಡಿ. E0 ಆಫ್ ಗೆಲ್ವಾನಿಕ್ ಸೆಲ್ ಎಷ್ಟಾಗುತ್ತೆ, 1.1 ವೋಲ್ಟ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, 1.1 ವೋಲ್ಟ್ E0 ಆಫ್ ದ ಸೆಲ್. ಸೊ ಯಾವಾಗ ನೀವು ಎಕ್ಸ್ಟರ್ನಲ್ ಕರೆಂಟ್ ಏನಾದರೂ 1.1 ವೋಲ್ಟ್ಗಿಂತ ಜಾಸ್ತಿ ಕೊಟ್ರಿ ಅಥವಾ ಅದಕ್ಕಿಂತ ಕಡಿಮೆ ಕೊಟ್ರಿ, ಅಥವಾ ಅದಕ್ಕೆ ಈಕ್ವಲ್ ಆಗಿ ಕೊಟ್ರಿ, ಅವಾಗ ಏನೇನಾಗುತ್ತೆ ನೋಡಿ. ಸೊ ಫಸ್ಟ್ ಕೇಸ್ ಅಂತ ಹೇಳಿದ್ರೆ, ಸೊ ಎಕ್ಸ್ಟರ್ನಲ್ ಏನಾಗಿದೆ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ 1.1 ವೋಲ್ಟ್ ಕೇಸಲ್ಲಿ ಇದೇನಾಗಿದೆ ಅಂತ ಹೇಳಿದ್ರೆ, ಈ ಎಕ್ಸ್ಟರ್ನಲ್ಲು ಇದು ಲೆಸ್ ದ್ಯಾನ್ 1.1 ವೋಲ್ಟ್, ಇದು ಈಕ್ವಲ್ ಟು 1.1 ವೋಲ್ಟ್. ಇದು ಈ ಎಕ್ಸ್ಟರ್ನಲ್ ಏನಾಗಿದೆ ಗ್ರೇಟರ್ ದ್ಯಾನ್ 1.1 ವೋಲ್ಟ್. ಸೊ ಲೆಸ್ ಇದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ZN ರಾಡ್ ಟು CU ರಾಡ್, ಹೆನ್ಸ್ ಕರೆಂಟ್ ಫ್ಲೋಸ್ ಫ್ರಮ್ CU ಟು ZN. ಸೊ ZN ಡಿಸಾಲ್ವ್ಸ್ ಅಟ್ ಆ್ಯನೋಡ್ ಆ್ಯಂಡ್ ಕಾಪರ್ ಡೆಪಾಸಿಟ್ಸ್ ಅಟ್ ಕ್ಯಾಥೋಡ್ ಅಂತ ಹೇಳಿದ್ರೆ ಏನು. ಸೊ ನಿಮ್ಮದು ಕರೆಂಟ್ ಯಾವ ಕಡೆಯಿಂದ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋಸ್ ಫ್ರಮ್ CU ಟು ZN. ಎಲೆಕ್ಟ್ರಾನ್ ಫ್ಲೋ ಯಾವ ಕಡೆ ಇರುತ್ತೆ, ಸೊ ZN ಇಂದ CU ವರೆಗೂ ಇರುತ್ತೆ ಆಯಿತಾ. ಈಕ್ವಲ್ ಟು 1.1 ವೋಲ್ಟ್ ಆದಾಗ ಏನಾಗುತ್ತೆ, ಸೊ ನೋ ಫ್ಲೋ ಆಫ್ ಕರೆಂಟ್, ಯಾವುದೇ ಕರೆಂಟ್ ಫ್ಲೋನೇ ಆಗೋದಿಲ್ಲ, ನೋ ಕೆಮಿಕಲ್ ರಿಯಾಕ್ಷನ್, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಯಾವಾಗ ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆಯಿತಾ. ರಿಯಾಕ್ಷನ್ ಅಂದರೆ ಕರೆಂಟು ZN ಇಂದ CUಗೆ ಹೋಗುತ್ತೆ, ಆ್ಯಂಡ್ ಅದೇ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ಫ್ಲೋ CU ಇಂದ ZN ಕಡೆಗೆ ಹೋಗ್ತಾ ಹೋಗುತ್ತೆ. ಸೊ ಇದನ್ನು 3 ಕಂಡೀಷನ್ನ ಕೇಳ್ಬೋದು, NCERT ಮೆನ್ಷನ್ ಆಗಿದೆ. ನೆಕ್ಸ್ಟ್ ಬರೋಣ ಸೆಲೆಕ್ಷನ್ ಆಫ್ ಸಾಲ್ಟ್ ಬ್ರಿಡ್ಜ್. ಸೊ ಸಾಲ್ಟ್ ಬ್ರಿಡ್ಜ್ನ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮಧ್ಯದಲ್ಲಿ ಯು ಟೈಪ್ ಟ್ಯೂಬ್ ನೋಡೋದವಲ್ಲ ಅದನ್ನು.
ಸೊ ಈ ಒಂದು ಸಾಲ್ಟ್ ಬ್ರಿಡ್ಜಲ್ಲಿ ನೀವೇನಾದರೂ ಒಂದು ಎಲೆಕ್ಟ್ರೋಲೈಟ್ ಹಾಕ್ತಿರಲ್ವಾ, ಆ ಎಲೆಕ್ಟ್ರೋಲೈಟ್ದು ಏನಾಗಿರಬೇಕು, ಸ್ಪೀಡ್ ಆಫ್ ಕೆಟಯಾನ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಎನಾಯಾನ್ ಆಗಿರಬೇಕು. ಸೊ ಎ ಬಿ ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಇದೆ, ಸೊ ಆ ಎಲೆಕ್ಟ್ರೋಲೈಟಲ್ಲಿ ಎ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಯಾನು, ಅಷ್ಟೇ ಸ್ಪೀಡಲ್ಲಿ ಬಿ ಅಯಾನು ಹೋಗಬೇಕು. ಆಯಿತಾ, ಸ್ಪೀಡ್ ಆಫ್ ಕೆಟಯಾನ್ ಇಸ್ ಈಕ್ವಲ್ ಟು ಆನಯಾನ್ ಬರೆದ್ರೆ ಆಯಿತು. ನೆಕ್ಸ್ಟ್ ಏನು ಬರೀತೀರಾ ನೀವು, ಸೊ ಚಾರ್ಜು ಮತ್ತು ಸೈನು ಆಲ್ಮೋಸ್ಟ್ ಈಕ್ವಲ್ ಆಗಿರಬೇಕು ಎರಡರದು, ಅದನ್ನು ಬರೀರಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಕೆಟಯಾನ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಆನಯಾನ್, ಸ್ಪೀಡ್ ಈಕ್ವಲ್ ಆಗಿದ್ರೆ ಟ್ರಾನ್ಸ್ಪೋರ್ಟ್ ನಂಬರು ಈಕ್ವಲ್ ಆಗಿರಬೇಕು. ಟ್ರಾನ್ಸ್ಪೋರ್ಟ್ ನಂಬರ್ ಸ್ಪೀಡ್ ಎರಡು ಈಕ್ವಲ್ ಇದ್ದರೆ ಮೊಬಿಲಿಟಿ ಆಫ್ ಕೆಟಯಾನ್ ಇಸ್ ಈಕ್ವಲ್ ಟು ಮೊಬಿಲಿಟಿ ಆಫ್ ಆನಯಾನ್ ಆಗಿರಬೇಕು ಅಂತ ಬರೀತೀರಾ ಅಷ್ಟೇ. ಸೊ ಎಕ್ಸಾಂಪಲ್ ಏನೇನು ಯೂಸ್ ಮಾಡ್ತೀರಾ ನೀವು, KClನ ನೀವು ಜನರಲಿ ಯೂಸ್ ಮಾಡ್ತೀರಾ, ಆ್ಯಂಡ್ KnO3 ಆ್ಯಂಡ್ NH4NO3 ಕೂಡ ನೀವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್ಸ್ ಫಾರ್ ಸಾಲ್ಟ್ ಬ್ರಿಡ್ಜ್ ಎಲೆಕ್ಟ್ರೋಲೈಟ್. ನೆಕ್ಸ್ಟ್ ಬರೋಣ ಫಂಕ್ಷನ್ಸ್ ಆಫ್ ಸಾಲ್ಟ್ ಬ್ರಿಡ್ಜ್. ಸೊ ಇದನ್ನು ಏನಕ್ಕೆ ಯೂಸ್ ಮಾಡಬೇಕು, ಸೊ ಮೇಜರ್ ಫಂಕ್ಷನ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಅಂದರೆ ಏನು, ಸೊ ಇಟ್ ಈಸ್ ಅ ಯು ಶೇಪ್ಡ್ ಇನ್ವರ್ಟೆಡ್ ಟ್ಯೂಬ್ ಆಗಿರುತ್ತೆ, ಯಾವುದರಲ್ಲಿ ಒಂದು ಜೆಲ್ ಆಗುತ್ತೆ ಆ್ಯಂಡ್ ಒಂದು ಇನರ್ಟ್ ಎಲೆಕ್ಟ್ರೋಲೈಟ್ ಇರುತ್ತೆ. ಆಯಿತಾ, ನೆಕ್ಸ್ಟ್ ಇದೇನು ಮಾಡುತ್ತೆ ಫಂಕ್ಷನು, ಎರಡು ಹಾಫ್ ಸೆಲ್ನ ಕನೆಕ್ಟ್ ಮಾಡುತ್ತೆ, ಕನೆಕ್ಟ್ಸ್ ಟು ಹಾಫ್ ಸೆಲ್. ನೆಕ್ಸ್ಟ್ ಏನು ಮಾಡೋದಿದ್ದು, ಮಿನಿಮೈಸ್ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್. ಏನೇನು ನಾನು ಯೆಲ್ಲೋ ಕಲರಲ್ಲಿ ಬರೆದಿದ್ದೀನಿ ಆ ಪಾಯಿಂಟ್ನ ನಿಮ್ಮ ನೋಟ್ಸಲ್ಲಿ ಬರೆದ್ರೆ ಸಾಕು. ಸೊ ಮಿನಿಮೈಸ್ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಏನು ಮಾಡುತ್ತೆ, ಅದು ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್, ಇದು ಒಂದು ಫಂಕ್ಷನ್ಸ್ ಆಯಿತಾ. ಯಾವಾಗ ನೀವು ಸಾಲ್ಟ್ ಬ್ರಿಡ್ಜ್ನ ರಿಮೂವ್ ಮಾಡ್ತೀರಾ ಅವಾಗ ಏನಾಗುತ್ತೆ, ಸೊ ಆವಾಗ ನಿಮ್ಮದು ವೋಲ್ಟೇಜು ಝೀರೋಗೆ ಡ್ರಾಪ್ ಆಗೋಗ್ತಾ ಹೋಗುತ್ತೆ. ಇದು ಕ್ವಶನ್ ನಿಮಗೆ ಕೇಳಿರ್ತಾರೆ. ಆಯಿತಾ, ವೋಲ್ಟೇಜ್ ಡ್ರಾಪ್ಸ್ ಟು ಝೀರೋ. ನೆಕ್ಸ್ಟ್ ಪಾಯಿಂಟ್ಸು ದಟ್ ಆರ್ ನಾಟ್ ಸೋ ಇಂಪಾರ್ಟೆಂಟ್. ಮೆಕ್ಯಾನಿಕಲ್ ಮಿಕ್ಸಿಂಗ್ ಆಗೋಕ್ಕೆ ಬಿಡಲ್ಲ. ಸೊ ZnSO4 CuSO4 ಎರಡು ಸೊಲ್ಯೂಷನ್ ಮಿಕ್ಸ್ ಆಗ್ಲಿಕ್ಕೆ ಬಿಡಲ್ಲ. ಇದರಿಂದ ನಾವು ಏನು ಮಾಡ್ತೀವಿ, ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ ಅದಕ್ಕೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ಸ್ಗೆ. 2016 ಕ್ವಶನ್ ಹೆಂಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ, ಈ ಡೇನಿಯಲ್ ಸೆಲ್ ನಾವೇನು ನೋಡಿದ್ವಿ ಅಲ್ವಾ, ಸೊ ದಟ್ ಈಸ್ ಜಿಂಕ್ ಸಲ್ಫೇಟು ಮತ್ತು ಕಾಪರ್ ಸಲ್ಫೇಟ್ನ ಯೂಸ್ ಮಾಡ್ಕೊಂಡು ಅದರದ್ದು ಕಂಪ್ಲೀಟ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಆ್ಯನೋಡಲ್ಲಿ ಏನಾಗುತ್ತೆ, ನಿಮ್ಮದು ಜಿಂಕು ಆಕ್ಸಿಡೈಸ್ ಆಗುತ್ತೆ ಆ್ಯಂಡ್ ಕ್ಯಾಥೋಡಲ್ಲಿ ನಿಮ್ಮದು ಕಾಪರು ರೆಡ್ಯೂಸ್ ಆಗುತ್ತೆ. ರೈಟ್, ಆಕ್ಸಿಡೈಸ್ ಆದರೆ ಏನು, ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡೋದು. ರಿಡಕ್ಷನ್ ಅಂದರೆ ಏನು, ಎಲೆಕ್ಟ್ರಾನ್ನ ಆ್ಯಡ್ ಮಾಡೋದು. ಆ್ಯಂಡ್ ಓವರಾಲ್ ಸೆಲ್ ರಿಯಾಕ್ಷನಲ್ಲಿ ಈ 2 - ಈ 2 ಎಲೆಕ್ಟ್ರಾನ್ಸು ಕ್ಯಾನ್ಸಲ್ ಔಟ್ ಆಗಿ ಬಿಕ್ಕಿದ್ನ ರಿಯಾಕ್ಷನ್ ಕಂಪ್ಲೀಟ್ ಆಗಿ ಬರೀತೀರ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಡೇನಿಯಲ್ ಸೆಲ್ ರೈಟ್ ಸೆಲ್ ರೆಪ್ರೆಸೆಂಟೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ. ಸೊ ಡೇನಿಯಲ್ ಸೆಲ್ದು ಕನ್ಸ್ಟ್ರಕ್ಷನು, ರಿಯಾಕ್ಷನ್ಸು ಎಲ್ಲ ಇದೆ. ನೆಕ್ಸ್ಟ್ ಇಲ್ಲಿ ಅದ್ರದ್ದು ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ಸ್ ಇದ್ದಾವೆ ರೆಪ್ರೆಸೆಂಟೇಷನಲ್ಲಿ. ಸೊ ಇದು ಮುಗಿದಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಬರೋಣ, ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆ್ಯಂಡ್ EMF. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆ್ಯಂಡ್ EMF ಅಂದರೆ ಏನು? ಸೊ ಫಸ್ಟ್ ಒಂದು ಬರೋಣ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ. ಸೊ ಇದು ಟೆಂಡೆನ್ಸಿ ಆಫ್ ಎಲೆಕ್ಟ್ರೋಡ್ ಟು ಲೂಸ್ ಆರ್ ಗೇನ್ ಎಲೆಕ್ಟ್ರಾನ್. ಎಲೆಕ್ಟ್ರೋಡ್ ಕಡೆ ಏನಾಗ್ತಿರುತ್ತೆ, ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ಆಗ್ತಿರುತ್ತೆ. ರೈಟ್, ಸೊ ದಟ್ ಈಸ್ ಅದು ಟೆಂಡೆನ್ಸಿ ಏನಿದೆ, ಗೇನ್ ಆಫ್ ಎಲೆಕ್ಟ್ರಾನ್ ಮಾಡೋದು ಅಥವಾ ಲೂಸಿಂಗ್ ಆಫ್ ಎಲೆಕ್ಟ್ರಾನ್. ಸೊ ಇದರ ಟೆಂಡೆನ್ಸಿ ಎಷ್ಟಿದೆ, ದ ಟೆಂಡೆನ್ಸಿ ಆಫ್ ಎಲೆಕ್ಟ್ರೋಡ್ ಟು ಲೂಸ್ ಆರ್ ಗೇನ್ ಎಲೆಕ್ಟ್ರಾನ್ಸ್ ಯಾವಾಗ, ವೆನ್ ಇನ್ ಕಾಂಟ್ಯಾಕ್ಟ್ ಇನ್ ವಿತ್ ಇಟ್ಸ್ ಓನ್ ಅಯಾನ್, ಅದ್ರದ್ದು ಓನ್ ಅಯಾನ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಗ ಯಾವಾಗ ಎಷ್ಟದು ಎಬಿಲಿಟಿ ಇದೆ ಅದಕ್ಕೆ ಗೇನ್ ಎಲೆಕ್ಟ್ರಾನ್ ಮಾಡೋಕ್ಕೆ ಅಥವಾ ಲೂಸ್ ಎಲೆಕ್ಟ್ರಾನ್ ಮಾಡೋಕ್ಕೆ. ಇದೇ ಗೇನ್ ಟೆಂಡೆನ್ಸಿನ ನೀವೇನು ಹೇಳ್ತೀರಾ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀರಾ. ಇದು ಇಷ್ಟ ಆಗಲಿಲ್ಲ ಡೆಫಿನೇಷನ್, ಇದನ್ನು ಬರಿಬೋದು ನೋಡಿ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ಡ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಗೋದು ಯಾವುದ್ರ ಮಧ್ಯ, ಒಂದು ಮೆಟಲು ಮತ್ತು ಅದರದ್ದೇ ಅಯಾನ್ಸ್ ಮಧ್ಯದಲ್ಲಿ ಏನು ನಿಮ್ಮದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನೀವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀರಾ. ಆಯಿತಾ, ನೆಕ್ಸ್ಟ್ ಬರೋಣ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಇದಂತೂ ಯಾವುದೇ ಒಂದು ಟೆಂಪರೇಚರ್ ಪ್ರೆಷರಲ್ಲಿ ಕಂಡುಹಿಡಿಬೋದು. ಸ್ಟ್ಯಾಂಡರ್ಡ್ ಅಂತ ಬಂದಾಗ ನೀವೇನು ಆ್ಯಡ್ ಮಾಡ್ತೀರಾ, ನೀವು ಫಸ್ಟು ಯೂನಿಟ್ ಕಾನ್ಸಂಟ್ರೇಷನ್ ಯೂನಿಟ್ ಆಗಿರಬೇಕು ಆ್ಯಂಡ್ ಟೆಂಪರೇಚರ್ ನಿಮ್ದು ಏನಾಗಿರಬೇಕು, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆಗಬೇಕು, ದಟ್ ಈಸ್ 298 ಕೆಲ್ವಿನ್. ಸೊ ಇದೇನು, ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೆಷರ್ಡ್ ಅಟ್ ಯೂನಿಟ್ ಕಾನ್ಸಂಟ್ರೇಷನ್ ಆರ್ ಆಕ್ಟಿವಿಟಿ ಆ್ಯಂಡ್ ಅಟ್ 298 ಕೆಲ್ವಿನ್. ಕ್ಲಿಯರ್, ದಟ್ ಈಸ್ ಮೆಷರ್ಡ್ ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತ ಹೇಳಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀರಾ ಇದನ್ನು. EMF ಅಂದ್ರೆ ಏನು, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಇದೇನು ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ 2 ಹಾಫ್ ಸೆಲ್ಸ್. ಸೊ ಒಂದು ಸೆಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ರಿಡಕ್ಷನ್ ಹಾಫ್ ಸೆಲ್ ಆ್ಯಂಡ್ ಆಕ್ಸಿಡೇಷನ್ ಹಾಫ್ ಸೆಲ್ ಇರಬೇಕಾ. ಸೊ ಈ ಎರಡು ಹಾಫ್ ಸೆಲ್ ಮಧ್ಯದಲ್ಲಿ ಅದ್ರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿರುತ್ತೆ, ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೀವೇನು ಹೇಳ್ತೀರಾ, ಯೋರ್ EMF ಅಂತ ಹೇಳ್ತೀರಾ. ಸೊ ಇದರ ಫಾರ್ಮುಲಾ ನೋಡಿ, ಯಾವಾಗ ನಿಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರ್ತಾರೆ, ಅವಾಗ ನೀವೇನು ಬರೀತೀರಾ, E0 ಕ್ಯಾಥೋಡ್ ಮೈನಸ್ E0 ಆ್ಯನೋಡ್.
ಅದ್ರ ಅರ್ಥ ಏನು, ಕ್ಯಾಥೋಡ್ ಯಾವಾಗಲೂ ರೈಟ್ ಅಲ್ವಾ, ಆ್ಯಂಡ್ ಲೆಫ್ಟ್. ಸೊ ರೈಟ್ ಮೈನಸ್ ಲೆಫ್ಟ್, ಇದು ಸೆಲ್ ರೆಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ಆಯಿತಾ. ನೆಕ್ಸ್ಟ್ ಬರೋಣ, ಇಫ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿರ್ಬೇಕಾದ್ರೆ ನೀವೇನು ಮಾಡ್ತೀರಾ, ನೀವು ಆ್ಯನೋಡ್ ಮೈನಸ್ ಕ್ಯಾಥೋಡ್ ಮಾಡ್ತೀರಾ. ಯಾವಾಗ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿರ್ತಾರೆ ಅದಕ್ಕೆ ನೆಗೆಟಿವ್, ಆ್ಯನೋಡ್ ಮೈನಸ್ ಕ್ಯಾಥೋಡ್, ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಲೆಫ್ಟ್ ಮೈನಸ್ ರೈಟ್. ಇದರಲ್ಲಿ ರೈಟ್ ಮೈನಸ್ ಲೆಫ್ಟ್, ಕ್ಯಾಥೋಡ್ ಮೈನಸ್ ಆ್ಯನೋಡ್, ಪಾಸಿಟಿವ್ ಆದಮೇಲೆ ನೆಗೆಟಿವ್. ಈಗ ಕ್ವಶನ್ಸಿಗೆ ಬರೋಣ. 2022 ಕೇಳಿದರೆ ಯಾವುದಾದ್ರು ಒಂದು ಇಲ್ಲಿ ಇನರ್ಟ್ ಎಲೆಕ್ಟ್ರೋಡ್ ಬಗ್ಗೆ ಹೇಳಿ. ಇನರ್ಟ್ ಎಲೆಕ್ಟ್ರೋಡ್ ಯಾವಾಗಿರ್ತವೆ, ಇನರ್ಟ್ ಮೆಟಲ್ ಆಗಿರ್ತವೆ. ಇನರ್ಟ್ ಮೆಟಲ್ ಯಾವ್ಯಾವು, ಗೋಲ್ಡು, ಪ್ಲಾಟಿನಮು, ಗ್ರಾಫೈಟು, ಇವೆಲ್ಲ ಯಾವ್ದಾವ್ದು ಇನರ್ಟ್ ಮೆಟಲ್ಸ್ ಇದ್ದಾವೆ ಅದನ್ನು ಬರೆದು ಬಿಡಿ. ಕ್ಲಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡಿಗೆ ಬರೋಣ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ನಿಮ್ಮ ಸಿಲೆಬಸಲ್ಲಿ ಇರೋದು, ಆ್ಯಂಡ್ ಇದರದ್ದು ಕನ್ಸ್ಟ್ರಕ್ಷನು, ವರ್ಕಿಂಗು ಅದ್ರ ಏನು ಅದನ್ನು ನಿಮಗೆ ಕೇಳ್ಬೋದು. ಸೊ ಕನ್ಸ್ಟ್ರಕ್ಷನಲ್ಲಿ ಬಂದರೆ ಒಂದು ನೀವು ಈ ಥರ ಒಂದು ನೀವು ಬೀಕರ್ ಟೈಪ್ ತೊಗೊಳ್ಳಿ, ಆ ಬೀಕರಲ್ಲಿ ಒಂದು ಟ್ಯೂಬ್ ತೊಗೊಳ್ಳಿ, ಆ ಟ್ಯೂಬ್ ಒಳಗಡೆ ಇನ್ನೊಂದು ವೈರ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆಯಿತಾ. ಆ್ಯಂಡ್ ಈ ಕಡೆ ಒಂದು ಜಂಕ್ಷನ್ನ ಬಿಡಿ, ಅಲ್ಲಿಂದ ಏನು ಮಾಡ್ತೀರಾ ನೀವು, ಹೈಡ್ರೋಜನ್ ಗ್ಯಾಸ್ನ ಬಿಡ್ತೀರಾ. ಆ್ಯಂಡ್ ಈ ಹೈಡ್ರೋಜನ್ ಗ್ಯಾಸ್ದು ಪ್ರೆಷರ್ ಎಷ್ಟಾಗಿರಬೇಕು, 1 ಬಾರ್ ಆಗಿರಬೇಕು. ಆ್ಯಂಡ್ ಬಿಟ್ಟ ಮೇಲೆ ಕೆಳಗಡೆ ಪ್ಲೇಸಲ್ಲಿ ನೀವೇನು ಮಾಡ್ತೀರಾ, ಒಂದು ಬಾಕ್ಸ್ ಶೇಪ್ನ ಬರೆದ್ಬಿಡಿ. ಆ್ಯಂಡ್ ದಿಸ್ ಡಿಫೈನ್ಸ್ ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಕೋಟೆಡ್ ಆನ್ ಪ್ಲಾಟಿನಮ್ ಫಾಯಿಲ್. ಏನಾಗಿದೆ, ಪ್ಲಾಟಿನಮ್ ಫಾಯಿಲ್ ಇದೆ, ಆ ಪ್ಲಾಟಿನಮ್ ಫಾಯಿಲ್ ಮೇಲೆ ಪ್ಲಾಟಿನಮ್ ಕೋಟ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಸೊಲ್ಯೂಷನ್ ಬರೀರಿ. ಸೊಲ್ಯೂಷನ್ ಏನಾಗಿರುತ್ತೆ, 1 ಮೋಲಾರ್ H+ ಸೊಲ್ಯೂಷನ್ ಆಗಿರುತ್ತೆ. ಇಲ್ಲಿ 1 ಬಾರ್ ಹೈಡ್ರೋಜನ್ ಗ್ಯಾಸು, ಈ ಕಡೆ H+ ಅಯಾನು 1 ಮೋಲಾರ್ ಇರೋದು. ಆ್ಯಂಡ್ ಇದು ಹೈಡ್ರೋಜನ್ ಗ್ಯಾಸ್ ಇಲ್ಲಿಂದ ಹೋಗುತ್ತೆ, 1 ಮೋಲಾರ್ H+ ಅಲ್ಲಿ ಬರುತ್ತೆ, ಬಬಲ್ಸ್ ಕ್ರಿಯೇಟ್ ಆಗುತ್ತೆ, ಇದನ್ನು ಬರೀರಿ ಅಷ್ಟೇ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆಯಿತು. ಈಗ ಕನ್ಸ್ಟ್ರಕ್ಷನಿಗೆ ಬರೋಣ. ಎಕ್ಸಾಮಲ್ಲಿ ಯಾವ ಥರ ಬರೀತೀರಾ. ಫಸ್ಟ್ ಒನ್, ಇಟ್ ಕನ್ಸಿಸ್ಟ್ ಆಫ್ ಪ್ಲಾಟಿನಮ್ ಫಾಯಿಲ್ ಫ್ಯೂಸ್ಡ್ ಟು ಪ್ಲಾಟಿನಮ್ ವೈರ್. ಇದು ಪ್ಲಾಟಿನಮ್ ವೈರ್ ಆಗಿದೆಯಾ. ಸೊ ಈ ಪ್ಲಾಟಿನಮ್ ವೈರ್ಗೆ ಏನು ಫ್ಯೂಸ್ ಮಾಡಿದ್ದಾರೆ, ಈ ಪ್ಲಾಟಿನಮ್ ಫಾಯಿಲ್ನ ಫ್ಯೂಸ್ ಮಾಡಿದ್ದಾರೆ. ಕರೆಕ್ಟ್. ನೆಕ್ಸ್ಟ್, ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ಅ ನ್ಯಾರೋ ಗ್ಲಾಸ್ ಟ್ಯೂಬ್. ಸೊ ಈ ಒಂದು ಪೂರಾ ಪ್ಲಾಟಿನಮ್ ವೈರು ಮತ್ತು ಫಾಯಿಲ್ ಯಾವ್ದ್ರಲ್ಲಿ ಎನ್ಕ್ಲೋಸ್ ಆಗಿದೆ, ಒಂದು ನ್ಯಾರೋ ಗ್ಲಾಸ್ ಟ್ಯೂಬಲ್ಲಿ ಎನ್ಕ್ಲೋಸ್ ಆಗಿದೆ. ಇಟ್ ಈಸ್ ಸರೌಂಡೆಡ್ ಬೈ ಸಿಲಿಂಡ್ರಿಕಲ್ ಗ್ಲಾಸ್ ಜಾಕೆಟ್ ಹ್ಯಾವಿಂಗ್ ಇನ್ಲೆಟ್ ಅಟ್ ಟಾಪ್. ಸೊ ನೋಡಿ, ಈ ಒಂದು ಪ್ಲಾಟಿನಮ್ ವೈರ್ನ ನೀವು ನ್ಯಾರೋ ಗ್ಲಾಸ್ ಟ್ಯೂಬಲ್ಲಿ ಹಾಕಿದ್ದೀರಾ, ಆ್ಯಂಡ್ ದೆನ್ ನಿಮ್ಮದು ಇನ್ವರ್ಟೆಡ್ ಸಿಲಿಂಡ್ರಿಕಲ್ ಗ್ಲಾಸ್ ಇದೆ ಇದು. ಸೊ ಸಿಲಿಂಡ್ರಿಕಲ್ ಗ್ಲಾಸ್ ಜಾಕೆಟ್ ಮೇಲೆ ಏನು ಮಾಡಿದ್ದೀರಾ, ನೀವು ಇದನ್ನು ಇನ್ಸರ್ಟ್ ಮಾಡಿದ್ದೀರಾ. ಆ್ಯಂಡ್ ಈ ಒಂದು ಪ್ಲಾಟಿನಮ್ ಫಾಯಿಲ್ನ ಯಾವ್ದ್ರಲ್ಲಿ ಡಿಪ್ ಮಾಡಿದ್ದೀರಾ, 1 ಮೋಲಾರ್ HCl ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕಿಂಗಿಗೆ ಬರೋಣ. ವರ್ಕಿಂಗ್ ಏನಾಗುತ್ತೆ, ಸೊ ಅಲ್ಲಿಂದ ಹೈಡ್ರೋಜನ್ ನೀವೇನು ಪಾಸ್ ಮಾಡಿದ್ರಿ, ಹೈಡ್ರೋಜನ್ ಗ್ಯಾಸ್ನ ಕಂಟಿನ್ಯೂಸ್ ಆಗಿ ಪಾಸ್ ಮಾಡ್ತೀರಾ ಅಟ್ ಯಾವ ಒಂದು ಪ್ರೆಷರ್ ಮೇಲೆ, 1 ಅಟ್ಮಾಸ್ಫಿಯರ್ ಪ್ರೆಷರ್ ಅಥವಾ 1 ಬಾರ್ ಪ್ರೆಷರ್ ಅಂತಲೂ ಬರಿಬೋದು. ಯಾವುದ್ರ ಒಳಗಡೆ, HCl ಸೊಲ್ಯೂಷನ್, ಯಾವುದು 1 ಮೋಲಾರ್ HCl ಸೊಲ್ಯೂಷನ್ ಒಳಗಡೆ ಏನು ಮಾಡ್ತೀರಾ, ನೀವು ಪಾಸ್ ಮಾಡ್ತಾ ಹೋಗ್ತೀರಾ ಕಂಟಿನ್ಯೂಸ್ ಆಗಿ ಪಾಸ್ ಮಾಡ್ತಿರ್ಬೇಕಾದ್ರೆ ಹೈಡ್ರೋಜನ್ ಗ್ಯಾಸ್ ಗೆಟ್ಸ್ ಅಬ್ಸಾರ್ಬ್ಡ್ ಆನ್ ಸರ್ಫೇಸ್ ಆಫ್ ಪ್ಲಾಟಿನಮ್ ಫಾಯಿಲ್. ಸೊ ಅವಾಗ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಏನು ಅವಾಗ ರಿಯಾಕ್ಷನ್ ಆಗಿ ಬಂದಿರುತ್ತೆ, ಅದೇನಾಗುತ್ತೆ, ಎಲ್ಲ ಅಬ್ಸಾರ್ಬ್ ಆಗುತ್ತೆ, ಈ ಒಂದು ಪ್ಲಾಟಿನಮ್ದು ಸರ್ಫೇಸ್ ಮೇಲೆ ಹೋಗಿ ಅಬ್ಸಾರ್ಬ್ ಆಗುತ್ತೆ ಹೈಡ್ರೋಜನ್ ಗ್ಯಾಸು. ಆ್ಯಂಡ್ ಇದು ಅಬ್ಸಾರ್ಬ್ಡ್ ಹೈಡ್ರೋಜನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ H+ ಅಯಾನ್ಸ್ ಆಫ್ 1 ಮೋಲಾರ್ HCl ಸೊಲ್ಯೂಷನ್. ಸೊ ಇದೇ ಹೈಡ್ರೋಜನ್ ಗ್ಯಾಸ್ ಯಾವ್ದ್ರ ಕಾಂಟ್ಯಾಕ್ಟಲ್ಲಿದೆ, 1 ಮೋಲಾರ್ ಸೊಲ್ಯೂಷನ್ H+ ಸೊಲ್ಯೂಷನ್ ಮೇಲೆ. ಆಯಿತಾ. ಸೊ ಎಲೆಕ್ಟ್ರೋಡ್ ರಿಯಾಕ್ಷನ್ ಅಂತ ಬಂದರೆ ಇದನ್ನು ಬರೀಬೇಕು, H2 ಗ್ಯಾಸ್ನ ಹಾಕಿದ್ರಿ, ಅದು H+ ಆಯಿತು, ಆ್ಯಂಡ್ 2 ಎಲೆಕ್ಟ್ರಾನ್ಸ್ ರಿಲೀಸ್ ಆಯಿತು ಅಂತ ಬರೀರಿ. ಸೆಲ್ ರೆಪ್ರೆಸೆಂಟೇಷನ್ ಅಂತ ಬರೆದ್ರೇನು, ಪ್ಲಾಟಿನಮ್ ಎಲೆಕ್ಟ್ರೋಡ್ ಫಸ್ಟ್ ಬರೀತೀರಾ ಈ ಕಡೆ, ಆ್ಯಂಡ್ ದೆನ್ ಯಾವ ಗ್ಯಾಸ್ ಯೂಸ್ ಮಾಡಿದ್ದೀರಾ ಅದರದ್ದು ಎಷ್ಟು ಪ್ರೆಷರ್ ಇದೆ, ಆ್ಯಂಡ್ ದೆನ್ 1 ಲೈನ್ ಹಾಕಿ ನೀವು H+ ಅದ್ರದ್ದು ಕಾನ್ಸಂಟ್ರೇಷನ್ ಬರೀತೀರಾ, ದಟ್ ಈಸ್ 1 ಮೋಲಾರ್. ಆ್ಯಂಡ್ ಇದ್ರದ್ದು E0 ವ್ಯಾಲ್ಯೂ ಎಷ್ಟಾಗಿರುತ್ತೆ, 0 ಆಗಿರುತ್ತೆ ಅಂತ ಬರೀತೀರಾ ಅಷ್ಟೇ. ಸೊ ಕ್ವಶನ್ ನೋಡ್ಕೊತಾ ಹೋಗೋಣ. 2016 ಬಂದಿದೆ. ಸೊ ಕ್ವಶನ್ ಏನಂತ ಹೇಳಿದ್ರೆ, ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿದರೆ ಆವಾಗಲೇ ಡಯಾಗ್ರಾಮ್ ತೋರಿಸ್ದೆ, ಆ ಡಯಾಗ್ರಾಮ್ನ ನೀವು ಬರಿತಾ ಹೋಗಬೇಕು. ಆಯಿತಾ. ಸೊ ನೆಕ್ಸ್ಟಿಗೆ ಬರೋಣ. ಸೊ ದಟ್ ಈಸ್ ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಮತ್ತೆ ಆ್ಯಂಡ್ ಹಾಫ್ ಸೆಲ್ ರಿಯಾಕ್ಷನ್ನೂ ಕೂಡ ಬರೀರಿ ಅಂತ ಹೇಳಿದರೆ, E0 ವ್ಯಾಲ್ಯೂ ಅಂತಲೂ ಏನು ಅಂತ ಬರೀರಿ ಅಂತಲೂ ಹೇಳಿದ್ದಾರೆ. ಹಾಫ್ ಸೆಲ್ ರಿಯಾಕ್ಷನ್ ಹೇಳಿದೆ, H2 ಗ್ಯಾಸ್ H+ಗೆ +2 ಎಲೆಕ್ಟ್ರಾನ್ಸ್ ಆಗಿರುತ್ತೆ, E0 ವ್ಯಾಲ್ಯೂ ಹೇಳಿದೆ 0 ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಎನಿ 2 ಡಿಮೆರಿಟ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್. ಸೊ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ಡಿಮೆರಿಟ್ಸ್ ಏನು ಅಂತ ಕೇಳಿದ್ದಾರೆ, 2 ಡಿಮೆರಿಟ್. ಸೊ ನಿಮ್ಮದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ಇಷ್ಟು ಡೆಮೆರಿಟ್ಸ್ ಇದ್ದು, ಇದರಲ್ಲಿ ಯಾವುದೇ ಒಂದು 2 ಬರೆದಿದ್ರು ನಿಮಗೆ ಮಾರ್ಕ್ಸ್ ಸಿಗೋದು. ಫಸ್ಟ್ ಏನಂತ ಹೇಳಿದ್ರೆ, ಪ್ಲಾಟಿನಮು ಈಸಿಲಿ ಏನಾಗಿರುತ್ತೆ, ಪಾಯ್ಸನ್ಡ್ ಆಗೋಗುತ್ತೆ ಯಾವುದ್ರಲ್ಲಿ, ನಿಮ್ಮದು ಸೊಲ್ಯೂಷನಲ್ಲಿ ಇರೋ ಇಂಪ್ಯೂರಿಟೀಸ್ ಜೊತೆ ರಿಯಾಕ್ಟ್ ಮಾಡಿಕೊಂಡು. ನೆಕ್ಸ್ಟ್ ಬಂತು ನಮಗೆ
ಒಂದು ಪ್ಯೂರ್ ಆ್ಯಂಡ್ ಡ್ರೈ ಹೈಡ್ರೋಜನ್ ಗ್ಯಾಸ್ನ ಇಟ್ಕೊಳೋದು ತುಂಬ ಕಷ್ಟ. ಇಟ್ ಈಸ್ ಡಿಫಿಕಲ್ಟ್ ಟು ಗೆಟ್ ಅಥವಾ ಇಟ್ ಈಸ್ ನಾಟ್ ಈಸಿ ಟು ಗೆಟ್ ಯುವರ್ ಪ್ಯೂರ್ ಆ್ಯಂಡ್ ಡ್ರೈ ಹೈಡ್ರೋಜನ್ ಗ್ಯಾಸ್. ಕ್ಲಿಯರಾ? ನೆಕ್ಸ್ಟು ಹೈಡ್ರೋಜನ್ ಗ್ಯಾಸು ತುಂಬ ರಿಯಾಕ್ಟಿವ್, ಫ್ಲೇಮೇಬಲು, ಅದಕ್ಕೋಸ್ಕರನು. ನೆಕ್ಸ್ಟ್, ಇಟ್ ಈಸ್ ಡಿಫಿಕಲ್ಟ್ ಟು ಮೇಂಟೈನ್. ಹೈಡ್ರೋಜನ್ ಗ್ಯಾಸ್ದು 1 ಅಟ್ಮಾಸ್ಫಿಯರ್ ಪ್ರೆಷರ್ನ ಕೂಡ ಮೇಂಟೈನ್ ಮಾಡೋದು ಕೂಡ ಡಿಫಿಕಲ್ಟು. ಅದರಿಂದನೂ ಕೂಡ ಇದು ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಆಯಿತಾ? ಡಿಮೆರಿಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಅಗೇನ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ 2013 ಮತ್ತೆ ಕೇಳಿದ್ದಾರೆ ನೋಡಿ. ಸೊ ಅದನ್ನೇ ಬರಿಬೇಕೆಲ್ಲ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಬರೋಣ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ ಏನಿಲ್ಲ, ಸೊ ನಿಮ್ಮದು ರಿಡಕ್ಷನ್ ಪೊಟೆನ್ಷಿಯಲ್ ಏನಿತ್ತಲ್ವ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲು, ಅದನ್ನು ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ಏನು ಮಾಡ್ತೀವಿ ನಾವು, ಅರೇಂಜ್ ಮಾಡ್ತೀವಿ. ಈ ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ಅರೇಂಜ್ ಮಾಡಿರತಕ್ಕಂಥದ್ದು ಏನು ಎಲಿಮೆಂಟ್ಸ್ ಇದ್ದಾವೆ ಅಕಾರ್ಡಿಂಗ್ ಟು ಯೋರ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಅದನ್ನೇನು ಹೇಳ್ತೀರಾ ನೀವು, ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀರಾ. ಸೊ ಡೆಫಿನೇಷನ್ ಏನು ಹೇಳ್ತೀರಾ ನೀವು, ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಇಸ್ ಅ ಸೀರೀಸ್ ಇನ್ ವಿಚ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್. ಎಲಿಮೆಂಟ್ಸ್ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ, ಇನ್ increasing or decreasing order of the standard electrode potential. So the standard electrode potential according ಆಗಿ increase ಅಥವಾ ಡಿಕ್ರೀಸ್ ವೇಲಿ ಏನು ಮಾಡ್ತೀರಾ ನೀವು ಅದನ್ನು ಅರೇಂಜ್ ಮಾಡ್ತೀರಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್, ಇದನ್ನು ಇನ್ನೊಂದು ಹೆಸರಿಂದ ಕರಿತೀರಾ, ದಟ್ ಈಸ್ ಆಕ್ಟಿವಿಟಿ ಸೀರೀಸ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀರಾ. ಇದ್ರ ಅಪ್ಲಿಕೇಶನ್ಸ್ನ ಕೇಳ್ತಾರೆ ಜನರಲ್ ಆಗಿ ಸುಮ್ಮನೆ. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಸ್ಟ್ರೆಂತ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ಗೋಸ್ಕರ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಪ್ರಿಡಿಕ್ಷನ್ ಆಫ್ ಲಿಬರೇಷನ್ ಆಫ್ H2 ಗ್ಯಾಸ್ ಫ್ರಮ್ ಆಸಿಡ್ಸ್ ಬೈ ಮೆಟಲ್ಸ್. ಯಾವ ಮೆಟಲ್ಸ್ H2 ಗ್ಯಾಸ್ನ ಕೊಡುತ್ತೆ, ಯಾವ್ದು ಕೊಡಲ್ಲ, ಇದನ್ನು ಕೂಡ ಡಿಸೈಡ್ ಮಾಡ್ತೀರಾ ಇದರಿಂದನೇ. ನೆಕ್ಸ್ಟ್ ಬಂದ್ಬಿಟ್ಟು ಫೀಸಿಬಿಲಿಟಿ ಆಫ್ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೋ ಇಲ್ವೋ ಇದನ್ನು ಕೂಡ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ EMF ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರನೂ ಕೂಡ ಇದೊಂದು ನಿಮಗೆ ಹೆಲ್ಪ್ ಮಾಡುತ್ತೆ. EMF ಅಂತ ಬಂದರೆ ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಂಡರ್ಡ್ EMF. ಆಯಿತಾ? ನೆಕ್ಸ್ಟ್ ಈಸ್ ಯೋರ್ ಎಲೆಕ್ಟ್ರೋಲೈಟಿಕ್ ಸೆಲ್ ಆ್ಯಂಡ್ ಎಲೆಕ್ಟ್ರೋಲಿಸಿಸ್. ಸೊ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಅಂತ ಹೇಳಿದ್ರೆ ಇದೇನೇ ಇಲ್ಲ, ನಿಮ್ಮದು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಫಸ್ಟ್ ನಿಮ್ಮದು ಗ್ಯಾಲ್ವಾನಿಕ್ ಸೆಲ್ಸ್ ಮಾಡ್ತಿದ್ದು. ಇದು ಇದ್ರದ್ದು ಆಪೋಸಿಟ್, ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಕೆಮಿಕಲ್ ರಿಯಾಕ್ಷನ್ಸ್ನ ಮಾಡ್ತೀವಿ. ಆಯಿತಾ? ಸೊ ಇಟ್ ಈಸ್ ಎಲೆಕ್ಟ್ರೋಕೆಮಿಕಲ್ ಡಿವೈಸ್. ಇದು ಕೂಡ ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ದಟ್ ಯೂಸಸ್ ಎಲೆಕ್ಟ್ರಿಕಲ್ ಎನರ್ಜಿನ ಏನು ಮಾಡುತ್ತೆ, ಯೂಸ್ ಮಾಡುತ್ತೆ ಫೆಸಿಲಿಟೇಟ್ ಅಂದರೆ ಮಾಡೋಕ್ಕೆ ನಾನ್ ಸ್ಪಾಂಟೇನಿಯಸ್ ರಿಡಾಕ್ಸ್ ರಿಯಾಕ್ಷನ್. ಸೊ ನಾನ್ ಸ್ಪಾಂಟೇನಿಯಸ್ ರಿಡಾಕ್ಸ್ ರಿಯಾಕ್ಷನ್ ಆಗಲಿ ಅಂತ ಪರ್ಪಸ್ಸಿಗೆ ನಾನು ಏನು ಮಾಡ್ತೀನಿ, ಎಲೆಕ್ಟ್ರಿಸಿಟಿನ ಅದಕ್ಕೆ ಪ್ರೊವೈಡ್ ಮಾಡ್ತೀನಿ. ಯಾವುದೋ ಒಂದು ನಾನ್ ಸ್ಪಾಂಟೇನಿಯಸ್ ಅಂದ್ರೇನು, ಅದಾಗದೆ ಅದಕ್ಕೆ ಆಗಲ್ಲ. ಸೊ ಅದಾಗದೆ ಆಗಕ್ಕಾಗಲ್ಲ ರಿಯಾಕ್ಷನ್ಸು. ನಾವೇನಾದರೂ ಒಂದು ಅವ್ರಿಗೆ ಫೋರ್ಸ್ ಮಾಡಿದ್ರೆ ಮಾತ್ರ ಆ ರಿಯಾಕ್ಷನ್ ಆಗುತ್ತೆ, ಅಂಥ ರಿಯಾಕ್ಷನ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಎಲೆಕ್ಟ್ರಾಲಿಸಿಸ್ ಅಂದ್ರೇನು, ಸೊ ಪ್ರೋಸೆಸ್ ಆಫ್ ಡಿಕಂಪೋಸಿಂಗ್ ಅಯಾನಿಕ್ ಕಂಪೌಂಡ್ಸ್ ಇನ್ ಟು ದೇರ್ ಎಲಿಮೆಂಟ್ಸ್ ಬೈ ಪಾಸಿಂಗ್ ಡೈರೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಅಯಾನ್ಸ್ನ ಡಿಸೋಸಿಯೇಟ್ ಮಾಡದೆ ಎಲೆಕ್ಟ್ರಾಲಿಸಿಸು, ಬಟ್ ಇದ್ರ ಕಂಡೀಷನ್ ಏನು, ಅದಾಗದೇ ಆಗಲ್ಲ, ನಾವು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡೋದ್ರಿಂದ. ಆಯಿತಾ? ಸೊ ದಟ್ ಈಸ್ ಎಲೆಕ್ಟ್ರಿಸಿಟಿ. ಲೈಸಿಸ್ ಬ್ರೇಕಿಂಗ್, ಡಿಸೋಸಿಯೇಷನ್, ಎಲೆಕ್ಟ್ರೋಲೈಸಿಸ್ ಕ್ರಿಯೇಟ್. ಕರೆಕ್ಟಾ? ಸೊ ಗೆಲ್ವಾನಿಕ್ ಸೆಲ್ ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ಸೆಲ್ ಮಧ್ಯದಲ್ಲಿ ಡಿಫ್ರೆನ್ಸ್ನ ಕೇಳ್ತಾರೆ. ಸೊ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಏನು, ಸೊ ಗೆಲ್ವಾನಿಕ್ ಸೆಲ್ಲು ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ವೆರಾಸ್ ಎಲೆಕ್ಟ್ರೋಲೈಟಿಕ್ ಸೆಲ್ಲು ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಇದರಲ್ಲಿ ಆ್ಯನೋಡ್ ನೆಗೆಟಿವ್, ಕ್ಯಾಥೋಡ್ ಪಾಸಿಟಿವ್, ಇದರಲ್ಲಿ ಅದರದ್ದು ಆಪೋಸಿಟ್ ಸೈನ್ಸ್ ಇರುತ್ತೆ ಅಂತ ಹೇಳಬೇಕಷ್ಟೆ. ಯಾವ ಟೈಪ್ ಆಫ್ ರಿಯಾಕ್ಷನ್ಸ್ ಇಲ್ಲಿ ನಡೆಯೋದು, ಸ್ಪಾಂಟೇನಿಯಸ್ ಟೈಪ್ ಆಫ್ ರಿಯಾಕ್ಷನ್, ಇಲ್ಲಿ ನಾನ್ ಸ್ಪಾಂಟೇನಿಯಸ್ ಟೈಪ್ ಆಫ್ ರಿಯಾಕ್ಷನ್ ನಡೆಯುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ. ಕ್ವೆಶನ್ಸು 2016 ಕೇಳಿರೋದು ನೋಡಿ. ವಿಚ್ ಗ್ಯಾಸ್ ಇಸ್ ಎವಾಲ್ವ್ಡ್ ಅಟ್ ಕ್ಯಾಥೋಡ್ ಡ್ಯೂರಿಂಗ್ ದಿ ಎಲೆಕ್ಟ್ರಾಲಿಸಿಸ್ ಆಫ್ ಎನ್ ಇಕ್ವಿಯಸ್ ಸೊಲ್ಯೂಷನ್ ಆಫ್ NaCl. ಸೊ ಇಕ್ವಿಯಸ್ ಸೊಲ್ಯೂಷನ್ ಆಫ್ NaClದು ಎಲೆಕ್ಟ್ರೋಲೈಸಿಸ್ ಮಾಡಬೇಕಾದ್ರೆ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದರೆ, ಸೊ ದಟ್ ಈಸ್ ಹೈಡ್ರೋಜನ್ ಗ್ಯಾಸ್. ಇದನ್ನು ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಒಂದು ರಿಯಾಕ್ಷನ್ ಗೊತ್ತಿರಬೇಕು. ಕ್ಯಾಥೋಡಿಕ್ ರಿಯಾಕ್ಷನ್ ಏನಾಗುತ್ತೆ, ನಿಮ್ಮದು ವಾಟರ್ ರಿಡಕ್ಷನ್ ಆಗುತ್ತೆ. ಆ್ಯಂಡ್ ಆ್ಯನೋಡಿಕ್ ರಿಯಾಕ್ಷನಲ್ಲಿ ನಿಮ್ದೇನಾಗುತ್ತೆ, ಕ್ಲೋರಿನ್ ಏನಾಗುತ್ತೆ, ಆಕ್ಸಿಡೈಸ್ ಆಗುತ್ತೆ. ಸೊ ಕ್ಯಾಥೋಡ್ ರಿಡಕ್ಷನ್, ಆ್ಯನೋಡ್ ಆಕ್ಸಿಡೇಷನ್ ಬರೆದ್ಬಿಟ್ಟು ಈ ರಿಯಾಕ್ಷನ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಫೈನಲ್ ಆಗಿ ಇಲ್ಲಿ H2 ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಆಯಿತಾ? ಆ್ಯಂಡ್ Cl2 ರಿಲೀಸ್ ಆಗುತ್ತೆ. ಇದನ್ನು ಒಂದು ನೋಟ್ ಆನ್ ಮಾಡ್ಕೊಡಿ. ಕ್ಲಿಯರ್? ಪ್ರಾಕ್ಟೀಸ್ ಮಾಡಬೇಕು ಈ ಕ್ವೆಶನ್ಸ್ನ. ನೆಕ್ಸ್ಟ್ ಈಸ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್. ಸೊ ಫ್ಯಾರಡೇಸ್ 2 ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್ ನಿಮ್ಮ ಸಿಲೆಬಸ್ಸಲ್ಲಿ ಇರೋದು, ಆ್ಯಂಡ್ ಆಬ್ವಿಯಸ್ಲಿ 2 ಲಾಸ್ ಇರೋದು ಅದಕ್ಕೋಸ್ಕರ. ಸೊ ಫ್ಯಾರಡೇಸ್ ಫಸ್ಟ್ ಲಾ ಏನು ಹೇಳುತ್ತೆ, ಬೇಗ ನೋಡ್ಕೊಳ್ಳೋಣ. ಫ್ಯಾರಡೇಸ್ ಫಸ್ಟ್ ಲಾ ಹೇಳುತ್ತೆ, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಆರ್ ಲಿಬರೇಟೆಡ್ ಅಟ್ ಎನಿ ಎಲೆಕ್ಟ್ರೋಡ್. ಸೊ ಒಂದು ಎಲೆಕ್ಟ್ರೋಡ್ ಇದೆ, ಆ ಎಲೆಕ್ಟ್ರೋಡ್ ಮೇಲೆ ಎಷ್ಟು ಮಾಸ್ ಡೆಪಾಸಿಟ್ ಆಗಿದೆ, ಬಂದು ಕುತ್ಕೊಂಡಿದೆ, ಅಥವಾ ಈ ಎಲೆಕ್ಟ್ರೋಡಿಂದ ಎಷ್ಟು ಮಾಸ್
ಹೋಗಿ ಬೇರೆ ಎಲೆಕ್ಟ್ರೋಡ್ ಮೇಲೆ ಕೂತ್ಕೊಂಡಿದೆ, ದಾಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಥ್ರೂ ದ ಎಲೆಕ್ಟ್ರೋಲೈಟ್. ಅಂದ್ರೇನು? ಸೊ W ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ. ಅದನ್ನು ಹೇಳ್ತೀರಾ? ಇದ್ರದ್ದು ಮುಂದೆ ಇಕ್ವೇಷನ್ ನಾನು ಮುಂದೆಗಡೆ ಹೇಳಿದ್ದೀನಿ, ನೋಡ್ತಾ ಹೋಗೋಣ ಆಯಿತಾ. ಸೊ ಇದು ಫಸ್ಟ್ ಲಾ ಆಯಿತಾ. ಸೊ ದಟ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಆರ್ ಲಿಬರೇಟೆಡ್ ಅಟ್ ಎನಿ ಎಲೆಕ್ಟ್ರೋಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಥ್ರೂ ದ ಎಲೆಕ್ಟ್ರೋಲೈಟ್. ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ ಥ್ರೂ ದ ಸೊಲ್ಯೂಷನ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಲೈಟ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ದೆನ್ ದ ಅಮೌಂಟ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸಸ್ ಡೆಪಾಸಿಟೆಡ್ ಅಟ್ ಎಲೆಕ್ಟ್ರೋಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಈಕ್ವಿವೆಲೆಂಟ್ ವೇಟ್ ಆಫ್ ದ ರೆಸ್ಪೆಕ್ಟಿವ್ ಸಬ್ಸ್ಟೆನ್ಸ್. ಎರಡು ನೀವು ಎಲೆಕ್ಟ್ರೋಲೈಟಿಕ್ ಸೆಲ್ಸ್ನ ತಗೊಂಡಿದ್ದೀರಾ, ಎರಡರಲ್ಲೂ ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ದೀರಾ. ಅವಾಗ ಏನಾಗುತ್ತೆ, ಈ ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ಸಲ್ಲಿ ಎಷ್ಟು ಮಾಸು ಲಿಬರೇಟು ಅಥವಾ ಡೆಪಾಸಿಟ್ ಆಗಿದೆ ಆ್ಯಂಡ್ ಈ ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ಲಲ್ಲಿ ಎಷ್ಟು ಮಾಸು ಡೆಪಾಸಿಟ್ ಅಥವಾ ಲಿಬರೇಟ್ ಆಗಿದೆ, ದಾಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಕ್ವಿವೆಲೆಂಟ್ ವೇಟ್. ಅಂದರೆ ಸೊ W1 ಅಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು E1 ಈಕ್ವಿವೆಲೆಂಟ್ ವೇಟು, W2 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ E2 ಈಕ್ವಿವೆಲೆಂಟ್ ವೇಟು. ಸೊ ಇವೆರಡನ್ನೂ ಕಂಬೈನ್ ಮಾಡಿ W1 ಡಿವೈಡೆಡ್ ಬೈ W2 ಈಸ್ ಈಕ್ವಲ್ ಟು E1 ಡಿವೈಡೆಡ್ ಬೈ E2 ಈಕ್ವಿವೆಲೆಂಟ್ ವೇಟ್ ಇದು ಆಯಿತಾ. ಸೊ ಇದು ಈಕ್ವೇಷನ್ ನಿಮ್ಮದು ಸೆಕೆಂಡ್ ಲಾದ್ ಬರುತ್ತೆ ಅಷ್ಟೇ. ಕ್ಲಿಯರ್? ಸೊ ಇದ್ರದ್ದು ಬಂದ್ಬಿಟ್ಟು ಸೆಕೆಂಡ್ ಲಾ ಆಫ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಈ ಲಾನ ಬರಿಬೇಕು ನೀವು. ಸೊ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ಸ್ ಸೊಲ್ಯೂಷನಲ್ಲಿ ಯಾವುದು ಸೀರೀಸಲ್ಲಿ ಕನೆಕ್ಟ್ ಆಗಿದೆ, ಅವಾಗ ಏನಾಗುತ್ತೆ, ಅಮೌಂಟ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಅಟ್ ಎಲೆಕ್ಟ್ರೋಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದೇರ್ ಈಕ್ವಿವೆಲೆಂಟ್ ವೇಟ್. ಓಕೆ, ಆ್ಯಂಡ್ ಈ ಕ್ವೆಶನ್ನ ಬರೆದುಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು, ಹೌ ಮೆನಿ ಫ್ಯಾರಡೇಸ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ರಿಕ್ವೈರ್ಡ್ ಟು ರೆಡ್ಯೂಸ್ 1 ಮೋಲ್ ಆಫ್ MnO4- ಇಂಟು Mn2+ ಅಯಾನ್. ಸೊ ಎಷ್ಟು ಮೋಲ್ಸ್ ಆಫ್ ನಿಮಗೆ ಫ್ಯಾರಡೇಸ್ ಎಲೆಕ್ಟ್ರಿಸಿಟಿ ಬೇಕು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಒಂದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ದಟ್ ಈಸ್ 1 ಫ್ಯಾರಡ್ ಈಸ್ ಈಕ್ವಲ್ ಟು 96,500 ಕೂಲಂಬ್ ಆಗಿರುತ್ತೆ ಆಯಿತಾ. ಆ್ಯಂಡ್ 1 ಫ್ಯಾರಡ್ ಯಾವಾಗ ಬೇಕಾಗಿರುತ್ತೆ, 1 ಮೋಲ್ ಆಫ್ ಎಲೆಕ್ಟ್ರಾನ್ಸಿಗೆ. ಸೊ 1 ಮೋಲ್ ಎಲೆಕ್ಟ್ರಾನ್ ಏನಾದರೂ ಟ್ರಾನ್ಸ್ಫರ್ ಆಗಿದ್ರೆ 1 ಫ್ಯಾರಡ್ ಬೇಕು ಆಯಿತಾ. 2 ಫ್ಯಾರಡ್ ಯಾವಾಗ ಬೇಕಾಗಿರುತ್ತೆ, 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಆಗಿದ್ದಾಗ. ಅದೇ ರೀತಿ ಸೋ ಆನ್. ಕ್ಲಿಯರ್? ಸೊ ಇಲ್ಲಿ ನೋಡ್ತಾ ಹೋಗೋಣ ಇವಾಗ ಕ್ವಶನ್ಸಲ್ಲಿ. ಸೊ ಇಲ್ಲಿ ನೋಡಿ, ಫ್ಯಾರಡೇಸ್ ಏನಾಗ್ತಿದೆ ನಿಮ್ಮದು, MnO4- ಏನಾಗ್ತಿದೆ, Mn2+ ಅಲ್ಲಿ ಚೇಂಜ್ ಆಗ್ತಿದೆ. ಇದರಲ್ಲಿ Mnದು ನೀವೇನು ಮ್ಯಾಂಗನೀಸ್ ಏನು ಮಾಡಬೇಕು, ಆಕ್ಸಿಡೇಷನ್ ಸ್ಟೇಟ್ನ ಕಂಡುಹಿಡಬೇಕು. ಲೆಟ್ಸ್ ಸೇ X ಇದೆ +4, ಆಕ್ಸಿಜನ್ ಎಷ್ಟು -2, ಟೋಟಲ್ ಚಾರ್ಜ್ ಎಷ್ಟಿದೆ -1. ಸೊ X ಏನಾಯಿತು, X ವಿಲ್ ಬಿ ಈಕ್ವಲ್ ಟು X -1, 4 2 8, ಆ ಕಡೆ ಕಳಿಸಿದ್ರೆ +8. ಸೊ X ಈಸ್ ಈಕ್ವಲ್ ಟು +7 ಆಯಿತಾ. ಸೊ ನೋಡಿ, +7ಇಂದ +2, ಸೊ 7 - 2 ಎಷ್ಟಾಯಿತು, 5 ಆಯಿತಾ. ಸೊ ಟೋಟಲ್ 5 ಎಲೆಕ್ಟ್ರಾನ್ಸ್ ಏನಾಗಿದೆ, ಟ್ರಾವೆಲ್ ಆಗಿದೆ ಇಲ್ಲಿಂದ 5 ಎಲೆಕ್ಟ್ರಾನ್ಸು. ಸೊ 5 ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ 5 ಫ್ಯಾರಡ್ ಎಲೆಕ್ಟ್ರಿಸಿಟಿಯಲ್ಲಿ ನಮಗೆ ಬೇಕಾಗಿರುತ್ತೆ. 5 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್, 5 ಫ್ಯಾರಡ್ ಎಲೆಕ್ಟ್ರಿಸಿಟಿ. ಕ್ಲಿಯರ್? ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ನ ಸ್ಟೇಟ್ಮೆಂಟ್ ಹೇಳಿ ಅಂತ ಹೇಳಿದ್ದಾರೆ, ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟು ಮ್ಯಾಥಮೆಟಿಕಲ್ ಫಾರ್ಮುಲಾನ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೇಳಿದೆ, ವೇಟ್ ಆಫ್ ಮಾಸ್ ಡೆಪಾಸಿಟೆಡ್ ಆರ್ ಲಿಬರೇಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಸಪ್ಲೈಡಾ. ಸೊ ಕ್ಯೂನ, ಸೊ ಎಲೆಕ್ಟ್ರಿಸಿಟಿ ಸಪ್ಲೈಡ್ನ I × T ಬರಿಬೋದಾ, ಕ್ಯೂನ. ನೆಕ್ಸ್ಟ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ಏನಾದರೂ ಕಾನ್ಸ್ಟೆಂಟ್ ಬರುತ್ತಾ, ಸೊ ದಟ್ ಈಸ್ ಯುವರ್ Z ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಯಿತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಝೆಡ್ನ ನೀವೇನು ಬರೀತಾರೆ, E ಡಿವೈಡೆಡ್ ಬೈ 96,500 ಅಂತ ಬರೀಬೋದು. EZ ಈಕ್ವಿವೆಲೆಂಟ್ ವೇಟ್ನ ಆಯಿತಾ, ಈಕ್ವಿವೆಲೆಂಟ್ ಮಾಸ್ ಡಿವೈಡ್ ಬೈ 96,500. ಸೊ ಇಲ್ಲಿ ಅದರದ್ದು ಈ ಯೂಶುವಲ್ ನೋಟೇಷನ್ ಏನಾಗಿರುತ್ತೆ ಅದನ್ನು ಹೇಳಿದ್ದಾರೆ. ಸೊ W ಏನು, ಮಾಸ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಆರ್ ಲಿಬರೇಟೆಡ್. Q ಅಂದರೆ ಏನು, ಕ್ವಾಂಟಿಟಿ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ದೀರಾ. I ಅಂದರೆ ಕರೆಂಟ್ ಎಷ್ಟಿದೆ ಆಂಪಿಯರಲ್ಲಿ. T ಅಂದರೆ ಟೈಮ್, ಎಷ್ಟು ಟೈಮ್ಗೋಸ್ಕರ ನೀವು 1 ಸೆಕೆಂಡ್ಗೋಸ್ಕರ ಕರೆಂಟ್ ಕೊಟ್ರಾ, 2 ಸೆಕೆಂಡ್ಗೋಸ್ಕರ ಕರೆಂಟ್ ಕೊಟ್ರಾ, ಅದನ್ನು ಸೆಕೆಂಡ್ಸಲ್ಲಿ ಬರೀಬೇಕಾ. ನೆಕ್ಸ್ಟ್ E ಅಂದರೆ ಈಕ್ವಿವೆಲೆಂಟ್ ಮಾಸ್ ಆಯಿತು. ಕ್ಲಿಯರ್? ಸೊ ನೆಕ್ಸ್ಟ್ ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ನ ಸ್ಟೇಟ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಈ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ವಾಟ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಇನ್ ಕೂಲಮ್ಸ್ ಇಸ್ ರಿಕ್ವೈರ್ಡ್ ಟು ಡೆಪಾಸಿಟ್ 1 ಮೋಲ್ ಆಫ್ ಜಿಂಕ್. ಸೊ ಇಲ್ಲಿ 1 ಮೋಲ್ ಆಫ್ ಜಿಂಕ್ನ ಡೆಪಾಸಿಟ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ನಿಮಗೆ ಎಲೆಕ್ಟ್ರಿಸಿಟಿ ಬೇಕು, ಫ್ಯಾರಡ್ಸಲ್ಲಿ ಕೇಳಿಲ್ಲ, ಕೂಲಮ್ಸಲ್ಲಿ ಕೇಳಿದ್ದಾರೆ.
ಸೊ ನೋಡಿ, ಸೊ 2 ಎಲೆಕ್ಟ್ರಾನ್ಸ್ ಆಗ್ತಿದ್ದಾವೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ, ರೈಟ್. ಸೊ ನನಗೆ ಇದರಿಂದ ಗೊತ್ತಾಯಿತು 2 ಫ್ಯಾರಡ್ ಎಲೆಕ್ಟ್ರಿಸಿಟಿ ಬೇಕು, ರೈಟ್. 2 ಫ್ಯಾರಡ್ ಅಂದರೆ 1 ಫ್ಯಾರಡ್ ಎಷ್ಟು? 1 ಫ್ಯಾರಡ್ ಈಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಕೂಲಮ್ 96,500 ಕೂಲಮ್. ಸೊ 2 ಫ್ಯಾರಡ್ ಎಷ್ಟಾಯಿತು? ಸೊ 2 ಫ್ಯಾರಡ್ ವಿಲ್ ಬಿ ಈಕ್ವಲ್ ಟು 2 ಇಂಟು 96,500 ಕೂಲಮ್. ಇಷ್ಟು ಬರೆದಿದ್ರೆ ಸೊಲ್ಯೂಷನ್ ಸಿಕ್ಕೋಗೋದು. ಕ್ಲಿಯರಾ? ಓಕೆ. ನೆಕ್ಸ್ಟ್, ಅ ಕರೆಂಟ್ ಆಫ್ 0.2 ಆಂಪಿಯರ್ ಇಸ್ ಪಾಸ್ಡ್ ಥ್ರೂ ಅ ಸೊಲ್ಯೂಷನ್ ಆಫ್ CuSO4. ಸೊ ಎಷ್ಟು ಕರೆಂಟ್ ಪಾಸ್ ಮಾಡಿದ್ದಾರೆ? ದಟ್ ಈಸ್ ಐ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0.2 ಆಂಪಿಯರ್. ಸೊ ಎಷ್ಟು ಟೈಮ್ಗೋಸ್ಕರ ಪಾಸ್ ಮಾಡಿದ್ದಾರೆ? 10 ಮಿನಿಟ್ಸ್. ಬಟ್ ಸೆಕೆಂಡ್ಸಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಮಿನಿಟ್ಸ್ನ ಸೆಕೆಂಡಲ್ಲಿ 10 ಇಂಟು 60 ಸೆಕೆಂಡ್ಸ್ ಅಂತ ಮಾಡ್ತೀರಾ ಅಷ್ಟೇ. ಸೊ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ CU ಡೆಪಾಸಿಟೆಡ್. ಎಷ್ಟು ಅಮೌಂಟ್ CU ಡೆಪಾಸಿಟ್ ಆಗಿದೆ ಅಂತ ಕೇಳಿದ್ದಾರೆ. ದಟ್ ಈಸ್ W ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಇಕ್ವಿವೆಲೆಂಟ್ ಮಾಸ್ ಕೊಟ್ಟಿದ್ದಾರೆ. ದಟ್ ಈಸ್ 31.75. ಸೊ ಸಿಂಪ್ಲಿ ಈ ಫಾರ್ಮುಲಾಗೆ ಏನು ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೋಡಿ, ಈ ವ್ಯಾಲ್ಯೂ ಗೊತ್ತಿದೆ 31.75 ಡಿವೈಡೆಡ್ ಬೈ 96,500 ಇಂಟು ಐ ವ್ಯಾಲ್ಯೂ ಗೊತ್ತಿದೆ 0.2, ಟಿ ವ್ಯಾಲ್ಯೂ ಗೊತ್ತಿದೆ 10 ಇಂಟು 60. ಆನ್ಸರ್ ಮಾಡಿದಾಗ ಏನು ಬರುತ್ತೆ? ನಿಮ್ಮದು ಈ ವ್ಯಾಲ್ಯೂ ಬರುತ್ತೆ 0.03948 ಗ್ರಾಮ್. ಕ್ಲಿಯರಾ? ಸೊ ನೆಕ್ಸ್ಟ್ ಬರೋಣ ನರ್ಸ್ಟ್ ಈಕ್ವೇಷನ್. ಸೊ ನಿಮ್ಮದು ನರ್ಸ್ಟ್ ಈಕ್ವೇಷನ್ ಬಂದ್ಬಿಟ್ಟು ಏನು ಹೇಳುತ್ತೆ? ಸೊ ನರ್ಸ್ಟ್ ಈಕ್ವೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ ನಮ್ಮದು ಕಾನ್ಸಂಟ್ರೇಷನ್ ಆಫ್ ಯಾವುದೇ ಒಂದು ಸ್ಪೀಶೀಸ್ ಇದೆ ನಾವು ಎಲೆಕ್ಟ್ರೋಡ್ ರಿಯಾಕ್ಷನಲ್ಲಿ, ಎಲೆಕ್ಟ್ರೋಲೈಟಿಕ್ ಸೆಲ್ಲಲ್ಲಿ, ಅದು ನಾಟ್ ಈಕ್ವಲ್ ಟು 1 ಮೋಲಾರ್ ಆಗಿದ್ದಾಗ, ಅಂದರೆ ಯೂನಿಟ್ ಕಾನ್ಸಂಟ್ರೇಷನ್ ಯಾವಾಗ ಇರಲ್ಲ, ಆವಾಗ ನಮಗೆ EMF ಬೇಕಾಗಿರತ್ತಲ್ವ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ? ನಾವು ಈ ನರ್ಸ್ಟ್ ಇಕ್ವೇಷನ್ ಹಾಕ್ತೀವಿ. ಸೊ ಫಸ್ಟು ನಾನು ಹಾಫ್ ಸೆಲ್ಲಿಗೆ ಏನು ನರ್ಸ್ಟ್ ಇಕ್ವೇಷನ್ ಬರುತ್ತೆ ಅಂತ ಬರಿತೀನಿ. ನೆಕ್ಸ್ಟ್ ನಿಮಗೆ ಕಂಪ್ಲೀಟ್ ನರ್ಸ್ಟ್ ಇಕ್ವೇಷನ್ ನೋಡ್ಕೊಳ್ಳೋಣ. ಸೊ ನೋಡಿ, ಒಂದು ನಿಂದು ಏನಾಗಿದೆ? ಒಂದು ಅಯೋನ್ ಇದೆ. ಅಯೋನಿಗೆ ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಿದೆ, ಅಂದರೆ ರಿಡಕ್ಷನ್ ತೊಗೊಂಡಿದ್ದೀನಿ, ಆಯಿತಾ? ಹಾಫ್ ಸೆಲ್ ರಿಡಕ್ಷನ್ ಎಲೆಕ್ಟ್ರೋಡ್ ಸೆಲ್ಲಿಗೆ ನಾನು ಇದನ್ನು ಹೇಳ್ತಿದ್ದೀನಿ. ಸೊ ರಿಡಕ್ಷನ್ ಆಗಿ ಎಮ್ ಸಾಲಿಡ್ ಆಗಿದೆ. ಸೊ ಪ್ರಾಡಕ್ಟ್ ಇದು, ರಿಯಾಕ್ಟೆಂಟ್ ಇದು, ರೈಟ್? ಇದು ರೆಕಾರ್ಡಿಂಗ್ ಆಯಿತಾ? ಸೊ ಫಸ್ಟ್ ಏನು ಮಾಡ್ತೀರಂದರೆ, ನಿಮ್ಮದು ಎಲೆಕ್ಟ್ರೋಡ್ ಇದ್ರದ್ದು ಏನಾಗಿದೆ? ನಿಮ್ಮದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಬರೀತಾರೆ, EMF ಎಷ್ಟಿದೆ ಅಂತ, ಆ್ಯಂಡ್ ವಿಚ್ ಈಸ್ ಈಕ್ವಲ್ ಟು ನಿಮ್ಮದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ನಿಮ್ಮದು ಅದ್ರದ್ದು ಏನಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿದೆ ಅದನ್ನು ಬರೀತೀರಾ. ಬಿಕಾಸ್ ಇಲ್ಲಿ ಒಂದೇ ಒಂದು ರಿಯಾಕ್ಷನ್ ಇರೋದು, ಅದಕ್ಕೋಸ್ಕರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾ ಇದ್ದೀನಿ. EMF ಆಫ್ ದ ಸೆಲ್ ಅಂತ ಹೇಳ್ತಿಲ್ಲ. ಯಾಕೆ? ಕಂಪ್ಲೀಟ್ ಸೆಲ್ ಇಲ್ಲ ಇಲ್ಲಿ, ಏನಾಗಿದೆ? ಬರೀ ರಿಡಕ್ಷನ್ ಆಗ್ತಿರೋದು. ಸೊ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ನ ತಗೊಂಡೆ, ಆಯಿತಾ? ಆ್ಯಂಡ್ ಮೈನಸ್ ಮಾಡಿಬಿಟ್ಟು RTNF ಲ್ಯಾನ್ನ ಲಾಗ್ ಕನ್ವರ್ಟ್ ಮಾಡಿದ್ರೆ ಏನು ಮಾಡಬೇಕು? 2.303 ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟಾ? ಎನ್ ಅಂದ್ರೇನು? ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿದ್ದಾವೆ ಅಂದರೆ ಇದು ಎನ್ನ ಹೇಳ್ತಿದ್ದೇನೆ, ಆಯಿತಾ? ಲ್ಯಾನ್ ಏನು ಮಾಡ್ತೀರಾ? ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ದು ಕಾನ್ಸಂಟ್ರೇಷನ್ನ ಬರಿತಾ ಹೋಗ್ತೀರಾ ಅಷ್ಟೇ. ಆ್ಯಂಡ್ ಯಾವಾಗ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇರುತ್ತೆ, ಟೆಂಪರೇಚರ್ 298 ಕೆಲ್ವಿನ್ ಇತ್ತು, ಫ್ಯಾರಡೇಸ್ ಕೊಟ್ಟಿದೆ 96,500, ಆ್ಯಂಡ್ ಆರ್ ವ್ಯಾಲ್ಯೂ ಗ್ಯಾಸ್ ಕಾನ್ಸ್ಟೆಂಟ್ ಗೊತ್ತಿದೆ, ಅದರಿಂದ ನೀವೇನು ಬರಿಬೋದು? ಡೈರೆಕ್ಟಾಗಿ 0.059 ಡಿವೈಡೆಡ್ ಬೈ ಎನ್ ಲಾಗ್ ಎಮ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ MN+, ಕರೆಕ್ಟಾ? ಓಕೆ. ಸೊ ಇದು ಗೊತ್ತಾದ್ಮೇಲೆ ಒಂದು ಕಂಪ್ಲೀಟ್ ಸೆಲ್ ರಿಯಾಕ್ಷನ್ ತೊಗೊಂಡಾಗ ಈ ಥರ ಟೈಪ್ ತೊಗೊಳೋಣ. ಸೊ ಏನಾಗಬೇಕು ನಿಮ್ಮದು ಈ ಕಡೆ? ಸೊ ಫಸ್ಟ್ ಈ ಸೆಲ್ ಮೈ ಈಸ್ ಈಕ್ವಲ್ ಟು E0 ಆಫ್ ದ ಸೆಲ್ ಅಂದರೆ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಸ್ಟ್ಯಾಂಡರ್ಡ್ EMF ಮೈನಸ್ 0.059 ಡಿವೈಡೆಡ್ ಬೈ ಎನ್ ಲಾಗ್ ಏನು ಕಾನ್ಸಂಟ್ರೇಷನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಪ್ರಾಡಕ್ಟ್ ಏನು? MN ಇತ್ತಾ? ರಿಯಾಕ್ಟೆಂಟ್ ಏನು? AB ಇತ್ತಾ? AB. ಅದ್ರದ್ದು ಸ್ಟಾಕ್ಯುಮೆಟ್ರಿನ ಏನು ಬರೀತೀರಾ? ಅದ್ರ ಮೇಲೆ ಬರಿತಾ ಹೋಗ್ತೀರಾ, ಆಯಿತಾ? ಸ್ಕ್ವೇರ್, ಓಕೆನಾ? ಸೊ ಅದ್ರದ್ದು ಎಕ್ಸ್ಪೋನೆನ್ಷಿಯಲ್ ಕೋಎಫಿಷಿಯೆಂಟಲ್ಲಿ ಬರಿತಾ ಹೋಗ್ತೀರಾ. ಕ್ಲಿಯರಾ? ಓಕೆ. ಸೊ ಇದು ಗೊತ್ತಾದ್ಮೇಲೆ ಪ್ರಾಬ್ಲಮ್ಸ್ ಇದರಲ್ಲಿ ಕೇಳ್ತಾರೆ. ಸೊ ಯಾವ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೇಳ್ತಾರೆ ನೋಡಿ. ಸೊ ಕ್ಯಾಲ್ಕುಲೇಟ್ EMF ಆಫ್ ದ ಸೆಲ್. EMF ಆಫ್ ದ ಸೆಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ರೆ, ಇನ್ ವಿಚ್ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಈ ರಿಯಾಕ್ಷನ್ ಆಗ್ತಿದೆ, ಇದದು EMF ಹೇಳಿ ಅಂತ ಹೇಳ್ತಾರೆ. ಸೊ ಗಿವನಲ್ಲಿ ನೋಡ್ಕೊತಾ ಹೋಗೋಣ ಏನೇನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದಲ್ಲಿ ನೋಡಿ, ಇದು Ag+, ಅಂದರೆ ಕಾನ್ಸಂಟ್ರೇಷನ್ ಆಫ್ Ag+ ಕೆಳಗಡೆ ಗೊತ್ತಾಗ್ತಿದೆ, ದಟ್ ಈಸ್ 0.002 ಮೋಲಾರ್ಸ್ ಕೊಟ್ಟಿದ್ದಾರೆ. ಸಿಕ್ಕಿದೆಯಾ? ಓಕೆ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ Ag ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಸೈಡಲ್ಲಿರೋದು ಎಷ್ಟು ಕೊಟ್ಟಿದ್ದಾರೆ? Ag ಬರಲ್ಲ, ಇದ್ರದ್ದು ಕಾನ್ಸಂಟ್ರೇಷನ್ ಇಲ್ಲಿ ಇದ್ರದ್ದು ಇರಬೇಕು ಇಲ್ಲಿ, ಓಕೆನಾ? ಸೊ Ag ಬದಲು
Ni2+ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ? 0.160 ಮೋಲಾರ್ ಕೊಟ್ಟಿದ್ದಾರೆ. ಆಯಿತಾ? ಸೊ ರಿಯಾಕ್ಟೆಂಟ್ಸ್ದು ಆ್ಯಂಡ್ ಪ್ರಾಡಕ್ಟ್ಸ್ದು ಕಾನ್ಸಂಟ್ರೇಷನ್ ಸಿಕ್ತು ನನಗೆ. ಓಕೆ, ಅದೇ ಬೇಕಾಗಿದ್ದು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಕಂಡುಹಿಡಬೇಕು. ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದೆ? ಇಲ್ಲಿ ನೋಡಿ, ನೆಟ್ ಎಲೆಕ್ಟ್ರಾನ್ ಎಷ್ಟು? ಇಲ್ಲಿ 1 ಇದ್ದಾವೆ Ag ಮೇಲೆ, Ni ಮೇಲೆ 2 ಇದ್ದಾವೆ. ಸೊ 1 × 2 ಎಷ್ಟಾಯಿತು? 2 ಆಯಿತಾ? ಸೊ ನಿಂದು ಎನ್ ವ್ಯಾಲ್ಯೂ ಏನಾಯಿತು? 1 × 2 ವಿಚ್ ಈಸ್ ಈಕ್ವಲ್ ಟು 2 ಆಯಿತು. ಆಯಿತಾ? LCM ತೊಗೊಂಡ್ರೆ ನೆಕ್ಸ್ಟ್ E0 ಆಫ್ ದ ಸೆಲ್ ಕೊಟ್ಟಿದ್ದಾರಾ? ಕೊಟ್ಟೇ ಬಿಟ್ಟಿದ್ದಾರೆ. E0 ಆಫ್ ದ ಸೆಲ್ ಎಷ್ಟು? 1.05 ವೋಲ್ಟ್. ಸಿಂಪ್ಲಿ ಈ ಫಾರ್ಮುಲಾದಲ್ಲಿ ಹಾಕಿ E0 ಆಫ್ ದ ಸೆಲ್ ಕೊಟ್ಟೆ 1.05 2.303 RT ಅಂತ ಹೇಳಿದ್ರೆ ಇದನ್ನೇನು ಬರಿಬೋದು? ಇಷ್ಟು ಕಂಪ್ಲೀಟಾಗಿ 0.0591 ಬರಿಬೋದಾ? ಅದನ್ನು ಬರ್ಬಿಟ್ಟು ಎನ್ ವ್ಯಾಲ್ಯೂ 2 ಇದೆ ಗೊತ್ತು. ಸೊ ಲಾಗ್ 10 ಆಫ್ ಏನು ಪ್ರಾಡಕ್ಟ್ ಅಂದರೆ ಕಾನ್ಸಂಟ್ರೇಷನ್ ಆಫ್ Ni2+ ಎಷ್ಟು? 0.160 ಮೋಲಾರ್. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ Ag+, ಅದರ ಸ್ಟಾಕ್ಯೋಮೆಟ್ರಿ ಏನಾಗಿದೆ ನೋಡಿ, ಇಲ್ಲಿ 2 ಆಗಿದೆ. ಸೊ ದೇರ್ ಫೋರ್ ಸ್ಕ್ವೇರ್ ಬರಿತೀನಿ ಇಲ್ಲಿ. ಆಯಿತಾ? ಆ್ಯಂಡ್ ದೆನ್ ಯು ವಿಲ್ ಗೆಟ್ ಯೋರ್ ದಿಸ್ ಆನ್ಸರ್. ಕ್ಲಿಯರಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ. ಸೊ ಇದೇ ಥರ EMF ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ಒಂದು ರಿಯಾಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ರಿಯಾಕ್ಷನಲ್ಲಿ ಏನಂತ ಹೇಳಿದರೆ ನಿಮಗೆ ಡೈರೆಕ್ಟಾಗಿ E0 ಆಫ್ ದ ಸೆಲ್ ಆನ್ಸರ್ ಕೊಟ್ಟಿಲ್ಲ. ಅದ್ರ ಬದಲು ನಿಮಗೆ ಇದರಲ್ಲಿ ಇರತಕ್ಕಂಥ ಹಾಫ್ ಸೆಲ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ರಿಡಕ್ಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನವರು ಕೊಟ್ಟಿದ್ದಾರೆ. ಸೊ ಇದರಿಂದ ನೀವೇನು ಕಂಡುಹಿಡಿಯಬೇಕು? ಫಸ್ಟು ಸ್ಟ್ಯಾಂಡರ್ಡ್ EMFನ ನೀವು ಕಂಡುಹಿಡಿಯಬೇಕು. ಸೊ ಏನು ಮಾಡ್ತೀರಾ ಸ್ಟ್ಯಾಂಡರ್ಡ್ EMF ಕಂಡುಹಿಡಿಯೋಕ್ಕೆ? ಸೊ ಫಸ್ಟ್ ರಿಯಾಕ್ಷನ್ನ ನೋಡಿ. ಸೊ ರಿಯಾಕ್ಷನಲ್ಲಿ Mg ಇಂದ Mg2+ ಆಗ್ತಿದೆ ಅಂದರೆ ಇದು ಆಕ್ಸಿಡೈಸ್ ಆಗ್ತಿದೆ. ಸೊ Mg ಏನಾಗ್ತಿದೆ? ಆಕ್ಸಿಡೈಸ್ ಆಗ್ತಿದೆ. Cu2+ ರೆಡ್ಯೂಸ್ ಆಗ್ತಿದೆ. ಕರೆಕ್ಟ್. ಆ್ಯಂಡ್ ಆಕ್ಸಿಡೈಸ್ ಆಗೋದು ಎಲ್ಲಿರುತ್ತೆ? ನಿಮ್ಮದು ಆ್ಯನೋಡಲ್ಲಾಗಿರುತ್ತೆ. ರಿಡಕ್ಷನ್ ಆಗೋದಲ್ಲಿರುತ್ತೆ, ಕ್ಯಾಥೋಡಲ್ಲಿರುತ್ತೆ. ರೈಟ್. ಆ್ಯಂಡ್ ನನಗೆ EMF ಆಫ್ ದ ಸೆಲ್ ಬರಿಬೇಕಾದ್ರೆ ನಾನು ಏನು ಹೇಳಿದೆ? ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಾಗ ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ. ಸೊ ದೇರ್ ಫೋರ್ E ಆಫ್ Cu2+ದು ಆ್ಯಂಡ್ ದೆನ್ E0 ಆಫ್ Mg2+ ಮೈನಸ್ ಮಾಡಬೇಕು. ಆಯಿತಾ? ಇದನ್ನು ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸೊ ಏನು ಸಿಕ್ತು ನಮಗೆ? E0 ಆಫ್ ದ ಸೆಲ್ ಈ ಫಾರ್ಮುಲಾನ ಹಾಕಿ EuC2+ ಏನಾಯಿತು? 0.34 ಮೈನಸ್ ಇದ್ರ Mg2+ ಎಷ್ಟು ಕೊಟ್ಟಿದ್ದಾರೆ? -2.37 ವೋಲ್ಟ್. E0 ಆಫ್ ದ ಸೆಲ್ ಸಿಕ್ತಾ? ಇದು ಸಿಕ್ಕಾದ್ಮೇಲೆ ನನಗೆ ಕಾನ್ಸಂಟ್ರೇಷನ್ ಆಫ್ ಇದ್ರದ್ದು ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಎನ್ ವ್ಯಾಲ್ಯೂ ಏನಾಗುತ್ತೆ? ಎರಡು ಕಡೆ 2 ಇದೆ. ಸೊ LCM ಎಷ್ಟಾಯಿತು? ಎನ್ ವ್ಯಾಲ್ಯೂ 2 ಆಯಿತಾ? ಸಿಂಪಲ್. ಆ್ಯಂಡ್ ದೆನ್ ಅಗೇನ್ 2.303 RTನ ಏನು ಮಾಡ್ತೀರಾ? 0.0591 ಅಂತ ಹಾಕ್ತೀರಾ ಅಷ್ಟೇ. ಕ್ಲಿಯರ್? ಅವಾಗ ಈ ಆನ್ಸರ್ ಸಿಗತ್ತಾ? ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನರ್ಸ್ಟ್ ಈಕ್ವೇಷನ್ ಬರೀರಿ ಡೇನಿಯಲ್ ಸೆಲ್ಗೆ ಅಂತ ಕೇಳ್ತಿದ್ದಾರೆ. ಸೊ ಡೇನಿಯಲ್ ಸೆಲ್ದು ನಿಮಗೆ ಈಕ್ವೇಷನ್ ರಿಯಾಕ್ಷನ್ ಅಲ್ಲಿ ಬರ್ತಿದೆ ನಾನು ಲಾಸ್ಟಲ್ಲಿ. ಅದೇ ರಿಯಾಕ್ಷನಲ್ಲಿ ಇಟ್ಕೊಂಡು ಪ್ರಾಡಕ್ಟ್ ಸೈಡಲ್ಲಿ ರಿಲೀಸ್ ಆಗಿತ್ತು Zn2+, ಅದಕ್ಕೆ ಮೇಲ್ಗಡೆ ಅದನ್ನು ಬರೀತೀರಾ. ರಿಯಾಕ್ಟೆಂಟ್ ಸೈಡಲ್ಲಿ ಏನಾಗಿತ್ತು? ನಿಮ್ಮದು ಅಯಾನ್ಸ್ ಯಾವುದಿದ್ದು? Cu2+ ಅಯಾನ್ ಇತ್ತು. ಅದಕ್ಕೆ ಕ್ಲಿಯರಾ? ಆ್ಯಂಡ್ ಟೋಟಲ್ ಚೇಂಜ್ ಎಷ್ಟು? ಇದ್ರ ಮೇಲೂ 2+ ಚಾರ್ಜ್, ಇದ್ರ ಮೇಲೂ 2+ ಚಾರ್ಜ್. ಸೊ ದೇರ್ ಫೋರ್ 2 ಕಾಮನ್ ಆಗಿರೋದ್ರಿಂದ LCM 2 ಆಯಿತು. ಕ್ಲಿಯರ್? ಓಕೆ. ನೆಕ್ಸ್ಟ್ ಇದು ಸೇಮ್ ಕ್ವಶನ್ ಆಗಿದೆ ನೋಡಿ. EMF ಕ್ಯಾಲ್ಕುಲೇಟ್ ಮಾಡಬೇಕು. E0 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಿಮಗೆ, ಕಾನ್ಸಂಟ್ರೇಷನ್ ಟರ್ಮ್ ಕೊಟ್ಟಿದ್ದಾರೆ, ಆ್ಯಂಡ್ ಲಾಗ್ದು ವ್ಯಾಲ್ಯೂ ಕೂಡ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಇದಕ್ಕೂ ಕೂಡ ಫಸ್ಟು E0 ಆಫ್ ದ ಸೆಲ್ ಕಂಡುಹಿಡಿಬೇಕು ಆ್ಯಂಡ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಯುವರ್ ಹೋಮ್ ವರ್ಕ್. ಫೈನಲ್ ಆನ್ಸರ್ ಏನು ಬರಬೇಕು ಅಂತ ನಾನು ಹಾಕಿದ್ದೀನಿ ನೋಡಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೇನು. ಸೊ ನರ್ಸ್ಟ್ ಈಕ್ವೇಷನ್ನ ನೋಡಿದ್ದೀನಿ. ಸೊ ನರ್ಸ್ಟ್ ಈಕ್ವೇಷನಲ್ಲಿ ಲಾಗ್ ಆಫ್ ಪ್ರಾಡಕ್ಟ್ಸ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇತ್ತಲ್ವಾ? ಸೊ ಈ ಒಂದು ಕಾನ್ಸಂಟ್ರೇಷನ್ ಟರ್ಮ್ನೇ ನೀವೇನು ಹೇಳ್ತೀರಾ? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ತೀರಾ. ಆಯಿತಾ? ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೇನು? ಈ ಒಂದು ರೇಷಿಯೋ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಕ್ಲಿಯರಾ? ಓಕೆ. ಇದು ಕ್ಲಿಯರ್ ಆದರೆ ನೆಕ್ಸ್ಟು ಗಿಬ್ಸ್ ಎನರ್ಜಿ ಚೇಂಜನ್ನ ನೋಡೋಣ. ಸೊ ಗಿಬ್ಸ್ ಎನರ್ಜಿ ಚೇಂಜ್ ಅಂದರೆ ಏನಿಲ್ಲ, ΔG ಎಷ್ಟು ಎನರ್ಜಿ ಚೇಂಜ್ ಆಗಿದೆ ಅಂದರೆ ಫ್ರೀ ಫಾರ್ಮ್ ಆಫ್ ಎನರ್ಜಿ ಅವೈಲೇಬಲ್ ಎಷ್ಟಿದೆ ಅದು ಸಿಸ್ಟಮಲ್ಲಿ, ಆ ಎನರ್ಜಿ ಚೇಂಜ್ ಏನಾಗಿರಬೇಕು? ಒಂದು E0 ಆಫ್ ದ ಸೆಲ್ ವಿತ್ ರೆಸ್ಪೆಕ್ಟ್ ರಿಲೇಷನ್ಶಿಪ್ನ ನೋಡ್ತೀವಿ. ಸೊ ಡೈರೆಕ್ಟಾಗಿ ರಿಲೇಷನ್ಶಿಪ್ನ ಕೇಳ್ತಾರೆ, ಯಾವುದೇ ಒಂದು ಡಿರೈವೇಷನ್ ಕೇಳಲ್ಲ. ಸೊ ΔG0 ವಿಲ್ ಬಿ ಈಕ್ವಲ್ ಟು, ಯಾವಾಗ ಈ ಕಡೆ ಸ್ಟ್ಯಾಂಡರ್ಡ್ ಕಂಡೀಷನ್ ಇಕ್ತೀರಾ E0 ಆಫ್ ದ ಸೆಲ್ನು ಕೂಡ ಸ್ಟ್ಯಾಂಡರ್ಡ್ ಕಂಡೀಷನ್ ಇಕ್ಕಿ. ಯಾವಾಗ ಇದನ್ನು ಸ್ಟ್ಯಾಂಡರ್ಡ್ ಕಂಡೀಷನ್ ಇಟ್ಕೊಳ್ಳಲ್ಲ ಆವಾಗ ಈ ಸೆಲ್ಲು ಕೂಡ ಸ್ಟ್ಯಾಂಡರ್ಡ್ ಕಂಡೀಷನ್ ಇರಲ್ಲ. ಅದು ನೆನಪಿಟ್ಕೊಳ್ಳಿ.
ಕ್ಲಿಯರಾ? ಸೊ ಡೆಲ್ಟಾ ಜಿ ನಾಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಆ್ಯಂಡ್ ಡೆಲ್ಟಾ ಜಿ ವಿಲ್ ಬಿ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ಆಫ್ ದ ಸೆಲ್. ಸೊ ಇ ಆಫ್ ದ ಸೆಲ್ ಇ ಎಮ್ ಎಫ್ ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಏನಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಫ್ಲೋ ಆಗಿದ್ದಾವೆ, ಡೆಲ್ಟಾ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್. ಕ್ಲಿಯರ್? ಓಕೆ. ಸೊ ಇದರ ಮೇಲೆ ಪ್ರಾಬ್ಲಮ್ಸ್ಗಳಿದ್ದಾವೆ ಕೆಲವೊಂದು ನೋಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಟ್ ಡೆಲ್ಟಾ ಜಿ ನಾಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಟೆಂಪರೇಚರ್ 298 ಕೆಲ್ವಿನ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಈಕ್ವೇಷನ್ ಕೊಟ್ಟಿದ್ದಾರೆ ನಿಮ್ಗೆ ಇವಾಗ. ಸೊ ಈ ಈಕ್ವೇಷನ್ ಕೊಟ್ಟಾದ್ಮೇಲೆ ನಿಮಗೆ ಡೆಲ್ಟಾ ಜಿ ನಾಟ್ ನಿಮಗೆ ಫಾರ್ಮುಲಾ ಗೊತ್ತಿದೆ, ಎನ್ ಎಫ್ ಇ ನಾಟ್ ಆಫ್ ದ ಸೆಲ್. ಇ ನಾಟ್ ಆಫ್ ದ ಸೆಲ್ ಎಲ್ಲಾದರೂ ಕೊಟ್ಟಿದ್ದಾರಾ? ಇಲ್ಲ. ಕ್ಯಾಲ್ಕುಲೇಟ್ ಮಾಡಬೇಕಾ? ಸೊ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತೀರಾ? ಸೊ ನಿಮಗೆ ಇದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಈ ಕಡೆ ಅಯಾನ್ MgInದ Mg2+ ಆಗ್ತಿದೆ. ಸೊ Mg ಏನಾಗ್ತಿದೆ? ಆಕ್ಸಿಡೈಸ್ ಆಗ್ತಿದೆ. ಇದೇನಾಗ್ತಿದೆ? ರೆಡ್ಯೂಸ್ ಆಗ್ತಿದೆ. ರೆಡ್ಯೂಸ್ ಏನು? ಕ್ಯಾಥೋಡು. ಆಕ್ಸಿಡೈಸ್ ಆಗೋದೇನು? ಆ್ಯನೋಡು. ಸೊ ನಿಮ್ಮದು ಇ ಆಫ್ ದ ಸೆಲ್ ಏನಾಗಿರುತ್ತೆ? ಇ ನಾಟ್ ಆಫ್ ದ ಸೆಲ್ ಇ ಆಫ್ ಕ್ಯಾಥೋಡ್ ಮೈನಸ್ ಇ ಆಫ್ ಆ್ಯನೋಡಾ? ಇ ನಾಟ್ ಆ್ಯನೋಡ್. ಸೊ ಇದೇನಾಗಿತ್ತು? ಈಕ್ವಲ್ ಟು ನಿಮ್ಮದು ಕ್ಯಾಥೋಡಲ್ಲಿ ಯಾವ್ದು ಇರೋದು ಇವಾಗ? ಸೊ ಕ್ಯಾಥೋಡಲ್ಲಿ Cu2+ ಇದೆ, ಇದ್ರದ್ದು ಎಷ್ಟಿದೆ? 0.34 ಮೈನಸ್ Mg2+ ಎಷ್ಟು? ಮೈನಸ್ 2.37 ವೋಲ್ಟ್. ಸೊ ಇ ನಾಟ್ ಆಫ್ ದ ಸೆಲ್ ಸಿಕ್ತಾ? ಇ ನಾಟ್ ಆಫ್ ದ ಸೆಲ್ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿ ಮೇಜರ್ ಎಲೆಕ್ಟ್ರಾನ್ಸ್ ಎಷ್ಟು ಚೇಂಜ್ ಆಗಿದ್ದಾವೆ? N = 2ನ ಎಂದು ವ್ಯಾಲ್ಯೂ ಸಿಕ್ತಾ? ಫ್ಯಾರಡೆ ಎಷ್ಟು? 96,500. ಸೊ ಕೂಲಮ್. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಸಿಂಪಲ್. ಓಕೆ. ನೆಕ್ಸ್ಟ್ ಕ್ವಶನು ಇದೇ ಥರ ಕ್ವಶನ್ ಇರೋದು ನೋಡಿ. ಸೊ ನಿಮಗೆ ಇಲ್ಲೂ ಕೂಡ ನಿಮ್ಗೆ ಏನು ಕೊಟ್ಟಿದ್ದಾರೆ? ಇ ನಾಟ್ ಆಫ್ Mg to Mg2+ Mg ಕೊಟ್ಟಿದ್ದಾರೆ ಆ್ಯಂಡ್ ಇ ನಾಟ್ ಆಫ್ Al3+ Al ಆಯಿತಾ? ಇದನ್ನು ಕೊಟ್ಟಿದ್ದಾರೆ. ಫ್ಯಾರಡೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ ಆ್ಯಂಡ್ ನಿಮ್ಮದು ಡೆಲ್ಟಾ ಜಿ ನಾಟ್ನ ಕಂಡುಹಿಡಿಬೇಕು. ದಿಸ್ ವಿಲ್ ಬಿ ಯೋರ್ ಹೋಮ್ ವರ್ಕ್. ಸೊ ನಿಮಗೆ ಎನ್ ವ್ಯಾಲ್ಯೂ ಹೆಂಗೆ ಬಂತು ಅಂತ ಇಲ್ಲಿ ಕ್ವಶನ್ ಬರ್ಬೋದು ನೋಡಿ. 3 ಮತ್ತು 2 ಅಲ್ಲಿ LCM ಕಂಡುಹಿಡಿದ್ರೆ ನಿಮ್ಮದು 6 ಬರುತ್ತೆ ಆನ್ಸರ್. ಅದನ್ನು ಬರಿತಾ ಹೋಗ್ಬೇಕಷ್ಟೆ. ಕ್ಲಿಯರಾ? ನೆಕ್ಸ್ಟ್ ಅಂತೂ ಕೂಡ ಸಿಮಿಲರ್ ಪ್ಯಾಟರ್ನಲ್ಲಾಗಿದೆ. ಈ ಒಂದು ಈಕ್ವೇಷನ್ನ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಒಂದು ಈ ಡೇನಿಯಲ್ ಸೆಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಈ ಈಕ್ವೇಷನ್ದು ಇ ನಾಟ್ ಆಫ್ ದ ಸೆಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 1.1 ವೋಲ್ಟ್. ಸೊ ಇ ನಾಟ್ ಆಫ್ ದ ಸೆಲ್ ಕೊಟ್ಬಿಟ್ಟಿದ್ದಾರೆ 1.1 ವೋಲ್ಟ್ ಆಗಿದೆ. ಆಯಿತಾ? ಸೊ ಫ್ಯಾರಡೇಸ್ ಎಷ್ಟಾಗಿದೆ? 2 ಎಲೆಕ್ಟ್ರಾನ್ಸ್ಟು. ಸೊ N = 2 ಆಗೋಯ್ತು. ರೈಟ್? ಫ್ಯಾರಡೇಸ್ದು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, 96,487 ಕೂಲಮ್ ಪರ್ ಮೋಲ. ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಸಿಗುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಬರೋಣ, ದಟ್ ಈಸ್ ಬ್ಯಾಟರೀಸ್. ಸೊ ಬ್ಯಾಟರೀಸ್ ಅಂದರೆ ನೀವು ನಾರ್ಮಲಿ ನಿಮ್ಮ ಫೋನ್ಗಳಲ್ಲಿ ಎಲ್ಲ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀರಲ್ವ, ಅದೇ ಬ್ಯಾಟ್ರೀಸು. ಫೋನ್ಗಳಲ್ಲಿ ಬ್ಯಾಟ್ರೀಸ್ ಯೂಸ್ ಮಾಡೋದೇನು? ಚಾರ್ಜ್ ಮತ್ತೆ ಮಾಡ್ಬೋದು. ಸೊ ದಟ್ ಈಸ್ ರೀಚಾರ್ಜಬಲ್. ಅದೇ ಶೆಲ್ಗಳಲ್ಲಿ ನಿಮ್ಮದು ವಾಚ್ಗಳಲ್ಲಿ ಯೂಸ್ ಮಾಡೋದು ಚಾರ್ಜ್ ಮಾಡಲಿಕ್ಕಾಗಲ್ಲ. ಸೊ ಅದೇ ಟೈಪ್ 2 ಬ್ಯಾಟ್ರೀಸ್ ಇರುತ್ತೆ ಅಂತ ನಾವು ನೋಡ್ಕೊತಾ ಹೋಗ್ತೀವಿ. ದಟ್ ಈಸ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಲ್ಸ್. ಫಸ್ಟ್ ಬ್ಯಾಟ್ರೀಸ್ ಅಂದರೆ ಏನು ಕ್ವಶನ್ ಬರ್ಬೋದಲ್ವಾ? ಸೊ ಬ್ಯಾಟ್ರೀಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅದೊಂದು ಎಲೆಕ್ಟ್ರೋಕೆಮಿಕಲ್ ಡಿವೈಸ್ ಆಗಿದೆ. ಆ ಎಲೆಕ್ಟ್ರೋಕೆಮಿಕಲ್ ಡಿವೈಸಲ್ಲಿ ಏನಾಗಿದೆ? ವಿಚ್ ಕ್ಯಾನ್ ಬಿ ಚಾರ್ಜ್ಡ್ ವಿತ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಡಿಸ್ಚಾರ್ಜ್ ವೆನ್ ರಿಕ್ವೈರ್ಡ್. ಸೊ ಯಾವುದರಿಂದ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಡಿಸ್ಚಾರ್ಜ್ ಮಾಡ್ಕೊಬೋದು ಬೇಕಾದಾಗ, ಅದೇ ಕೂಡ ನಿಮ್ದೇನು ಬ್ಯಾಟರೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಯಾವಾಗ ಬೇಕಾದ್ರೆ ಚಾರ್ಜ್ ಮಾಡ್ಬೋದು. ಸೊ ಚಾರ್ಜ್ ಮಾಡೋದನ್ನ ಬರಿತಲೇ ಇದ್ದರೆ ನಿಮಗೋಸ್ಕರ ಒಳ್ಳೆಯದು, ಯಾಕಂದರೆ ಅದು ಸೆಕೆಂಡರಿ ಸೆಲ್ಗೆ ಡೆಫಿನೇಷನ್ ಆಗಿರುತ್ತೆ. ಸೊ ಈ ಬ್ಯಾಟ್ರೀಸಲ್ಲಿ 2 ಟೈಪ್ಸ್ ಆಫ್ ಇರುತ್ತೆ. ಸೊ ಫಸ್ಟ್ ಪ್ರೈಮರಿ ಸೆಲ್, ಸೆಕೆಂಡರಿ ಸೆಲ್. ಪ್ರೈಮರಿ ಸೆಲ್ ಆ್ಯಂಡ್ ಸೆಕೆಂಡರಿ ಸೆಲ್ ಮಧ್ಯೆ ಡಿಫ್ರೆನ್ಸ್ ಕೇಳ್ಬೋದು ನೋಡಿ. ಪ್ರೈಮರಿ ಸೆಲ್ ಅಂದರೆ ಇಟ್ ಈಸ್ ಅ ಟೈಪ್ ಆಫ್ ದ ಬ್ಯಾಟ್ರೀಸ್ ಟೈಪ್ ಇನ್ ವಿಚ್ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಆರ್ ಯೂಸ್ಡ್. ಅಂದರೆ ರಿವರ್ಸ್ ಮಾಡೋಕ್ಕಾಗಲ್ಲ ಕೆಮಿಕಲ್ ರಿಯಾಕ್ಷನ್. ಇದರಲ್ಲಿ ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರುತ್ತೆ. ಆಯಿತಾ? ಸೊ ಇದನ್ನು ಚಾರ್ಜ್ ಮಾಡಲಿಕ್ಕಾಗಲ್ಲ, ಬಟ್ ದಿಸ್ ಕ್ಯಾನ್ ಬಿ ಚಾರ್ಜ್ಡ್. ಎಲೆಕ್ಟ್ರಿಕ್ ಸಪ್ಲೈನ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದ್ರೆ, ಅಂದರೆ ಈ ಎಕ್ಸ್ಟರ್ನಲ್ನ ಇ ನಾಟ್ ಆಫ್ ದ ಸೆಲ್ಗಿಂತ ಜಾಸ್ತಿ ನೀವು ಅಪ್ಲೈ ಮಾಡಿಬಿಟ್ರೆ ನಿಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ ಆ್ಯಂಡ್ ದೇರ್ ಫೋರ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಹೈ ಎನರ್ಜಿ ಡೆನ್ಸಿಟಿ ಆ್ಯಂಡ್ ಲೋ ಡಿಸ್ಚಾರ್ಜ್.
ಲೋ ಡಿಸ್ಚಾರ್ಜ್ ಇರುತ್ತೆ, ಹೈ ಎನರ್ಜಿ ಇರುತ್ತೆ, ಇದರಲ್ಲಿ ಸ್ಮಾಲರ್ ಎನರ್ಜಿ ಡೆನ್ಸಿಟಿ ಇರುತ್ತೆ. ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು, ಇದನ್ನು ಹಾರ್ಡಾಗಿ ಯೂಸ್ ಮಾಡ್ತೀರಾ ನೀವು, ತುಂಬ ಕಷ್ಟ ಅದನ್ನು ಯೂಸ್ ಮಾಡೋಕ್ಕೆ ಮೇಂಟೆನೆನ್ಸು. ದೀಸ್ ಸೆಲ್ಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಒನ್ ಸತಿ ಯೂಸ್ ಮಾಡ್ಬೋದು ನೀವು. ಇದನ್ನು ನೀವು ಮೋರ್ ದ್ಯಾನ್ ಒನ್ ಇದನ್ನು ಯೂಸ್ ಮಾಡ್ಕೊಬೋದು, ಆಯಿತಾ. ಇರ್ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ, ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ದೀಸ್ ಸೆಲ್ಸ್ ಆರ್ ಯೂಸ್ಡ್ ಇನ್ ಟಾರ್ಚಸ್. ಎಲ್ಲಿ ಯೂಸ್ ಮಾಡ್ತೀರಾ? ಟಾರ್ಚಲ್ಲಿ ಯೂಸ್ ಮಾಡ್ತೀರಾ, ಪೋರ್ಟೇಬಲ್ ಡಿವೈಸ್ ವಾಚಸಲ್ಲಿ ಯೂಸ್ ಮಾಡ್ತೀರಾ. ಇದನ್ನು ಬಂದ್ಬಿಟ್ಟು ಆಟೋಮೊಬೈಲ್ಸು, ಫೋನ್ಸ್ಗಳಲ್ಲಿ, ಇನ್ವರ್ಟರ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಇದರಲ್ಲಿ ಹೈ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ, ಇದರಲ್ಲಿ ಲೋ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಕಾಸ್ಟು ತುಂಬ ಚೀಪ್ ಆಗಿರುತ್ತೆ, ಇದ್ರದ್ದು ಕಾಸ್ಟ್ ಸ್ವಲ್ಪ ಹೈ ಆಗಿರುತ್ತೆ. ಕಾಸ್ಟ್ ಚೀಪ್, ಕಾಸ್ಟ್ ಹೈ. ಈಸಿ ಪಾಯಿಂಟ್ಸ್ ನಾನು ಅಂಡರ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಡ್ರೈ ಸೆಲ್ಸು, ಡೇನಿಯಲ್ ಸೆಲ್ಸು. ಇದರಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಲೆಡ್ ಆ್ಯಸಿಡ್ ಬ್ಯಾಟ್ರಿ, ನಿಕ್ಕಲ್ ಐರನ್ ಸೆಲ್, ಆಯಿತಾ. ಆ್ಯಂಡ್ ಇದರದ್ದು ಸ್ಟ್ರಕ್ಚರ್ಸ್ಗಳು ಬಂದ್ಬಿಟ್ಟು ನೋಡಿ, ಫಸ್ಟು ಡ್ರೈ ಸೆಲ್ದು ಆ್ಯಂಡ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ಯಾಕಂದರೆ ಇದನ್ನು ರಿಪೀಟೆಡ್ ಆಗಿ ಕ್ವಶನ್ಸ್ನ ಕೇಳ್ತಾರೆ ಅದಕ್ಕೆ. ಸೊ ಲೆಡ್ ಸ್ಟೋರೇಜ್ ಬ್ಯಾಟ್ರಿನ ಏನು ಮಾಡ್ತೀರಾ, ಒಂದು ಸಿಲಿಂಡ್ರಿಕಲ್ ಒಂದು ಬರ್ಕೊಂಬಿಡಿ, ಅದ್ರ ಮಧ್ಯದಲ್ಲಿ ಇನ್ನೊಂದು ಸಿಲಿಂಡರ್ ಬರ್ಕೊಳ್ಳಿ. ಆ್ಯಂಡ್ ಈ ಸಿಲಿಂಡರ್ ನಿಮ್ಮದು ಕಾರ್ಬನ್ ರಾಡ್, ಇದೇನಾಗ್ತಿದೆ ಕ್ಯಾಥೋಡಲ್ ಆಗಿರುತ್ತೆ. ಆ್ಯಂಡ್ ಒಳಗಡೆ ಏನಾಗಿದೆ ಎಲೆಕ್ಟ್ರೋಲೈಟು MnO4 ಆ್ಯಂಡ್ ಕಾರ್ಬನ್ ಬ್ಲ್ಯಾಕ್ ಆಗಿದೆ, ಆಯಿತಾ. ಮೇಲ್ಗಡೆ ಆ್ಯನೋಡ್ ಆಗಿ ಏನಾಗ್ತಿದೆ ನಿಮ್ಮದು ಜಿಂಕ್ ಕಪ್ ಆಗ್ತಿದೆ. ಜಿಂಕ್ ಆ್ಯನೋಡು, ಕಾರ್ಬನ್ ಕ್ಯಾಥೋಡು, ಎಲೆಕ್ಟ್ರೋಲೈಟ್ ಏನು MnO2 ಕಾರ್ಬನ್ ಬ್ಲ್ಯಾಕ್ NH4Cl ಪೇಸ್ಟ್ ಆಗಿದೆ. ಕ್ಲಿಯರ್? ಎಲೆಕ್ಟ್ರೋಲೈಟ್, ಆ್ಯನೋಡ್, ಕ್ಯಾಥೋಡ್ ಕ್ಲಿಯರ್ ಆಗೋಯ್ತಾ. ಇದರಲ್ಲಿ ರಿಯಾಕ್ಷನ್ ಏನಾಗುತ್ತೆ ನೋಡಿ. ಸೊ ಆ್ಯನೋಡಲ್ಲಿ ಏನಾಗಿರೋದು ಜಿಂಕ್ ಇರೋದು, ಸೊ ಜಿಂಕ್ ಏನಾಯಿತು ನಿಮ್ಮದು ಆಕ್ಸಿಡೈಸ್ ಆಗ್ತಿದೆ. ಕ್ಯಾಥೋಡಲ್ಲಿ ಏನಾಗ್ತಿದೆ ರಿಡಕ್ಷನ್ ಆಗ್ತಿದೆ MnO2ದು ಆ್ಯಂಡ್ ಅದರದ್ದಿದೆ ಎಲೆಕ್ಟ್ರೋಲೈಟ್ದು. ಕಾರ್ಬನ್ದು ಏನೂ ಆಗ್ತಿಲ್ಲ ಕ್ಯಾಥೋಡ್ದು ರಿಯಾಕ್ಷನ್, ಆಯಿತಾ. ಸೊ ದಿಸ್ ಈಸ್ ಯೋರ್ ರಿಯಾಕ್ಷನ್. ನೆಕ್ಸ್ಟ್ ಬರೋಣ ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ. ಸೊ ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ ನೋಡಿ, ಇದು ಕ್ಯಾಥೋಡು, ಇಲ್ಲಿ ಆ್ಯನೋಡು, ಅದರೊಳಗಡೆ ನಿಮ್ಮದು ಏನು ಎಲೆಕ್ಟ್ರೋಲೈಟ್ ಇದೆ ಅದು ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತೆ. ಆ್ಯಂಡ್ ಪಾಸಿಟಿವ್ ಪ್ಲೇಟ್ಸ್ ಲೆಡ್ ಗ್ರಿಡ್ಸ್ ಇರುತ್ತೆ ವಿತ್ PbO2. ನೆಗೆಟಿವ್ ಪ್ಲೇಟ್ಸ್ ಬಂದ್ಬಿಟ್ಟು ನಿಮ್ಮದು ಲೆಡ್ ಗ್ರಿಡ್ಸು ವಿತ್ ಸ್ಪಾಂಜಿ ಲೆಡ್ ಇರುತ್ತೆ, ಆಯಿತಾ. PbO2 ಇರುತ್ತೆ ಪಾಸಿಟಿವ್ ಕಡೆ, ಆ್ಯಂಡ್ ನೆಗೆಟಿವ್ ಬಲ್ಲಿ ಬಂದ್ಬಿಟ್ಟು ನಿಮ್ದು ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಅಂದರೆ ಆ್ಯನೋಡಲ್ಲಿ ಲೆಡ್ ಗ್ರಿಡ್ಸ್ ಆಗಿರುತ್ತೆ ಫಿಲ್ಡ್ ವಿತ್ ಸ್ಪಾಂಜಿ ಲೆಡ್ಡಿಂದನೇ ಫಿಲ್ ಆಗಿರೋವಂಥ ಒಂದು ಲೆಡ್ ಗ್ರಿಡ್ಸು. ಅದೇ ಬಂದ್ಬಿಟ್ಟು ಕ್ಯಾಥೋಡಲ್ಲಿ ಏನಾಗಿರುತ್ತೆ ನಿಮ್ಮದು ಲೆಡ್ ಗ್ರಿಡ್ಸ್ ಇರುತ್ತೆ, ಅದು ಏನದಿಂದ ಫಿಲ್ ಆಗಿರುತ್ತೆ PbO2 ಇಂದ. ಇವಾಗ ಬರೋಣ ಆ್ಯನೋಡ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ಸಲ್ಲಿ. ಆ್ಯನೋಡಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಸ್ಪಾಂಜಿ ಲೆಡ್ ಇರುತ್ತೆ. ಸೊ ಲೆಡ್ಸ್ ನಾರ್ಮಲ್ ಲೆಡ್ ಬರೀರಿ, ನಿಮ್ಮದು ಎಲೆಕ್ಟ್ರೋಲೈಟ್ ಜೊತೆ ರಿಯಾಕ್ಟ್ ಆಗುತ್ತೆ SO4 2- ಜೊತೆ PbSO4 ಕೊಡ್ತಿದ್ಯಾ. ಕ್ಯಾಥೋಡ್ ಬಂದ್ಬಿಟ್ಟು ಏನು ಹೇಳಿದೆ PbO2 ಇರುತ್ತೆ ಅಂತ ಹೇಳಿದ್ನಲ್ವಾ. ಸೊ PbO2 ಬರೀರಿ, ನಿಮ್ಮದು ಸಲ್ಫ್ಯೂರಿಕ್ ಆ್ಯಸಿಡ್ ಎಲೆಕ್ಟ್ರೋಲೈಟ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸಲ್ಫ್ಯೂರಿಕ್ ಆ್ಯಸಿಡ್ ಎಲೆಕ್ಟ್ರೋಲೈಟ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದೆ. SO4 2- ಇರುತ್ತೆ, ಅದ್ರ ಜೊತೆಗೆ H+ ಇರುತ್ತಾ, ಅದನ್ನು ಬರೀರಿ. ಆ್ಯಂಡ್ ಫೈನಲ್ ರಿಯಾಕ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ಲಿಯರ್? ಓಕೆ. ಸೊ ಕ್ವಶನ್ಸಿಗೆ ಬರೋಣ. ಸೊ ಕ್ವಶನ್ 2020 ಆ್ಯಂಡ್ 2016 ಸೇಮ್ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಸೆಕೆಂಡರಿ ಸೆಲ್ ಅಂದರೆ ಏನು. ಆ್ಯಂಡ್ ಸೆಕೆಂಡರಿ ಸೆಲ್ ಅಂತ ಕೇಳ್ಬಿಟ್ಟು ಲೆಡ್ ಸ್ಟೋರೇಜ್ ಬ್ಯಾಟ್ರಿದು ಓವರಾಲ್ ರಿಯಾಕ್ಷನ್ ಅಥವಾ ಕ್ಯಾಥೋಡಿಕ್ ಆ್ಯನೋಡಿಕ್ ರಿಯಾಕ್ಷನ್ನ ಕೇಳ್ತಾರೆ. ಸೊ ಸೆಕೆಂಡರಿ ಸೆಲ್ ಅಂತ ಹೇಳಿದ್ರೆ ದ ಸೆಲ್ ವಿಚ್ ಕ್ಯಾನ್ ಬಿ ರೀಚಾರ್ಜ್ ಮಾಡಲಿಕ್ಕಾಗತ್ತೆ ಯಾವಾಗ ಬೈ ಪಾಸಿಂಗ್ ಕರೆಂಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಕರೆಂಟ್ನ ಕೊಟ್ಟರೆ ರೀಚಾರ್ಜ್ ಈಸಿಲಿ ಮಾಡುತ್ತೆ. ನೆಕ್ಸ್ಟ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ನಾನು ಇವಾಗ ತಾನೇ ನಿಮಗೆ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಹೇಳಿದೆ, ಆ ರಿಯಾಕ್ಷನ್ಸ್ನಲ್ಲಿ ಬರಿತಾ ಹೋಗ್ತೀರಾ ಅಷ್ಟೇ. ನೆಕ್ಸ್ಟ್ ಈಕ್ವೇಷನ್ಸ್ ಫಾರ್ ಅಗೇನ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಹೇಳಿದೆ ಇವಾಗ ತಾನೆ. ನೆಕ್ಸ್ಟ್ ವಾಟ್ ಟೈಪ್ ಆಫ್ ಬ್ಯಾಟ್ರಿ ಈಸ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಯಾವ ಟೈಪ್ ಆಫ್ ಬ್ಯಾಟ್ರಿ ಆಗಿರೋದು ಸೆಕೆಂಡರಿ ಸೆಲ್, ಆಯಿತಾ. ಸೆಕೆಂಡರಿ ಬ್ಯಾಟ್ರೀಸ್ ಅಂತ ಹೇಳ್ಬೋದು. ರೈಟ್ ದ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ರಿಯಾಕ್ಷನ್ ಹೇಳಿದೆ ಆವಾಗಲೇ, ಅದನ್ನೇ ಸೇಮ್ ಕ್ವಶನ್ ಕೇಳಿದ್ದಾರೆ. ಅದು ಯಾವುದ್ರಲ್ಲಿ ಆಗ್ತಿದೆ ಅಂತ ಕೇಳ್ತಾರೆ. ಸೊ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಬರೋಣ ಫ್ಯೂಯಲ್ ಸೆಲ್ಸ್ಗೆ. ಫ್ಯೂಯಲ್ ಸೆಲ್ಸ್ ಅಂದರೆ ಡೆಫಿನೇಷನ್ ಏನು ಅಂತ ಫಸ್ಟ್ ನೋಡ್ಕೊಂಡು ತಗೋಣ. ಫ್ಯೂಯಲ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಯಲ್ ಏನು ಕಾರಲ್ಲಿ ಎಲ್ಲ ಡೀಸೆಲ್ ಪೆಟ್ರೋಲ್ ಎಲ್ಲ ಯೂಸ್ ಮಾಡ್ತಿಲ್ಲೋ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದೇನು ಫ್ಯೂಯಲ್ ಸೆಲ್ ಇಸ್ ಅ ಎಲೆಕ್ಟ್ರೋಕೆಮಿಕಲ್ ಸೆಲ್. ಇದು ಕೂಡ ಎಲೆಕ್ಟ್ರೋಕೆಮಿಕಲ್ ಸೆಲ್ ಆಗಿದೆ. ದಟ್ ಕನ್ವರ್ಟ್ಸ್ ಏನು ಮಾಡುತ್ತೆ ಕೆಮಿಕಲ್ ಎನರ್ಜಿನ ಕನ್ವರ್ಟ್ ಮಾಡುತ್ತೆ ಇಂಟು ಯೋರ್ ಎಲೆಕ್ಟ್ರಿಕಲ್ ಎನರ್ಜಿ. ಯಾವ ಟೈಪ್ ಆಫ್ ರಿಯಾಕ್ಷನಿಂದ ರಿಡಾಕ್ಸ್ ರಿಯಾಕ್ಷನಿಂದ. ನಾರ್ಮಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್ದು ಡೆಫಿನೇಷನ್ ಇದೆಯಾ? ಎಸ್ ಇದೆ. ಸೊ ಫ್ಯೂಯಲ್ ಸೆಲ್ ನಿಮಗೆ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಫ್ಯೂಯಲ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದರ ಸ್ಟ್ರಕ್ಚರ್ನ ನೋಡಿ, ಒಂದು ಬಾಕ್ಸ್ ಬರೀರಿ, ಒಂದು ಬಾಕ್ಸ್ ಒಳಗಡೆ ಒಂದು ರೆಕ್ಟ್ಯಾಂಗಲ್ ಬರೀರಿ, ಅದರ ಮಧ್ಯದಲ್ಲಿ ಒಂದು ಲೇಯರ್ ಕನೆಕ್ಟ್ ಮಾಡಿ. ಸೊ 3 ಪೈಪ್ಗಳನ್ನು ಅದಕ್ಕೆ ಅಟ್ಯಾಚ್ಮೆಂಟ್ ಕೊಡಿ. ಸೊ ಒಂದು ಕಡೆಯಿಂದ ಹೈಡ್ರೋಜನ್ ಬರುತ್ತೆ, ಇನ್ನೊಂದು ಕಡೆಯಿಂದ ಆಕ್ಸಿಜನ್ ಬರುತ್ತೆ. ಇವೆರಡೂ ಮರ್ಜ್ ಆಗಿ ವಾಟರ್ ಫಾರ್ಮೇಷನ್ ಆಗಿ ಮೇಲ್ಗಡೆಯಿಂದ ಹೋಗುತ್ತೆ. ಈ ಕಡೆ ಹೈಡ್ರೋಜನ್ ಯಾವ ಕಡೆ ಬರುತ್ತೆ ಆ್ಯನೋಡ್ ಕಡೆಯಿಂದ, ಆಕ್ಸಿಜನ್ ಯಾವ ಕಡೆ ಬರುತ್ತೆ ಕ್ಯಾಥೋಡ್ ಕಡೆಯಿಂದ. ಇದರಲ್ಲಿ ಮಧ್ಯದಲ್ಲಿ ಏನು ಎಲೆಕ್ಟ್ರೋಲೈಟು,
ಇಷ್ಟು ಆಯಿತಾ. ಸೊ ಆ್ಯನೋಡ್ ಕಡೆ ಏನಾಗಿದೆ ನಿಮಗೆ ಹೇಳಿದೆ, ಹೈಡ್ರೋಜನ್ ಬರ್ತಿದೆ. ಸೊ ಹೈಡ್ರೋಜನ್ ಏನಾದರೂ ರಿಯಾಕ್ಷನ್ ಆಗುತ್ತಾ? ಸೊ ಹೈಡ್ರೋನು 4H ಮೈನಸ್ ಜೊತೆ ರಿಯಾಕ್ಟ್ ಆಗಿ 4H2O ಕೊಡುತ್ತೆ ಆಯಿತಾ. ಕ್ಯಾಥೋಡ್ ಕಡೆ ಏನು ಆಕ್ಸಿಜನ್ ಬರ್ತಿದೆ, ಆಕ್ಸಿಜನು ಕೂಡ ವಾಟರ್ ಜೊತೆ ರಿಯಾಕ್ಟ್ ಆಗಿ ನಿಮಗೆ OH ಮೈನಸ್ ಅಯಾನ್ಸ್ ಕೊಡುತ್ತೆ. ಓವರ್ ಆಲ್ ಸೆಲ್ ರಿಯಾಕ್ಷನ್ ಏನು, ಇದನ್ನ ಅಟ್ಲೀಸ್ಟ್ ಇದನ್ನಾದರೂ ನೋಡ್ಕೊಳ್ಳಿ. ಹೈಡ್ರೋಜನು ಆಕ್ಸಿಜನು ಕಂಬೈನ್ ಆಗಿ ಏನು ಮಾಡ್ತಿದೆ, H2O ವಾಟರ್ ಕೊಡ್ತಿದೆ. ಅಟ್ಲೀಸ್ಟ್ ಇದನ್ನಾದರೂ ಬರೀರಿ ಆಯಿತಾ. ನೆಕ್ಸ್ಟ್ H2O2 ಫ್ಯೂಯಲ್ ಸೆಲ್ನ ನೀವು ನೀಟಾಗಿ ಲೇಬಲ್ ಮಾಡಿ. ಆ್ಯಂಡ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಅಂದರೆ ಆ್ಯನೋಡ್ ಕ್ಯಾಥೋಡಿಕ್ ರಿಯಾಕ್ಷನ್ನ ಬರೀರಿ ಅಂತ ಕೇಳಿದ್ದಾರೆ. 2018 ಆ್ಯಂಡ್ 2017 ಇಂಪಾರ್ಟೆಂಟ್ ಕ್ವಶನ್ ಅಂತ ಅರ್ಥ ಆಗ್ತಿದೆಯಾ? ವಾಟ್ ಆರ್ ಫ್ಯೂಯಲ್ ಸೆಲ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ ಕ್ವಶನ್ಸು. ಸೊ ದ ಸೆಲ್ಸ್ ವಿಚ್ ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ, ಅದನ್ನು ಹೇಳ್ತೀವಿ ಫ್ಯೂಯಲ್ ಸೆಲ್ಸು. ಏನರಿಂದ ಆಗುತ್ತೆ, ಇದು ಇಂಪಾರ್ಟೆಂಟು, ಬೈ ಕಂಬಸ್ಟನ್ ಆಫ್ ಫ್ಯೂಯಲ್ಸ್. ಅಲ್ಲಿ ಕಂಬಸ್ಟನ್ ಆಫ್ ಫ್ಯೂಯಲ್ಸ್ ಆಗುತ್ತೆ. ಯಾವ ಟೈಪ್ ಆಫ್ ಫ್ಯೂಯಲ್ಸು, ಹೈಡ್ರೋಜನು, ಮೀಥೇನು, ಮೆಥೆನಾಲು, ಈ ಟೈಪ್ ಆಫ್ ಫ್ಯೂಯಲ್ಸ್ಗಳಿಂದ. ಕ್ಲಿಯರ್? ನೆಕ್ಸ್ಟ್ ಬರೋಣ ಕರೋಷನ್. ಸೊ ಕರೋಷನ್ ಅಂದರೆ ಏನು? ಕರೋಷನ್ ಅಂದರೆ ಏನಿಲ್ಲ, ನಿಮ್ಮದು ತುಕ್ಕಿಡಿಯೋದು. ಸೊ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಮೇಲೆ ಏನು ತುಕ್ಕಿಡುತ್ತೆ, ಬ್ರೌನ್ ಕಲರ್ ಲೇಯರ್ ಆಗಿರುತ್ತಲ್ವ, ದಟ್ ಈಸ್ ಯುವರ್ ಕರೋಷನ್. ಸೊ ಕರೋಷನ್ ಡೆಫಿನೇಷನ್ ಕೇಳಿದ್ರೆ ಏನು, ಪ್ರೋಸೆಸ್ ಆಫ್ ಡಿಟಿಯೋರೇಷನ್ ಆ್ಯಂಡ್ ರೆಗ್ಯುಲರ್ ಲಾಸ್ ಆಫ್ ಮೆಟಾಲಿಕ್ ಮೆಟೀರಿಯಲ್. ಸೊ ಅದು ಯಾವಾಗ ಆಗುತ್ತೆ ತುಕ್ಕಿಡಿಯೋದು ಅಂದರೆ ಅದರ ಮೇಲ್ಗಡೆ ಏನು ಐರನ್ ಇರುತ್ತಲ್ವ ಅದು ಡಿಟೋರಿಯೇಟ್ ಆಗುತ್ತೆ, ಅಂದರೆ ಅದು ಹೋಗ್ತಾ ಹೋಗುತ್ತೆ ಅಥವಾ ಅದು ರಿಯಾಕ್ಟ್ ಆಗುತ್ತೆ ನಂದು ಅಟ್ಮಾಸ್ಫಿಯರಿಕ್ ವಾಟರು ಅದರ ಮೇಲ್ ಜೊತೆ ಆಯಿತಾ. ಸೊ ಅದರಿಂದ ಮಾಡಿ ಅದು ರಸ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಬ್ರೌನ್ ಕಲರ್ ಏನದು ರಸ್ಟ್. ಸೊ ಅದೇ ನೋಡಿ, ಸೊ ಪ್ರೋಸೆಸ್ ಆಫ್ ಡಿಟಿಯೋರೇಷನ್ ಆರ್ ರೆಗ್ಯುಲರ್ ಲಾಸ್ ಆಫ್ ಮೆಟಾಲಿಕ್ ಮೆಟೀರಿಯಲ್ ಡ್ಯೂ ಟು ವಾಟ್, ಕೆಮಿಕಲ್ ಆರ್ ಎಲೆಕ್ಟ್ರೋಕೆಮಿಕಲ್ ಅಟ್ಯಾಕ್. ಏನು ಅಟ್ಯಾಕ್ ಮಾಡ್ತಿರೋದು, ಸೊ ನಿಮ್ಮದು ಗ್ಯಾಸಸ್, ಅಟ್ಮಾಸ್ಫಿಯರ್ ಇರತಕ್ಕಂಥ ಗ್ಯಾಸಸ್ಸು ಏನು ಮಾಡ್ತಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ನಿಮಗೆ ರಿಯಾಕ್ಷನ್ಸ್ನ ಮಾಡ್ತಿದೆ. ಸೊ ರಿಯಾಕ್ಷನ್ ಮಾಡಿ ಏನು ಫಾರ್ಮೇಷನ್ ಆಗ್ತಿರೋದು, ಆಕ್ಸೈಡ್ಸು, ಸಲ್ಫೈಡ್ಸು, ಕಾರ್ಬೋನೇಟ್ಸು, ಸಲ್ಫೇಟ್ಸು. ಈ ಒಂದು ಫಾರ್ಮೇಷನ್ ಆಗೋದ್ರಿಂದ ಏನಾಗ್ತಿದೆ ನಿಮಗೆ ಕರೋಷನ್ ಆಗ್ತಿದೆ ಅಂತ ಹೇಳಬೇಕು ಆಯಿತಾ. ಸೊ ರೆಗ್ಯುಲರ್ ಲಾಸ್ ಆರ್ ಡಿಟಿಯೋರೇಷನ್ ಆಫ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಫ್ರಮ್ ದ ಸರ್ಫೇಸ್ ಏನರಿಂದ ಬೈ ದಿ ಆ್ಯಕ್ಷನ್ ಆಫ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಟು ಫಾರ್ಮ್ ಆಕ್ಸೈಡ್ಸು, ಸಲ್ಫೈಡ್ಸು, ಕಾರ್ಬೋನೇಟ್ಸು ಆ್ಯಂಡ್ ಸಲ್ಫೈಡ್ಸ್. ಕ್ಲಿಯರ್? ಸೊ ಕರೋಷನ್ ಆಫ್ ಐರನ್ನ ನಿಮಗೆ ಕೊಡ್ತಾರೆ ಇಂಪಾರ್ಟೆಂಟ್ ಆಗಿ. ಸೊ ಕರೋಷನ್ ಆಫ್ ಐರನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಆಕ್ಸಿಜನ್ ಇದೆ ಅಟ್ಮಾಸ್ಫಿಯರಲ್ಲಿ ಆ್ಯಂಡ್ ವಾಟರ್ ಇದೆ, ರೈಟ್. ಸೊ ವಾಟರ್ನ ಆ್ಯಂಡ್ ಆಕ್ಸಿಜನ್ನ ಕಂಬೈನ್ ಮಾಡಿಕೊಂಡು ಈ ಒಂದು ಐರನ್ ಮೇಲೆ Fe2+ ಸಿಗೋದು ಇದಾಗುತ್ತೆ, ಆಕ್ಸಿಡೈಸ್ ಆಗುತ್ತೆ. Fe2+ ಆಕ್ಸಿಡೈಸ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು Fe2O3ನ ಫಾರ್ಮೇಷನ್ ಮಾಡಿದೆ. ಈ Fe2O3 ಮತ್ತೆ ಅಟ್ಮಾಸ್ಫಿಯರಿಕ್ H2O ಜೊತೆ ಕಂಬೈನ್ ಮಾಡ್ಕೊಂಡು ಏನು ಮಾಡ್ತವೆ, ನಿಮ್ಮದು Fe2O3 XH2O ಫಾರ್ಮೇಷನ್ ಮಾಡುತ್ತೆ. ಸೊ ನೋಡಿ ಇಲ್ಲಿ Fe2O3 ಫಾರ್ಮೇಷನ್ ಆಗಿದೆ, ಇದು ವಾಟರ್ ಜೊತೆ ಕಂಬೈನ್ ಆಗಿ ರಸ್ಟ್ ಫಾರ್ಮೇಷನ್ ಆಯಿತು. ಇದೇ ಬರ್ತಿರೋದು. ಆ್ಯನೋಡಲ್ಲಿ ಏನಾಯಿತು, Fe ಆಕ್ಸಿಡೈಸ್ ಆಯಿತು. ನೆಕ್ಸ್ಟ್ ಕ್ಯಾಥೋಡಲ್ಲಿ ಏನಾಯಿತು, ಅಟ್ಮಾಸ್ಫಿಯರ್ ವಾಟರು, ಮಾಯಿಶ್ಚರು ಆ್ಯಂಡ್ ಆಕ್ಸಿಜನ್ ಮಾಡಿಕೊಂಡು ವಾಟರ್ ಮಾಡ್ಕೊತು ಆಯಿತಾ. ನೆಕ್ಸ್ಟ್ ಓವರಾಲ್ ರಿಯಾಕ್ಷನ್ ಏನಾಯಿತು, Fe+O2+, 4H+, Fe2O3ನ ಕೊಡ್ತಾ ಇದೆ ನಿಮಗೆ ಆ್ಯಂಡ್ 2H2O ಕೊಡ್ತಿದೆ, ರೈಟ್. ಸೊ Fe2O3ನ ಎಲ್ಲ ಕೊಟ್ಟಿದೆ. ಸೊ Fe2O3 ಏನು ಮಾಡಿದೆ, ಇದೇ ಒಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಮಾಡಿ Fe2O3 XH2O ಕೊಡುತ್ತೆ ಆ್ಯಂಡ್ ದಿಸ್ ಈಸ್ ಯುವರ್ ರಸ್ಟ್. ಕ್ಲಿಯರ್? ಇಷ್ಟು ರಿಯಾಕ್ಷನ್ ಬರಲ್ವಾ, ಅಟ್ಲೀಸ್ಟ್ ಇದನ್ನು ಬರೀರಿ. ಕ್ಲಿಯರ್? ನೆಕ್ಸ್ಟ್ ಬರೋಣ ಫ್ಯಾಕ್ಟರ್ಸ್ ಪ್ರೊಮೋಟಿಂಗ್ ಕರೋಷನ್. ಸೊ ಕರೋಷನ್ ಆಗಲಿಕ್ಕೆ ಏನೇನು ಫ್ಯಾಕ್ಟರ್ಸ್ ಕಾರಣ ಆಗ್ತಿದೆ ಅಂತ. ಸೊ ಫಸ್ಟ್ ಒಂದು ಇಂಪ್ಯೂರಿಟೀಸ್ ಇದರ ಮೆಟಲಲ್ಲಿ ಏನಾದರೂ. ನೆಕ್ಸ್ಟು ಎಲೆಕ್ಟ್ರೋಲೈಟ್ ಇಂದ ಆಗುತ್ತೆ. ನೆಕ್ಸ್ಟ್ ಇವಾಗ ತಾನೇ ಹೇಳಿದೆ ಏರ್ ಆ್ಯಂಡ್ ಮಾಯಿಶ್ಚರಿಂದ ಆಗುತ್ತೆ. ಇನ್ನೊಂದು ಏನೇನಿಂದ ಆಗುತ್ತೆ ಅಂತ ಹೇಳಿದ್ರೆ ಸ್ಟ್ರೈನ್ ಇನ್ ಮೆಟಲ್ಸ್ ಲೈಕ್ ಡೆಂಟ್ಸ್ ಆ್ಯಂಡ್ ಸ್ಕ್ರ್ಯಾಚಸ್. ಹೇಳ್ತಾರಲ್ವ ಕಬ್ಬಿಣದ ಮೇಲೆ ಸ್ಕ್ರ್ಯಾಚಸ್ ಜಾಸ್ತಿ ಮಾಡಬೇಡಿ, ಬೇಗ ತುಕ್ಕಿಡಿಯುತ್ತೆ ಅಂತ, ಇದರಿಂದಾನೆ ಆಯಿತಾ. ನೆಕ್ಸ್ಟ್ ಬರೋಣ ಇದನ್ನು ಹೇಗೆ ಅವಾಯ್ಡ್ ಮಾಡೋದು, ಪ್ರಿವೆಂಟಿವ್ ಮೆಥಡ್ಸ್. ಸೊ ಫಸ್ಟ್ ಏನು ಮಾಡ್ಬೋದು, ನೀವು ಈ ಒಂದು ಮೆಟಲ್ನ ಅಥವಾ ಕಬ್ಬಿಣನ ನೀವು ಕೋಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಪೇಂಟು, ಗ್ರೀಸು, ಆಯಿಲು, ಈ ಥರ ನಾನ್ ಕರೋಡಿಂಗ್ ಮೆಟೀರಿಯಲ್ಸಿಂದ ನೀವೇನು ಮಾಡಬೇಕು, ಅದನ್ನು ಕೋಟ್ ಮಾಡಬೇಕು. ಸೆಕೆಂಡ್ ಏನು ನೀವು ಮಾಡ್ಬೋದು, ಗೆಲ್ವನೈಸೇಷನ್ ಮಾಡಬೇಕು. ಗೆಲ್ವನೈಸೇಷನ್ ಅಂದ್ರೇನು, ಆ ಮೆಟಲ್ ಮೇಲೆ ಜಿಂಕ್ ಕೋಟಿಂಗ್ ಕೊಡೋದು. ಸೊ ಕೋಟಿಂಗ್ ಆಫ್ ಜಿಂಕ್ ಆಯಿತಾ. ಅಥವಾ ನೀವೇನು ಮಾಡ್ಬೋದು, ನೀವು ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ನ ಕೊಡ್ಬೋದು. ಅಂದರೆ ಟಿನ್ನಿಂದ ಕೋಟ್ ಮಾಡೋದು, ಮೋರ್ ಆ್ಯಕ್ಟಿವ್ ಮೆಟಲ್ ಆಯಿತಾ. ಸೊ ಫಸ್ಟ್ ಏನಾಗುತ್ತೆ, ಟಿನ್ ಕರೋಡ್ ಬೇಗ ಆಗಿಬಿಡುತ್ತೆ. ಅದು ಏನು ಮಾಡಿದೆ, ಸ್ಯಾಕ್ರಿಫೈಸ್ ಮಾಡ್ಕೊಳೋದು ತನ್ನನ್ನು. ಫಾರ್ ವಾಟ್, ಫಾರ್ ಅವರ್ ಕಬ್ಬಿಣ. ಓಕೆ. ನೆಕ್ಸ್ಟ್ ಕ್ಯಾಥೋಡಿಕ್ ಪ್ರೊಡಕ್ಷನ್.
ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಐರನ್ನ ಕನೆಕ್ಟ್ ಮಾಡ್ತೀರಾ ಇನ್ನೊಂದು 3 ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಗೆ, ಅವಾಗ ಏನಾಗುತ್ತೆ ಅದು ಆ 3 ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ಬೇಗ ರಸ್ಟ್ ಆಗುತ್ತೆ ಹೊರತು ನಿಮ್ಮದು ಮೆಟಲ್ ಆರಾಮಾಗಿ ಪೀಸಾಗಿ ಕಾಮಾಗಿರುತ್ತೆ. ಸೊ ದಟ್ ಈಸ್ ಯುವರ್ ಕ್ಯಾಥೋಡಿಕ್ ಪ್ರೊಟೆಕ್ಷನ್. ಅಥವಾ ನೀವು ಆ್ಯಂಟಿರಸ್ಟ್ ಸೊಲ್ಯೂಷನ್ನ ಯೂಸ್ ಮಾಡ್ಬೋದು. ಆ್ಯಂಟಿರಸ್ಟ್ ಸೊಲ್ಯೂಷನಲ್ಲಿ ಏನಿರುತ್ತೆ, ಅಲ್ಕಲೈನ್ ಫಾಸ್ಫೇಟ್ ಅಥವಾ ಅಲ್ಕಲೈನ್ ಕ್ರೋಮೇಟ್ ಸೊಲ್ಯೂಷನ್ ಇರುತ್ತೆ. ಆಯಿತಾ? ಸೊ ಯಾವುದು ಆ್ಯಂಟಿ ರಸ್ಟ್ ಸೊಲ್ಯೂಷನ್. ಸೊ ಕ್ವೆಶನಿಗೆ ಬರೋಣ. ಸೊ ಸಜೆಸ್ಟ್ ಎನಿ 2 ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್ ಅಂತ ಕೇಳಿದ್ದಾರೆ 2022 ರೀಸೆಂಟಲ್ಲಿ. ಸೊ ಯಾವುದೇ ಒಂದು 2 ಮೆಥಡ್ ಬರೆದಿದ್ರು ಆಗೋದು. ಸೊ ಏನಿದೆ, ಕೋಟಿಂಗ್ ಆಫ್ ಸರ್ಫೇಸ್ ವಿತ್ ಪೇಂಟ್ ಆ್ಯಂಡ್ ಗ್ರೀಸ್, ಕ್ಯಾಥೋಡಿಕ್ ಪ್ರೊಟೆಕ್ಷನು, ಗೆಲ್ವನೈಸೇಷನು ಅಥವಾ ಸ್ಯಾಕ್ರಿಫಿಷಿಯಲ್ ಮೆಥಡ್, ಓಕೆ, ಅಥವಾ ಆ್ಯಂಟಿ ರಸ್ಟ್ ಸೊಲ್ಯೂಷನ್. ಇದನ್ನು ಮೆನ್ಷನ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೀವೇನಾದರೂ ಗ್ಯಾಲ್ವನೈಸೇಷನ್ ಪಕ್ಕ ಇನ್ನೊಂದು ಜಿಂಕ್, ಇಲ್ಲಿ ಟಿನ್, ಈ ಥರ ಏನಾದರೂ ಬರೆದ್ಬಿಟ್ರೆ ಇನ್ನು ನಿಮ್ಗೇನಾಗುತ್ತೆ, ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ಓಕೆ. ನೆಕ್ಸ್ಟ್, ಈಕ್ವೇಷನ್ ಫಾರ್ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ ಅಕರಿಂಗ್ ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನಲ್ಲಿ ಆ್ಯನೋಡು ಕ್ಯಾಥೋಡಲ್ಲಿ ಏನಾಗುತ್ತೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೆ ಸ್ಟಾರ್ಟಿಂಗಲ್ಲಿ, ಅದೇ ಕೇಳಿರೋದು 2016. ಆ್ಯಂಡ್ ಈ 2016ಅಲ್ಲಿ 2 ಕ್ವಶನ್ ಹೆಂಗೆ ಮ್ಯಾಮ್ ಅಂತ ಹೇಳಿದ್ರೆ, ಒಂದು ನೋಡಿ 2016ಅಲ್ಲಿ ಏಪ್ರಿಲಲ್ಲಿ ಒಂದು ರಿಲೀಸ್ ಆಗಿತ್ತು, ಜುಲೈಯಲ್ಲಿ ಒಂದು ರಿಲೀಸ್ ಆಗಿತ್ತು, ಮಾರ್ಚಲ್ಲಿ ಒಂದು ರಿಲೀಸ್ ಆಗಿತ್ತು. ಸೊ 3 ಪೇಪರ್ದು ಕಂಬೈನ್ ಮಾಡಿರೋದು. ಸೊ ಐ ಹೋಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗಿದೆ. ಆದಷ್ಟು ಬೇಗ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ, ಆದಷ್ಟು ನಿಮಗೆ ಓವರ್ವ್ಯೂ ಕೊಟ್ಟಿದ್ದೀನಿ, ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ. ನೋಟ್ಸ್ ನೀಟಾಗಿ ಮಾಡಿ ಇದನ್ನು ನೀವು ರಿಪೀಟೆಡ್ ಆಗಿ ಒಂದ್ಸತಿ ರಿವಿಷನ್ ಮಾಡಿ, ಎಷ್ಟೋ ತನಕ ಫುಲ್ ನೋಡ್ಕೊಂಡಲ್ಲೇ ಬರೆಯೋಕ್ಕಾಗತ್ತೆ. ಅದು ಆದಮೇಲೆ ಬೇರೆ ಕನ್ಸೆಪ್ಟಿಗೆ ಹೋಗಿ. ಓಕೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.